ಭಾಜನರು ಕೂಡ ಅಂತ ಗುರುಗಳ ಹತ್ರನೇ ಪ್ರಾರ್ಥನೆ ಮಾಡಿಕೊಂಡ್ರು. ವಿದ್ಯಾಶ್ರೀಷತೀರ್ಥ ಶ್ರೀಪಾದಂಗಳವರ ಸನ್ನಿಧಾನದಲ್ಲಿ ಸ್ವಾಮಿ, ನಾನು ಚಂದ್ರಿಕಾ ಗುರುಕುಲದ ಮಾಧ್ಯಮದಲ್ಲಿ ನಾನು ಧಾರ್ಮಿಕ ಪ್ರಶ್ನೋತ್ತರ ಕಾರ್ಯಕ್ರಮ ನಡೆಸಿಕೊಡುತ್ತೇನೆ ಅಂತ ಆ ಗುರುಗಳ ಸನ್ನಿಧಾನದಲ್ಲಿ ಅವರು ಪ್ರಾರ್ಥನೆ ಮಾಡಿಕೊಂಡಾಗ ಗುರುಗಳು ಕೂಡ ಅನುಗ್ರಹಿಸಿ ಅವರನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದಾರೆ. ಅಂತಹ ಒಳ್ಳೆಯ ಅನುಭವಿಗಳು ಯಶಸ್ವಿಗಳು ಆಗಿರುವಂತಹ ನಮ್ಮ ಶ್ರೀಪಾದರವರು ನಮ್ಮ ಗುರುಕುಲಕ್ಕೆ ಬಂದು ಎಲ್ಲ ಸದ್ಭಕ್ತರ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರುವಂತದ್ದು ನಮಗೆ ಹೆಮ್ಮೆಯ ಮತ್ತು ಸಂತೋಷದ ವಿಚಾರ. ಇಂತಹ ಶ್ರೀಪಾದರವರನ್ನ ಆತ್ಮೀಯವಾಗಿ ಗುರುಕುಲದ ಈ ಒಂದು ಇದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಜೊತೆಗೆ ಸಕ್ರಿಯರಾಗಿ ಅವರು ಇರ್ತಾರೆ. ಅಂತಹ ನಮ್ಮ ಶ್ರೀಪಾದರವರನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡುತ್ತಾ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಅವರಲ್ಲಿ ವಿನಮ್ರವಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ಮ್ಯೂಟ್ ಆಗಿದೆ ಶ್ರೀಪಾದ್ ಸರ್, ಮ್ಯೂಟ್ ಅಲ್ಲಿ ಇದ್ದೀರಿ ತಾವು. ಪಂಡಿತರಾದ ಶ್ರೀ ವಿಠೋಬಾಚಾರ್ಯರು ಅವರು ನನಗೆ ಮೋಟಿವೇಶನ್. ಅಂದ್ರೆ ಯಾವುದೋ ಒಂದು ಸನ್ನಿವೇಶದಲ್ಲಿ ಫೋನಲ್ಲಿ ಮಾತಾಡಿ ಆಮೇಲೆ ಈ ತರ ಗುರುಕುಲಕ್ಕೆ ಮಾಡೋಣ ಅಂದ ತಕ್ಷಣ ಅವಶ್ಯ ಬಂದು ಮಾಡಿರಿ ಅಂತ ಅವರೇ ನನಗೆ ಪ್ರೋತ್ಸಾಹನೆ ಕೊಟ್ಟಿದ್ದು. ಮೊಟ್ಟ ಮೊದಲಿಗೆ ಅವರಿಗೆ ನನ್ನ ಅನಂತ ನಮಸ್ಕಾರಗಳನ್ನ ತಿಳಿಸ್ತೇನೆ. ಅದೇ ರೀತಿಯಾಗಿ ಶ್ರೀಗಳವರು ಒಂದು ಪೂರ್ಣ ಹೃದಯದಿಂದ ಆಶೀರ್ವಾದ ಮಾಡಿ ಇದನ್ನ ಮಾಡು ಸರಿಯಾಗತ್ತೆ ಅಂತ ಒಂದು ಎನ್ಕರೇಜ್ಮೆಂಟ್ ಕೊಟ್ಟಿದ್ದಕ್ಕೆ ನಾನು ನಿಮ್ಮ ಎದುರುಗಡೆ ಬಂದಿದ್ದೇನೆ ಇವತ್ತು. ಕೆಲವೊಂದು ಡಿಸ್ಕ್ಲೈಮರ್ಸ್ ಹೇಳ್ತೀನಿ. ನಾನು ನಿಮ್ಮ ಜೊತೆ ಇದ್ದು ಒಂದು ಕಲೀಲಿಕ್ಕೆ ಬಂದಿದ್ದೇನೆ. ಅಂದ್ರೆ ನಾವು ಎಲ್ಲರೂ ಸೇರಿ ಇದನ್ನ ಲರ್ನಿಂಗ್ ಅಂಡ್ ಶೇರಿಂಗ್ ಅಂತಾರೆ. ಆಚಾರ ಕ್ಷಮಿಸ್ಬೇಕು, ಸ್ವಲ್ಪ ಆಂಗ್ಲ ಭಾಷೆನೂ ಉಪಯೋಗಿಸ್ತೇನೆ. ಲರ್ನಿಂಗ್ ಮತ್ತೆ ಶೇರಿಂಗ್ ಪ್ಲಾಟ್ಫಾರ್ಮ್ ಬಂದ್ರೆ ಲರ್ನಿಂಗ್ ತುಂಬಾ ಫಿನಾಮಿನಲ್ ಆಗತ್ತೆ ಅಂತ, ಅದಕ್ಕೋಸ್ಕರ ನಾವು ನಿಮ್ ಜೊತೆ ಇದ್ದು ನಾವು ಒಟ್ಟಿಗೆ ಹಂಚ್ಕೊಳ್ಳೋಣ, ನಾವು ತಿಳ್ಕೊಳ್ಳೋಣ, ನಾವು ಲರ್ನ್ ಮಾಡೋಣ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದನ್ನ ಸೆಷನ್ನು ಶುರು ಮಾಡೋಕ್ಕಿಂತ ಮುಂಚೆ ನಾನು ಕೆಲವೊಂದು ಮೆಸೇಜಸ್ ಕಳಿಸಿದ್ದೆ, ನಿಮ್ಮ ಅಡ್ಮಿನ್ ಅವ್ರು ಕಳಿಸಿರ್ತಾರೆ. ಯಾಕಂದ್ರೆ ಇದು ವರ್ಕ್ಶಾಪ್ ಅಂದ್ರೆ ಜಸ್ಟ್ ಇದು 1 hour 15 minutes ಅಲ್ಲ ವರ್ಕ್ಶಾಪ್. ಇದು ಮುಂದೆ ಮಾಡ್ತಕ್ಕಂತ ಇದಕ್ಕೆ ಒಂದು ಟೀಸರ್ ಅಂತಾರಲ್ಲ, ವಾರ್ಮ್ ಅಪ್ ಸೆಷನ್ ತರ ನಾವು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಪ್ರಾಸ್ತಾವಿಕವಾಗಿ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಈಗ ಫಾರ್ಮಲ್ ಆಗಿ ಶುರು ಮಾಡೋಣ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನರಸಿಂಹೋ ಅಖಿಲಾಜ್ಞಾನ ಮತಧ್ವಂತ ದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖ ಶಕ್ತಿ ಪಯೋನಿಧಿಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇ ತಸ್ಯ ನಿಸ್ಸರತೆ ವಾಣಿ ಜನ್ಹು ಕನ್ಯಾ ಪ್ರವಾಹವತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದ ತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇದ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೆ ತಾಪತ್ರಯಾಪಹಂ.
ಶುದ್ಧ ಸ್ಫಟಿಕ ಸಂಕಾಶಂ ತ್ರಿನೇತ್ರಂ ಚಂದ್ರಶೇಖರಂ ಇಂದು ಮಂಡಲ ಮಧ್ಯಸ್ಥಂ ವಂದೇ ದೇವಂ ಸದಾಶಿವಂ ಪಾರ್ವತೀಪತಿ ಹರ ಹರ ಮಹಾದೇವ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಚಿತ್ರೈ ಪದೈಶ್ಚ ಗಂಭೀರೈ ವಾಕ್ಯೈ ಮಾನೈರಖಂಡಿತೈ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಘಾಗರಾನಹಂ ವಾದಿರಾಜ ಗುರುಂ ವಂದೇ ಹಯಗ್ರೀವ ದಯಾಶ್ರಯಾನ್. ಪ್ರಣಮತ್ ಕಾಮಧೇನುಂಚ ಭಜತ್ ಸುರತ ರೂಪಮಂ ಶ್ರೀಭಾವಬೋಧ ಕೃತ್ಪಾದ ಚಿಂತಾಮಣಿ ಮುಪಾಸ್ಮಹೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಪೂರ್ಣಾಂಬುಧೈರ್ಜಾತೋ ವಿದ್ವಜ್ಜನ ವಿಜೃಂಭಿತಃ ಧನಿ ಧ್ವಂಸೀತು ನಸ್ತಾಪಂ ಶ್ರೀ ಸತ್ಯ ವಿಜಯೋಡುಪಃ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶತ್ ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ಸಕಲ ಮಠಾಧೀಶ ಗುರುಭ್ಯೋ ನಮಃ. ಶ್ರೀ ಶ್ರೀ ವ್ಯಾಸರಾಜ ಮಠಾಧೀಶರಿಗೆ ಅವರ ಚರಣ ಕಮಲಗಳಲ್ಲಿ ಅನಂತ ಸಾಷ್ಟಾಂಗ ನಮಸ್ಕಾರವನ್ನ ಭಕ್ತಿಪೂರ್ವಕವಾಗಿ ಮಾಡಿ ಅವರ ಆಜ್ಞಾ ಪಡೆದು ಅವರ ಮಠಾಧಿಕಾರಿಗಳು ಇದಾರಿಲ್ಲಿ ಅವರಿಗೂ ನಮಸ್ಕಾರ ಮಾಡುತ್ತಾ ಅವರ ಆಜ್ಞಾವನ್ನ ತಗೊಂಡು ಈ ಒಂದು ಸೆಷನ್ ಅನ್ನ ಪ್ರಾರಂಭ ಮಾಡಲಿಕ್ಕೆ ಇಚ್ಛಿಸುತ್ತಾ ಇದ್ದೇನೆ. ನಾನು ಮೊದಲೇ ಹೇಳಿದಂತೆ ನಾನು ನಿಮ್ಮ ಜೊತೆ ಒಬ್ಬನು, ನಾನು ಪಂಡಿತನಲ್ಲ. ಆದ್ರೆ ನನಗೆ ಈ ಸಬ್ಜೆಕ್ಟ್ ತುಂಬಾ ಪ್ಯಾಷನೇಟ್ ಸಬ್ಜೆಕ್ಟ್. ಯಾಕಂದ್ರೆ ಈ ಒಂದು ಸಬ್ಜೆಕ್ಟು ನಾವು ಸರಿಯಾಗಿ ಸ್ಟಡಿ ಮಾಡಿ ನಮ್ಮ ಅನುಷ್ಠಾನದಲ್ಲಿ ತಂದರೆ ಅದು ಇಟ್ ಲೀಡ್ಸ್ ಟು ಫರ್ದರ್ ಡೀಟೇಲ್ಡ್ ಸ್ಟಡಿ ಆಫ್ ಅವರ್ ದ್ವೈತ ಫಿಲಾಸಫಿ ಅಂತ ನನ್ನ ನಂಬಿಕೆ. ಅದರಿಂದ ಈ ಅನುಷ್ಠಾನ ನಾವು ಎಲ್ಲರೂ ಮಾಡ್ತಾ ಇರ್ತೇವೆ, ಎಲ್ಲರೂ ಚೆನ್ನಾಗೂ ಮಾಡ್ತಾ ಇರ್ತೇವೆ. ಆದರೆ ಯಾವುದೇ ಒಂದು ಕೋರ್ಸ್ಗೆ 101, 201, 301 ಅಂತ ಇರುತ್ತೆ. 101 ಅಂದ್ರೆ ಬೇಸಿಕ್ಸ್, 201 ಅಂದ್ರೆ ಇಂಟರ್ಮೀಡಿಯೇಟ್ ಕೋರ್ಸು, 301 ಅಂದ್ರೆ ಅಡ್ವಾನ್ಸ್ ಕೋರ್ಸ್ ಅಂತ ಹೇಳ್ತಾರೆ. ಯಾವುದೇ ಒಂದು ಸಬ್ಜೆಕ್ಟ್ ತಗೊಂಡ್ರು ಆ ತರ ಇರುತ್ತೆ. ಈಗ ಆಧ್ಯಾತ್ಮಿಕ ಅಧ್ಯಯನಲ್ಲಿ ಕೂಡ ಆ ಕ್ಲಾಸಸ್ಗಳು, ತರಗತಿಗಳು ಹೇಗೆ ಮಾಡಿರ್ತಾರೋ ಒಂದು ಗ್ರೇಡೆಡ್ ರೂಪದಲ್ಲಿ ಸಬ್ಜೆಕ್ಟ್ಸ್ ಅನ್ನ ಇನ್ಕ್ಲೂಡ್ ಮಾಡಿರ್ತಾರೆ. ಆವಾಗ ಮೊದಲು ಮೆಕ್ಯಾನಿಕಲ್ ಆಗಿ ಮಾಡ್ರಿ ಅಂತಾರೆ, ಆಮೇಲೆ ಅದರ ಅರ್ಥ ಅನುಸಂಧಾನ ಸ್ವಲ್ಪ ಬರುತ್ತೆ, ಮಂತ್ರ ತಂತ್ರ ಅನುಸಂಧಾನ, ಈ ಮೂರು ಸೇರಿ ಒಂದು ನಾವು ಕರ್ಮವನ್ನ ಮಾಡಿದರೆ ಅದು ಎರಡು ಲಾಭ ಇದೆ. ಮೊದಲು ಭಗವತ್ ಪ್ರೀತಿ ಆಗತ್ತೆ, ಆಮೇಲೆ ನಮ್ಮ ಮನಸ್ಸಿಗೆ ಒಂದು ಒಳ್ಳೆ ಭಾವನೆ ಬರುತ್ತೆ, ನಾವು ಈ ಕೆಲಸವನ್ನ ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂತ ಒಂದು ಫೀಲಿಂಗ್ ಬರುತ್ತೆ. ಯಾಕಂದ್ರೆ ಇವತ್ತು ಈ ಆಧುನಿಕ ಮಾಡರ್ನ್ ಯುಗದಲ್ಲಿ ಎಲ್ಲರಿಗೆ ಒಂದೇ ಒಂದು ಕಂಪ್ಲೇಂಟ್ ಏನಪ್ಪಾ ಅಂದ್ರೆ ಸಮಯದ ಅಭಾವ ಅಂತ ಎಲ್ಲರೂ ಹೇಳ್ತಾರೆ. ಆಚಾರ್ಯ 3 ನಿಮಿಷದಲ್ಲಿ ಸಂಧ್ಯಾವಂದನ ಮಾಡ್ತಕ್ಕಂಥದ್ದು ಏನಾದ್ರೂ ಇದ್ರೆ ನಾವು ಬರ್ತೀವಿ ಹೇಳ್ರಿ ಅಂತಾರೆ. ಬನ್ನಿ, ತೊಂದರೆ ಇಲ್ಲ. 3 ನಿಮಿಷದಲ್ಲಿ ಕೃಷ್ಣ, ವಾಸುದೇವ, ಗೋವಿಂದ ಇದನ್ನ 10 ಸಾರಿ ಹೇಳ್ರಿ ಅಂತ ನಾನು ಹೇಳ್ತೇನೆ. ಅದು ಯಾಕೆ ಅಂದ್ರೆ ನನಗೆ ಇರ್ತಕ್ಕಂತ 3 ನಿಮಿಷ ನನಗೆ 15 ನಿಮಿಷ ಕೊಡಬಲ್ಲದು ಯಾವುದು? ಈ ಮಂತ್ರ ಜಪದಿಂದ, ನಾಮಸ್ಮರಣೆಯಿಂದ ನಮಗೆ ಜಾಸ್ತಿ ಟೈಮ್ ಸಿಗ್ಲಿಕ್ಕೆ ಚಾನ್ಸ್ ಇದೆ. ಅದಕ್ಕೋಸ್ಕರ ಸಮಯದ ಒಂದು ಎಲ್ಲರಿಗೂ ಕೊರತೆ ಇರೋವಾಗ ನಮ್ಮ ಕರ್ಮಾನುಷ್ಠಾನಕ್ಕೆ ಸಮಯದ ಅಭಾವ ಅಂತ ನಮ್ಮ ಮನಸ್ಸಲ್ಲಿ ಎಲ್ಲರಿಗೂ ಬರುತ್ತೆ. ಯಾಕೆ? ವೃತ್ತಿನಲ್ಲಿ, ನಮ್ಮ ಲೌಕಿಕ ವೃತ್ತಿನಲ್ಲಿ ನಮಗೆ ಸಮಯ ಅಷ್ಟು ಹೋಗ್ತಾ ಇದೆ. ಅದು ಪರಿವಾರ ಪೋಷಣೆ, ಸಮಾಜದಲ್ಲಿ ಇರಬೇಕು ನಾವು, ಅದು ನಮ್ಮ ಕರ್ತವ್ಯ. ಆದರೆ ಅದರ ಜೊತೆ ಈ ವರ್ಕ್ ಅನ್ನೋ ಜೊತೆ ಲೈಫ್ ಬ್ಯಾಲೆನ್ಸ್ ಮಾಡಿಕೊಂಡು ನಮ್ಮ ಲೈಫ್ ಡೆಫಿನಿಷನ್, ಅಧ್ಯಾತ್ಮ ಲೈಫ್ ಅನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಕೋಬಹುದು ಅನ್ನೋದಕ್ಕೆ ಒಂದೇ ಒಂದು ಟೂಲ್
TOOL ನಾವು ಯೂಸ್ ಮಾಡೋದು ಏನಂದರೆ ಅದು ಸಂಧ್ಯಾ ವಂದನೆ. ಲೆಟ್ ಅಸ್ ಯೂಸ್ ಸಂಧ್ಯಾ ವಂದನೆ ಆಸ್ ಎ ಫ್ಯಾಂಟಾಸ್ಟಿಕ್ ಇನ್ಸ್ಟ್ರೂಮೆಂಟ್ ಟು ನರ್ಚರ್ ಅವರ್ ಸ್ಪಿರಿಚುವಲ್ ಕೋಶಂಟ್. ಯಾಕೆ ಅಂದ್ರೆ ಅವರ್ ಇನ್ವೆಸ್ಟ್ಮೆಂಟ್ಸ್ ಹ್ಯಾವ್ ಟು ಗೋ ಇನ್ ದಿ ಡೈರೆಕ್ಷನ್ ಆಫ್ ಸ್ಪಿರಿಚುವಲ್ ಬ್ಯಾಂಕ್ ಅಕೌಂಟ್ ಅಲ್ವಾ? ಇದೆಲ್ಲರಿಗೂ ನಮಗೆ ಗೊತ್ತಾಗಿದ್ದೆ. ಆದರೆ ನಾವು ಎಷ್ಟರ ಮಟ್ಟಿಗೆ ನಮ್ಮ ಕರ್ಮಾನುಷ್ಠಾನವನ್ನ ರೇಟಿಂಗ್ ಮಾಡಿದ್ರೆ ಸಿಂಗಲ್ ಸ್ಟಾರ, ಡಬಲ್ ಸ್ಟಾರ, 3 ಸ್ಟಾರ್ ಅಂತ ಬೇರೆಯವ್ರ ರೇಟ್ ಮಾಡೋದು ಬೇಡ. ವಿ ಕ್ಯಾನ್ ರೇಟ್ ಅವರ್ ಸೆಲ್ಸ್ ಇನ್ ಟರ್ಮ್ಸ್ ಆಫ್ ವಾಟ್ ಅವರ್ ಅನುಷ್ಠಾನ ಈಸ್. ಎಲ್ಲರಿಗೂ ನಮಗೆ ಒಂದು ಕುತೂಹಲ ಇರುತ್ತೆ, ಸಂಧ್ಯಾ ವಂದನ ಮಾಡೇ ಮಾಡ್ತೀವಲ್ಲ, ಅದರಲ್ಲಿ ಏನು ಅಂತಾದು ಡೀಪ್ ನಾಲೆಡ್ಜ್ ಇರುತ್ತೆ. ಅದರ ಬದಲು ಸರ್ವಮೂಲದಲ್ಲಿ ಇರ್ತಕ್ಕಂಥ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ನಮಗೆ ತಿಳಿಸಿಕೊಟ್ಟ ತತ್ವಗಳು ಮೋರ್ ಇಂಪಾರ್ಟೆಂಟ್, ಎರಡೂ ಇಂಪಾರ್ಟೆಂಟ್. ಯಾಕೆ? ಈ ಸಂಧ್ಯಾವಂದನ ವಿಷಯವನ್ನು ಕೂಡ ಕರ್ಮಾನುಷ್ಠಾನ ರೂಪೇಣ ಶ್ರೀಮದಾಚಾರ್ಯರು ಪ್ರತಿಪಾದನೆ ಮಾಡಿದ್ದಾರೆ. ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಅವರ ಸರ್ವಮೂಲಗಳನ್ನ ನೋಡ್ತಾ ಹೋದರೆ ಅದೆಲ್ಲ ನಮ್ಗೆ ಕ್ಲಿಯರ್ ಅರ್ಥ ಆಗತ್ತೆ. ಕರ್ಮದಿಂದ ಹೇಗೆ ಜ್ಞಾನ ಹುಟ್ಟತ್ತೆ, ಜ್ಞಾನದಿಂದ ಮತ್ತೆ ಉನ್ನತವಾದ ಕರ್ಮ ಹುಟ್ಟತ್ತೆ. ಇದು ಮಾಡ್ತಾ ನಮಗೆ ಮೋಕ್ಷ ಸಾಧನೆಗೆ ಒಂದು ಹಾದಿ ಆಗತ್ತೆ. ಇದೆಲ್ಲ ಎಲ್ಲರೂ ನಾವು ಬಹುಶ್ರುತರು ಈ ವಿಷಯಗಳನ್ನ ತುಂಬಾ ಚೆನ್ನಾಗಿ ಕೇಳಿರ್ತೇವೆ ಅಲ್ವಾ? ಈಗ ನಾನು ಈ ವರ್ಕ್ಶಾಪ್ ಬಗ್ಗೆ ಅಥವಾ ಈ ಸೆಷನ್ ಬಗ್ಗೆ ಮಾತಾಡುವಾಗ ಆಚಾರ್ಯರ ಹತ್ರ ಹೇಳಿದ್ದೇನೆಂದ್ರೆ, ಲೆಟ್ ಅಸ್ ಹ್ಯಾವ್ ಎ ಇಂಟರಾಕ್ಟಿವ್ ಡಿಸ್ಕಷನ್. ಅಂದ್ರೆ ನಾವು ಪ್ರಶ್ನೋತ್ತರ ಮುಖಾಂತರವಾಗಿ ಈ ಸೆಷನ್ ಅನ್ನ ಮಾಡೋಣ ಅಂತ ನಿಮ್ಮ ಎಲ್ಲರಿಗೂ ವಾಟ್ಸ್ಆಪ್ ಅಲ್ಲಿ ಕೆಲವೊಂದು ಪ್ರಶ್ನೆಗಳು ಬಂದಿರಬಹುದು. ಬಂದಿದೆಯಾ? ಯಾರು ಮಾಡರೇಟರ್ ಯಾರು? ಬಂದಿದೆ ಆಚಾರ್ಯ. ಆಯ್ತು, ಮಾಡರೇಟರ್ ಯಾರು ಈ ಸೆಷನ್ಗೆ? ಸರಿ, ಈ ಸೆಷನ್ ಮಾಡರೇಟರ್ ಯಾರು? ಆಚಾರ್ಯ ಹೇಳ್ಬೋದು. ಅಜಯ್ ಅಂತ ಮಾತಾಡ್ತಾ ಇದ್ದೀನಿ. ಯಾರು? ಅಜಯ್ ಅಂತ ಇದೀರಪ್ಪ. ಅಜಯ್, ವೆರಿ ಗುಡ್. ಓಕೆ, ಹೇಳ್ಬೋದು. ನಾನು ಸ್ಲೈಡ್ಸ್ ಶೇರ್ ಮಾಡ್ಬೋದಾ? ಹೇಗ್ ಮಾಡ್ಬೋದು? ಖಂಡಿತ ಮಾಡ್ಬೋದು. ಹೌದಾ? ಅದನ್ನ ಹೇಗ್ ಮಾಡೋದು ಅಂತ ಹೇಳಿದ್ರೆ ಆಮೇಲೆ ನಾನು ಮಾಡ್ತೀನಿ. ಈ ಶೇರ್ ಮಾಡಿ. ನಿಮ್ ಲ್ಯಾಪ್ಟಾಪ್ ಅಲ್ಲಿ ಶೇರ್ ಸ್ಕ್ರೀನ್ ಅಂತ ಬರುತ್ತಲ್ಲ, ಒಂದು ನಿಮಿಷ. ಅಲ್ಲ, ಈಗ ನಾನು ಗೂಗಲ್ ಮೀಟ್ ಅಲ್ಲಿ ಇರುವಾಗ ಶೇರ್ ಸ್ಕ್ರೀನ್ ಎಲ್ಲಿ ಕಾಣುತ್ತೆ? ಇವಾಗ ನಿಮ್ ಗೂಗಲ್ ಮೀಟ್ ಅಲ್ಲಿ ಶೇರ್ ಸ್ಕ್ರೀನ್ ಅಂತ ನಿಮ್ಗೆ ಗೂಗಲ್ ಮೀಟ್ ಅಲ್ಲ ಬರುತ್ತೆ ನೋಡಿ. ತ್ರೀ ಡಾಟ್ ಇರುತ್ತೆ. ಓಕೆ ಓಕೆ ಓಕೆ. ಶೇರ್ ಸ್ಕ್ರೀನ್ ಎಲ್ಲಿದೆ? ಶೇರ್ ಸ್ಕ್ರೀನ್ ಅಲ್ಲೇ ಬರುತ್ತೆ ನಿಮ್ಗೆ. ಚೇಂಜ್ ಲೇಔಟ್, ಸ್ವಿಚ್ ಕ್ಯಾಮರಾ, ಕ್ಯಾಪ್ಷನ್ಸ್ ಅಲ್ಲಿ ಬರ್ತಾ ಇಲ್ವಲ್ಲ? ಪ್ರೆಸೆಂಟ್ ನೌ ಅಂತ ಇರುತ್ತೆ ನೋಡಿ. ಪ್ರೆಸೆಂಟ್ ಸ್ಕ್ರೀನ್ ಅಂತ ಬರ್ಬೋದು ನಿಮ್ಗೆ. ಫುಲ್ ಸ್ಕ್ರೀನ್ ಅಂತ ಬರುತ್ತೆ. ಇಲ್ಲ, ಪ್ರೆಸೆಂಟ್ ಸ್ಕ್ರೀನ್ ಅಂತ ಒಂದಿರುತ್ತೆ ಇನ್ನೊಂದು ಆಪ್ಷನ್. ನಾನು ಏನೇನ್ ಆಪ್ಷನ್ ಇದೆ ಹೇಳ್ಬಿಡ್ತೀನಿ. ಚೇಂಜ್ ಲೇಔಟ್, ಫುಲ್ ಸ್ಕ್ರೀನ್, ಸ್ವಿಚ್ ಕ್ಯಾಮರಾ, ಚೇಂಜ್ ಬ್ಯಾಕ್ ಗ್ರೌಂಡ್, ಕ್ಯಾಪ್ಷನ್ಸ್ ಆಫ್, ಯೂಸ್ ಎ ಫೋನ್ ಆರ್ ಆಡಿಯೋ ಅಂತಿದೆ. ಸೆಟ್ಟಿಂಗ್ಸ್ ಹೋಗ್ಬೇಕಾ ಏನಾದ್ರು? ಇಲ್ಲ, ಸೆಟ್ಟಿಂಗ್ಸ್ ಅಲ್ಲ. ಸೆಟ್ಟಿಂಗ್ಸ್ ಪಕ್ಕನೆ ಮುಂಚೆನೆ ಒಂದಿದೆ ಇನ್ನೊಂದು ಆಪ್ಷನ್. ಟ್ರಬಲ್ ಶೂಟಿಂಗ್ ಅಂಡ್ ಹೆಲ್ಪ್ ಅಂತಿದೆ. ಇಲ್ಲ, ಪ್ರೆಸೆಂಟ್ ಸ್ಕ್ರೀನ್ ಶೇಪ್ ಅಲ್ಲಿ ಇರುತ್ತೆ ನಿಮ್ಗೆ. ಸ್ಕ್ರೀನ್ ಶೇಪ್ ಅಲ್ಲಿ ಫುಲ್ ಸ್ಕ್ರೀನ್ ಅಂತಿದೆ ಅಷ್ಟೇ. ಫುಲ್ ಸ್ಕ್ರೀನ್ ಅಲ್ಲ ಅಷ್ಟೇ. ನಾನು ಅದೇ ಯೂಸ್ ಮಾಡಿ ನೋಡಿ. ಒಂದು ನಿಮಿಷ ಆಚಾರ್ಯ, 3 ಡಾಟ್ಸ್ ಪಕ್ಕದಲ್ಲಿ ಪ್ರೆಸೆಂಟ್ ನೌ ಅಂತ ಇದೆಯಾ? ಈಗ ಪ್ರೆಸೆಂಟ್ ನೌ ಅಂತ ಇದೆ ಅಲ್ಲ, ಯುವರ್ ಎಂಟೈರ್ ಸ್ಕ್ರೀನ್ ಅಲ್ಲಿ ತಗೋಬೇಕಲ್ವಾ? ಪ್ರೆಸೆಂಟ್ ಸ್ಕ್ರೀನ್ ಅದ್ರಲ್ಲಿ ಯಾವ್ದು ಯುವರ್ ಎಂಟೈರ್ ಸ್ಕ್ರೀನ್ ಅಂತ ತಗೋಬೇಕಾ? ತಗೋಬಹುದು ಆಚಾರ್ಯ, ತಗೋಬಹುದಲ್ವಾ? ಸರಿ, ಈಗ ಗೊತ್ತಾಯ್ತು. ಅಲ್ಲಿ ಬರ್ತೀನಿ. ಸರಿ ಸರಿ, ನಾನು ಈ ಝೂಮ್ ಅಲ್ಲಿ ಮಾಡಿ ಅಭ್ಯಾಸ ಆಗಿದೆ. ಆಯ್ತು, ಸರಿ. ಸೊ ಈಗ ಆ ಪ್ರಶ್ನೋತ್ತರಗಳು ನಿಮ್ಮೆಲ್ಲ ಎದುರುಗಡೆ ಬಂದಿದೆ, ಆಯ್ತಾ? ಎಲ್ಲರೂ ಭಗವಂತನ ಸ್ಮರಣೆ ಮಾಡಿ ಈ ಪ್ರಶ್ನೋತ್ತರ ಮತ್ತೆ ಈ ಸೆಷನ್ ನ ಶುರು ಮಾಡೋಣ. ಆದಷ್ಟು ಎಲ್ಲರೂ ನಮ್ಮ ಧಾರ್ಮಿಕ ಭಾರತೀಯ ವೇಷದಲ್ಲಿ ಇದ್ರೆ ಅದು ಇನ್ನು ಪುಣ್ಯಕರ ಅಂತ ಒಂದು ಪ್ರಾರ್ಥನೆ. ಈಗ ಮೊದಲನೇ ಪ್ರಶ್ನೆ, ಯಾರಾದ್ರೂ ಹೇಳೋದಿದ್ರೆ ಅನ್ಮ್ಯೂಟ್ ಮಾಡಿ ಒಬ್ರು ಹೇಳಿ. ನಾನು ನಿಮ್ಮ ಹೆಸರು ಹೇಳ್ಬೋದಾ ಅಥವಾ ನೀವು ಮಾಡರೇಟರ್? ಯು ಕ್ಯಾನ್ ಟೇಕ್ ನೇಮ್ಸ್.
ಕಣ್ಣನ್ ನನ್ನ ಹೆಸರು. ಇಲ್ಲ, ಡೈರೆಕ್ಟ್ ಆಗಿ ಮಾತಾಡಿ. ಹಾ ಕಣ್ಣನ್. ಹಾ, ಮೊದಲನೇ ಪ್ರಶ್ನೆ ಯಾವುದು ಕಣ್ಣನ್ ಅವರೇ? ಅದೌದು, ಇವಾಗ ಸಂಜೆ ಒಂದು ಬರತ್ರ ನಕ್ಷತ್ರ ಇರುವಳು ಮಾಡಬೇಕು ಅಂತಾರಲ್ಲ. ಇಲ್ಲ, ಒಂದ್ ನಿಮಿಷ. ಅದೇ ಒಂದ್ ನಿಮಿಷ ದಯವಿಟ್ಟು ಒಬ್ರು ಒಂದೇ ಕ್ವಶನ್ ಕೇಳಿ. ಅಲ್ಲ, ಈಗ ಕ್ವಶನ್ಸ್ ನೀವು ಜನರಲ್ ಕ್ವಶನ್ಸ್ ಕೇಳಬೇಡಿ. ನಾನು ಕೆಲವೊಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕ್ವಶನ್ಸ್ ಹಾಕಿದ್ದೀನಿ. ಆ ಕ್ವಶನ್ಸ್ ಅನ್ನ ಮೊದಲು ಡಿಸ್ಕಸ್ ಮಾಡಿ ಜನರಲ್ ಕ್ವಶನ್ಸ್ ಗೆ ಹೋಗಿ, ಸರಿನಾ? ನೀವು ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಅಜಯ್ ಅವರೇ, ಯು ಕ್ಯಾನ್ ಕಾಲ್ ಔಟ್ ಎ ನೇಮ್ ಅಂಡ್ ಸಂಬಡಿ ಕ್ಯಾನ್ ಅನ್ಮ್ಯೂಟ್ ಅಂಡ್ ಟಾಕ್. ಕೇಳ್ಬೋದು, ಕಣ್ಣನ್ ಅವರೇ ಕೇಳಿ. ಅದೇ ನಾ ಕೇಳಿರ್ತ ಅದೇ ಕೇಳಿದ, ಅದು ಆಮೇಲೆ ಕೇಳುವಂತಾರೆ ಯಾ ಕ್ವಶನ್. ಅಲ್ಲ, ಈಗ ಅಜಯ್ ಅವರೇ, ನಾವೊಂದು ಸೆಟ್ ಆಫ್ 10 ಕ್ವಶನ್ಸ್ ಕಳಿಸಿದ್ವಿ ಅಲ್ಲ, ಆ 10 ಕ್ವಶನ್ಸ್ ಅನ್ನ ಮೊದಲು ಕ್ಲಿಯರ್ ಮಾಡೋಣ. ದೆನ್ ವಿ ವಿಲ್ ಗೆಟ್ ಇನ್ ಟು ಜನರಲ್ ಕ್ವಶನ್ಸ್. ಓಕೆ, ನಾನು ಮಧು ಅಂತ. ನಮಸ್ಕಾರ ಆಚಾರ್ಯ. ಫಸ್ಟ್ ಕ್ವಶನ್ ಓದ್ಲಾ? ಹೇಳಿ. ನಾನು BN ಕುಲಕರ್ಣಿ ಅಂತ. ನಮಸ್ಕಾರ ಆಚಾರ್ಯ. ಈಸ್ ಸಂಧ್ಯಾ ವಂದನ ಎ ನಿತ್ಯ ಕರ್ಮ ಆರ್ ನೈಮಿತ್ತಿಕ ಕರ್ಮ? ವೆರಿ ಗುಡ್. ಸೊ ನಾನು ಪ್ರಶ್ನೆ, ನೀವು ಮ್ಯೂಟ್ ಮಾಡ್ತೀನಿ. ಈ ಪ್ರಶ್ನೆಯನ್ನ ಮತ್ತೆ ಓದ್ತೇನೆ, ಎಲ್ಲರೂ ಮ್ಯೂಟ್ ಮಾಡಿ. ಸಂಧ್ಯಾ ವಂದನೆ ಅನ್ನೋದು ನಿತ್ಯ ಕರ್ಮನೋ ನೈಮಿತ್ತಿಕ ಕರ್ಮನೋ ಅಂತ ಪ್ರಶ್ನೆ. ಮಧು ಅವರೇ ಮ್ಯೂಟ್ ಮಾಡಿ. ಓಕೆ, ಸೊ ಸಂಧ್ಯಾ ವಂದನೆ ಅನ್ನೋದು ನಿತ್ಯ ಕರ್ಮನೋ ನೈಮಿತ್ತಿಕ ಕರ್ಮನೋ ಅಂತ ಪ್ರಶ್ನೆ ಅಲ್ವಾ? ಯಾರಿಗೆ ಉತ್ತರ ಗೊತ್ತೋ ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು ಕೇಳ್ತೇನೆ ನಿಮ್ಮ ಹೆಸರು. ನಿತ್ಯ ಕರ್ಮ. ಓಕೆ, ಸುಮಾರು ಜನ ನಿತ್ಯ ಕರ್ಮ ಅಂತ ಹೇಳ್ತಾ ಇದೆ. ಆರ್ಟ್ ಎ ಅಂತಿದೆ. ಯಾರು? ಪ್ರಸನ್ನ ಮಾಹುರ್ಕರ್. ಹೇಳ್ರಿ, ಉತ್ತರ ಹೇಳ್ರಿ. ನಿತ್ಯ ಕರ್ಮ. ಅದು ನಿತ್ಯ ಕರ್ಮ. ಸರಿ, ನೀವು ದಯವಿಟ್ಟು ನೀವು ಅನ್ಮ್ಯೂಟ್ ಮಾಡಬೇಡಿ ದಯವಿಟ್ಟು. ಐ ವಿಲ್ ಮಾಡರೇಟ್ ಇಟ್. ಓಕೆ, ನರಸಿಂಹ ಬದ್ಲಾದಿ. ಆಚಾರ್ಯ ನಿತ್ಯ ಕರ್ಮ. ಆಚಾರ್ಯ ನಿತ್ಯ ಕರ್ಮ. ಓಕೆ, ಯಾರಿಗಾದ್ರೂ ಈ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಇದೆಯಾ? ಅಂದರೆ ನೈಮಿತ್ತಿಕ ಕರ್ಮ ಅಂತ ಯಾರಿಗಾದ್ರೂ ಕಲ್ಪನೆ ಬರ್ತಾ ಇದೆಯಾ? ಯಾರಿಗೂ ಇಲ್ಲ. ಎಲ್ಲರೂ ನಿತ್ಯ ಕರ್ಮ ಅಂತ ಒಪ್ಕೊಂಡ್ವಾ? ಮೊದಲನೇ ಪ್ರಶ್ನೆಗೆ ಹೌದು. ಅಲ್ಲಿಗೆ ಕ್ವಶನ್ ಅಲ್ಲೇ ನಿಲ್ಲಲ್ಲ. ಯಾಕಂದ್ರೆ ನಾವು ನೆಕ್ಸ್ಟ್ ಸ್ಟೆಪ್ ಎಲ್ಲಿಗೆ ಹೋಗ್ತೀವಂದ್ರೆ, ಇದು ನಿತ್ಯ ಕರ್ಮ ಯಾಕಾಗಿದೆ ಅಲ್ವಾ? ಆಮೇಲೆ ನೈಮಿತ್ತಿಕ ಕರ್ಮ ಅಂದ್ರೆ ಏನು ಅಲ್ವಾ? ಆ ಡೆಫಿನಿಷನ್ಸ್ ನಮ್ಗೆ ಗೊತ್ತಾದ್ರೆ, ನಮಗೆ ಈಗ ನಿತ್ಯ ಕರ್ಮ ಅಂದ್ರೆ ಸ್ಥೂಲ ರೂಪದಲ್ಲಿ ನಾವು ತಿಳ್ಕೊಂಡಿರೋದೇನಂದ್ರೆ, ನಿತ್ಯದಲ್ಲೂ ಮಾಡುವ ಕರ್ಮಕ್ಕೆ ನಿತ್ಯ ಕರ್ಮ ಅಂತ ನಮ್ಮ ಮನಸ್ಸಲ್ಲಿ ಒಂದು ಡೆಫಿನೇಷನ್ ಇಟ್ಕೊಂಡಿದೀವಿ. ಹೌದಾ? ಅದಕ್ಕೋಸ್ಕರ ಸಂಧ್ಯಾ ವಂದನೆಯನ್ನ ನಾವು ನಿತ್ಯ ಕರ್ಮ ಅಂತ ಹೇಳ್ತಾ ಇದೀವಿ. ಸರಿನಾ? ಓಕೆ, ಈಗ ನಿತ್ಯ ಕರ್ಮ ಅಂದ್ರೆ ಈಗ ಡೆಫಿನಿಷನ್ ಏನು ಅಂತ ಕೇಳ್ತೇನೆ ನಿಮ್ಗೆ, ಆಯ್ತಾ? ರಘು ಗೋಪಾಲ್ ಕೃಷ್ಣನ್, ನಿತ್ಯ ಕರ್ಮ ಡೆಫಿನಿಷನ್ ಏನು? ನಿತ್ಯದಲ್ಲಿ ಮಾಡಬೇಕಾದ ಒಂದು ಮ್ಯಾಂಡೇಟರಿ ಡಿವೋಷನಲ್ ಪ್ರಾಕ್ಟೀಸ್, ಆರ್ ಅದು ಇಟ್ ಶುಡ್ ಬಿ ಸ್ವಲ್ಪ ಸರಿಯಾಗಿ ಮಾಡಿ ಆರ್ಬೇಕು. ಋಣ ತೀರಿ ಅದಿಟ್ಸು ಖಂಡಿತನಾಗಿ ಮಾಡಬೇಕಾದ ಒಂದು ಕರ್ಮ. ಖಂಡಿತವಾಗಿ ನಿತ್ಯದಲ್ಲಿ ಮಾಡತಕ್ಕಂತ ಒಂದು ಕರ್ಮಕ್ಕೆ ನಿತ್ಯ ಕರ್ಮ ಅಂತ ಹೇಳ್ತೀವಿ. ಎನಿ ಅದರ್ ಡೆಫಿನಿಷನ್? ನೀವಲ್ಲ, ಇನ್ಯಾರಾದ್ರೂ? ಸತ್ಯರಾಜ ಅಂತ ಮಾತಾಡ್ತಾ ಇರೋದು. ಹೇಳಿ. ಪ್ರತಿದಿನವೂ ವಿಧಿಸಿದ ಸಮಯಗಳಲ್ಲಿ ಮಾಡಲೇಬೇಕಾದ ಕರ್ಮಗಳಿಗೆ ನಿತ್ಯ ಕರ್ಮ ಎಂದು ಹೆಸರು. ಸರಿ, ನೀವು ಟೈಮ್ ಡೈಮೆನ್ಷನ್ ತಂದ್ರಿ ಈಗ ಅಲ್ವಾ? ಡೈಲಿ ಜೊತೆ ಯು ಆಲ್ಸೋ ಬ್ರಾಟ್ ಇನ್ ದಿ ಫಂಕ್ಷನ್ ಆಫ್ ಟೈಮ್ ಡೈಮೆನ್ಷನ್. ವೆರಿ ಗುಡ್. ಓಕೆ, ಎನಿ ಅದರ್ ಡೆಫಿನಿಷನ್? ವಿಧಿ ನಿಷೇಧ ಅಲ್ಲ, ವಿಧಿಸಿದ ಕರ್ಮಗಳು ಅಂತ ಹೇಳಿ. ವಿಧಿ ಅಂದ್ರೆ ನಮ್ಮ ಇದರಲ್ಲೇ ಅಂದ್ರೆ ನೈಮಿತ್ತಿಕ ಕರ್ಮಗಳು ವಿಧಿಸಲ್ಪಟ್ಟಿಲ್ವಾ? ವಿಧಿಸಲ್ಪಟ್ಟಿವೆ ಅಂತ. ಅದೇ
ನನ್ನ ಅಭಿಪ್ರಾಯ. ಮಾಡಲೇಬೇಕಾದದ್ದು ವಿಧಿಸಲ್ಪಟ್ಟಿದೆ. ನಮ್ಮ ಶಾಸ್ತ್ರಾನುಸಾರ ಒಂದ್ ನಿಮಿಷ ನನ್ನ ಪ್ರಶ್ನೆ ಕೇಳಿ, ಸ್ವಲ್ಪ ನನ್ನ ಪ್ರಶ್ನೆ ಕೇಳಿ. ನೀವ್ ಹೇಳಿದ್ದೇನೆಂದ್ರೆ ವಿಧಿಸಲ್ಪಟ್ಟ ಕರ್ಮಕ್ಕೆ ನಿತ್ಯ ಕರ್ಮ ಅಂತ ಹೇಳುವುದಾದರೆ ನೈಮಿತ್ತಿಕ ಕರ್ಮ ವಿಧಿಸಲ್ಪಟ್ಟಿಲ್ವಾ? ಅದು ವಿಧಿಸಲ್ಪಟ್ಟಿದೆ. ಮತ್ತೆ ಹೇಗೆ ಡಿಫರೆನ್ಶಿಯೇಟ್ ಮಾಡೋದು? ಅದಕ್ಕೆ ಕನ್ಫ್ಯೂಸ್ ಆಯ್ತು. So good. We are all thinking now. Let us think. ಶ್ರೀಧರ್ ಅವರೇ ಹೇಳಿ. ನಾನು ಹೇಳ ಶ್ರೀಧರ್ ಅವರು ಹೇಳಿ. ಸ್ಪ್ಯಾನ್ ಶ್ರೀಧರ್ ಅನ್ಮ್ಯೂಟ್ ಮಾಡಿ ಮಾತಾಡಿ, ತೊಂದರೆ ಇಲ್ಲ. ಕರೆಕ್ಟಾ? ನಾನು ನಿಮ್ಮ ಹೆಸರು ಕರೀತಾ ಇರೋದು ಶ್ರೀಧರ್ ಅವರು? ಅಲ್ಲ, ನಾನು ಮುರಳೀಧರ. ಒಂದ್ ನಿಮಿಷ. ಶ್ರೀಧರ್ ಇಸ್ ಟಾಕಿಂಗ್. ನೀವು ಅನ್ಮ್ಯೂಟ್ ಆಗಿಲ್ಲ ಶ್ರೀಧರ್ ಅವರೇ. ಪ್ರಹ್ಲಾದ್ ಬೆಳ್ಳಿಗುಂಡ್ ಶ್ರೀಧರ್. ಓಕೆ, ಸ್ಪ್ಯಾನ್ ಶ್ರೀಧರ್ ಅಲ್ವಾ? ಇಲ್ಲ ಓಕೆ, ಮುರಳಿ ಕುಲಕರ್ಣಿ ಅವರು ನೀವ್ ಹೇಳಿ. ಬೇರೆ ಯಾವುದೇ ಪೂಜಾ ಕಾರ್ಯಗಳಾಗ್ಲಿ ಇನ್ಯಾವುದೇ ನಿಯಮಿತ ಕಾರ್ಯಗಳು ಮಾಡ್ಲಿಕ್ಕೆ ಒಂದು ಅಧಿಕಾರ ಸಿಗಬೇಕು ಅಂತಂದ್ರೆ ಸಂಧ್ಯಾ ವಂದನೆ ಮಾಡ್ಲೇಬೇಕು. ಅಲ್ಲ, ನೀವು ಏನ್ ಹೇಳ್ತಾ ಇದ್ದೀರಿ ಗೊತ್ತಾ? ಈಗ ದಿ ಪ್ರೀ ರೆಕ್ವಿಸಿಟ್ ಫಾರ್ ಸಮ್ ಅದರ್ ಕರ್ಮ ಇಸ್ ಸಂಧ್ಯಾ ವಂದನೆ ಅಂತ ಹೇಳ್ತಾ ಇದ್ದೀರಾ. ನಾನು ಅದಕ್ಕೆ ಕೇಳಿಲ್ಲ. ನಾನು ಕೇಳಿದ್ದು ನಿತ್ಯ ಕರ್ಮದ ಡೆಫಿನೇಷನ್. ನಿತ್ಯ ಕರ್ಮದ ಡೆಫಿನೇಷನ್ ಅಂತಂದ್ರೆ ಪ್ರತಿನಿತ್ಯ ಮಾಡ್ಲೇಬೇಕಾಗಿರ್ತಕ್ಕಂಥ ಒಂದು ಮ್ಯಾಂಡೇಟರಿ ಅಂತಾನೆ ಅನ್ಕೊಳ್ಬಹುದು. ಹೌದು, ಕರೆಕ್ಟ್. ಸೊ ಎಲ್ಲರೂ ಅದನ್ನೇ ಅಭಿಪ್ರಾಯ ಪಡ್ತಾ ಇದ್ದೀರಾ? ಇನ್ನೇನಾದ್ರೂ ಆಲ್ಟರ್ನೇಟ್ ಡೆಫಿನೇಷನ್ ನಿಮ್ಮಲ್ಲಿ ಇದೆಯಾ ಅಂತ ಕೇಳ್ತಾ ಇದ್ದೀನಿ. ಇದನ್ ಬಿಟ್ಟು ಬಹುಶಃ ಇಲ್ಲ. ಮಾಡದೆ ಹೋದ್ರೆ ದೋಷ ಬರುವಂತ ಒಂದು ಯಾವ್ದು ಇದೆ? ಯಾರು ಹೇಳ್ತಾ ಇದ್ದಾರೆ? ಯಾರು? ನಿಮ್ ಹೆಸರು ಹೇಳ್ರಿ. ನಾನು BN ಕುಲಕರ್ಣಿ ಅಂತ, ಬಿಂದು BN ಕುಲಕರ್ಣಿ ಅವ್ರು ಹೇಳ್ರಿ. ಅದ ಈ ಯಾವ ಕರ್ಮಗಳನ್ನ ನಾವು ಮಾಡದೆ ಹೋದ್ರೆ ನಮ್ಗೆ ದೋಷ ಪ್ರಾಪ್ತಿ ಆಗ್ತದೆ. ವೆರಿ ಗುಡ್, ವೆರಿ ಗುಡ್ ಪಾಯಿಂಟ್. ಅಲ್ಲಿಗೆ ಏನು ಎಲ್ಲಿಗೆ ಹೋಗ್ತಾ ಇದೆ ಅಂದ್ರೆ, ಆ ನಿತ್ಯ ಕರ್ಮವನ್ನು ಮಾಡದೇ ಇದ್ದ ಪಕ್ಷದಲ್ಲಿ ಪಾಪ ಬರುವುದು ಅಲ್ವಾ? ಅಂದ್ರೆ ಏನು? ದೇರ್ ಇಸ್ ಸಮಥಿಂಗ್ ಅಟ್ಯಾಚ್ ಟು ಇಟ್ ಅಂತ ಅರ್ಥ ಆಗ್ತಾ ಇದೆ. ಅಂದ್ರೆ ಮಾಡಲೇಬೇಕು ಅಂದ್ರೆ ಅದರ ಜೊತೆ ನಾವು ಏನ್ ಕೇಳ್ಬೇಕಂದ್ರೆ, ನಿತ್ಯ ಕರ್ಮ ಸ್ವಲ್ಪ ಮ್ಯೂಟ್ ಮಾಡ್ರಿ ಎಲ್ಲಾರು ಪ್ಲೀಸ್. ನಿತ್ಯ ಕರ್ಮ, ನಂದು ವಾಯ್ಸ್ ಎಲ್ಲ ಸರಿಯಾಗಿ ಕೇಳಿಸ್ತಾ ಇದೆಯಾ? ಆಡಿಯೋ ವಿಡಿಯೋ ಸರಿ ಇದೆಯಾ? ಆ ನಿತ್ಯ ಕರ್ಮವನ್ನ ನಾನು ಮಾಡಿದರೆ ನನಗೆ ಪುಣ್ಯ ಉಂಟೋ ಇಲ್ಲೋ? ಪುಣ್ಯ ಇಲ್ಲ, ಪಾಪ ಬರಲ್ಲ. ಮಾಡಿದ್ರೆ ಪುಣ್ಯ ಉಂಟು, ಮಾಡ್ಲಂಗ್ ಬಿಟ್ರೆ ಪಾಪ ಉಂಟು. ಪಾಪ ಖಂಡಿತ ಇದೆ. ಸೊ ಮಾಡಿದರೆ ಪುಣ್ಯ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಪುಣ್ಯ ಉಂಟು ಆಚಾರ್ಯ, ಪುಣ್ಯವೂ ಉಂಟು, ಬಿಟ್ರೆ ಪಾಪವೂ ಕೊಡುತ್ತೆ. ಯಾರು ಹೇಳ್ತಾ ಇದ್ದಾರೆ ಇದು? ರಘು ಗೋಪಾಲ್ ಕೃಷ್ಣ. ಕಣ್ಣನ್ ಹೇಳಿ. ಅದೇ ನಿತ್ಯ ಮಾಡ್ಲಾಗಿದ್ರೆ ಪಾಪ, ಮಾಡಿದ್ರೆ ಪುಣ್ಯ. ಮಾಡಿದ್ರೆ ಪುಣ್ಯ ಇದೆ. ಎನಿ ಅದರ್ ಡೆಫಿನೇಷನ್? ಅಷ್ಟೇ. ಅದರ್ಸ್ ಕಣ್ಣನ್ ನೀವು ಮ್ಯೂಟ್ ಆಗಿ. ಬೇರೆಯವರು ಆಲ್ ಆಫ್ ಯು ಪ್ಲೀಸ್ ಇಂಟರಾಕ್ಟ್ ವಿತ್ ಮೀ. ಇದು ಇಂಟರಾಕ್ಟಿವ್ ಸೆಷನ್. ಈ ಮಾಡೆಲ್ ಇಷ್ಟ ಆಗ್ತಾ ಇದೆಯಾ ನಿಮಗೆ? ಕ್ವಶನ್ ಆನ್ಸರ್ ಡಿಸ್ಕಷನ್ ಫಾರ್ಮ್ಯಾಟ್. ಇದು ಪುಣ್ಯಾರ್ಜನೆಗಾಗಿ ಮಾಡ್ಲೇಬೇಕಾದಂತಹ ಕರ್ಮ ಅಂತ ಏನಲ್ಲ. ಪುಣ್ಯ ಸಂಪಾದನೆಗಾಗಿ ಮಾಡ್ಬೇಕಂತಲ್ಲ. ಬಟ್ ಏನಂತಂದ್ರೆ ಪಾಪ ಬರಬಾರ್ದು ಅಂತ ಹೇಳ್ಬಿಟ್ಟು ಮಾಡ್ಲೇಬೇಕಾದಂತಹ ಕಾರ್ಯ. ನೀವು ಸ್ವಲ್ಪ ರಿವರ್ಸ್ ಆರ್ಡರ್ ಅಲ್ಲಿ ತಗೊಳ್ತಾ ಇದ್ದೀರಾ. ನನ್ನ ಪ್ರಶ್ನೆ, ನಿತ್ಯ ಕರ್ಮ ಮಾಡುವುದರಿಂದ ನಿಮಗೆ ಪುಣ್ಯ ಬರುತ್ತೋ ಇಲ್ಲೋ? ಬರುತ್ತೆ. ಎನಿ ಅದರ್ ಡಿಫರೆನ್ಸ್ ಆನ್ಸರ್ ಟು ದಿಸ್? ಪುಣ್ಯ ಬರುತ್ತೆ, ಮಾಡಲೇಬೇಕು. ಮಾಡದೇ ಇದ್ದರೆ ಪಾಪ. ಸರಿ, ನಾನೇನ್ ಹೇಳ್ತೀನಿ ಗೊತ್ತಾ? ನಿತ್ಯ ಕರ್ಮ, ಪ್ರಭಾಕರ್ ರಾವ್ ಮ್ಯೂಟ್ ಆಗ್ರಿ ಪ್ಲೀಸ್. ಆಲ್ ಆಫ್ ಯು ಮ್ಯೂಟ್, ಎಲ್ಲರಿಗೂ ಅನುಕೂಲ ಆಗತ್ತೆ ಪ್ಲೀಸ್. ನಿತ್ಯ ಕರ್ಮವನ್ನು ಮಾಡುವುದರಿಂದ ನಮಗೆ ಪುಣ್ಯ ಬರಲ್ಲ. ಯಾಕೆ? ಅದು ನಿತ್ಯ ಕರ್ಮ ಆಗಿದೆ. ಅದಕ್ಕೆ ಸ್ವಲ್ಪ ಅರ್ಥ ವಿಶ್ಲೇಷಣೆ ಹೇಳ್ತೀನಿ ನಾನು. ಪುಣ್ಯದಲ್ಲಿ ಇಷ್ಟ ಪುಣ್ಯ, ಅನಿಷ್ಟ ಪುಣ್ಯ ಅಂತ ಇರುತ್ತೆ. ಆಯ್ತಾ? ಈಗ ನಮ್ಮ ಈ ಪುಣ್ಯ, ಸಂಧ್ಯಾ ವಂದನೆಯಿಂದ ಮಾಡುವ ಪುಣ್ಯ, ದೇವರು ಅದನ್ನ ಈಗ ನಮಗೆ ಪುಣ್ಯ ಎಲ್ಲಿ ಮಾಡ್ತಾನಂದ್ರೆ ನಮ್ಮ FD ನಲ್ಲಿ ಹಾಕಿಟ್ಟು ಬಿಡ್ತಾನ ಆ ಪುಣ್ಯವನ್ನ. ಏನ್ ಹೇಳಕ್ ಬಂದೆ ಅಂದ್ರೆ, ನಮ್ಮ ಬೇರೆ ಇಷ್ಟಾರ್ಥಗಳ ಪೂರೈಸ್ಕೊಳ್ಳಕ್ಕೆ ಈ ಪುಣ್ಯವನ್ನು ಖರ್ಚು ಮಾಡ್ಲಿಕ್ಕೆ ಬಿಡಲ್ಲ ದೇವರು. ಅರ್ಥ ಆಯ್ತಲ್ವಾ? ಈಗ ರಾಘವೇಂದ್ರ ಸ್ವಾಮಿಗಳು ನಮಗೆ ಸೇವೆ ಮಾಡಿದರೆ ನಮಗೆ ಫಲ ಎಲ್ಲ ಕೊಡೋದು ಹೇಗೆ?
ಅವರ ಅನಿಷ್ಟ ಪುಣ್ಯದ ಅಕೌಂಟ್ ಇಂದ, ಅನಿಷ್ಟ ಅಂದ್ರೆ ಕೆಟ್ಟದ್ ಅನ್ಕೋಬೇಡಿ, ಇಟ್ ಈಸ್ ಎ ಡಿಮಾರ್ಕೇಶನ್ ಬಿಟ್ವೀನ್ ಇಷ್ಟ ಪುಣ್ಯ ಅಂಡ್ ಅನಿಷ್ಟ ಪುಣ್ಯ. ಇಷ್ಟ ಪುಣ್ಯ ಈಸ್ ಆಲ್ವೇಸ್ ರಿಕ್ವೈರ್ಡ್ ಅಂಡ್ ಯೂಸ್ಡ್ ಫಾರ್ ಜ್ಞಾನ ಸಾಧನ. ಅರ್ಥ ಆಯ್ತಾ? ಅವರ ಜ್ಞಾನ ಮೋಕ್ಷ ಸಾಧನೆಗೆ ಇಟ್ಕೊಳ್ತಕ್ಕಂತ ಪುಣ್ಯ ಇಷ್ಟ ಪುಣ್ಯ. ಅನಿಷ್ಟ ಪುಣ್ಯ ಏನು ಸಂಪಾದನೆ ಆಗಿರುತ್ತೋ ಅದು ಭಕ್ತಾದಿಗಳಿಗೆ ಹಂಚು ಬಿಡ್ತಾರವರು. ಯಾರು? ರಾಘವೇಂದ್ರ ಸ್ವಾಮಿಗಳು, ದೊಡ್ಡ ದೊಡ್ಡ ಯತಿಗಳು. ಸರಿನಾ? ಕಮಿಂಗ್ ಟು ದ ಪಾಯಿಂಟ್, ಆ ವಿವಕ್ಷ ಇಟ್ಕೊಂಡ್ರೆ ಸಂಧ್ಯಾ ವಂದನೆ ಮಾಡೋದರಿಂದ ನಮಗೆ ಏನು ಇಷ್ಟ ಪುಣ್ಯ ಅಂತೂ ಖಂಡಿತ ಬರುತ್ತೆ. ಯಾವ್ದದು ಇಷ್ಟ ಪುಣ್ಯ? ದೇವರು ಆ ಪುಣ್ಯವನ್ನ ತೆಗೆದು ನಮಗೆ ಖರ್ಚು ಮಾಡ್ಲಿಕ್ಕೆ ಬಿಡಲ್ಲ, ತೆಗೆದಿಟ್ಟು ಬಿಡ್ತಾನವನು. ಅದು ಎಲ್ಲಿಗಿಡ್ತಾನೆ? ನಮ್ಮ ಮೋಕ್ಷೋಪಯೋಗಿಯಾಗಿ ಸಾಧನೆ ಮಾಡ್ಕೊಳ್ಳಿಕ್ಕೆ, ಜ್ಞಾನಕ್ಕೆ ಎಕ್ಸೆಟ್ರಾ ಆ ಪುಣ್ಯವನ್ನ ಅಲ್ಲಿ ರಿಲೀಸ್ ಮಾಡ್ತಾನೆ. ನಮಗೆ ಅನಿಷ್ಟ ಪುಣ್ಯ ನಮಗೆ ಬರಲ್ಲ. ಆ ಅರ್ಥದಿಂದ ನಾವು ನಿತ್ಯ ಕರ್ಮ ಮಾಡೋದರಿಂದ ನನಗೆ ಕೆಲಸ ಸಿಕ್ತು, ಕೆಲಸ ಸಂಧ್ಯಾ ವಂದನೆಯಿಂದ ನನಗೆ ಇದು ಆಯ್ತು ಅಂದ್ರೆ ಸಕಾಮವಾಗಿ ಬರ್ತಕ್ಕಂತ ಫಲಗಳನ್ನ ಇಚ್ಛಿಸಿ ಮಾಡ್ತಕ್ಕಂಥದ್ದು ಅಲ್ಲ ನಿತ್ಯ ಕರ್ಮ. ಅದು ವಿಧಿ ಎಂದು ಮಾಡ್ತಕ್ಕಂಥದ್ದು ನಿತ್ಯ ಕರ್ಮ. ಸೊ ನಿತ್ಯ ಕರ್ಮ ಮಾಡಿದರೆ ಪುಣ್ಯವಿಲ್ಲ, ಅದಕ್ಕೋಸ್ಕರ ಬಿಟ್ಟು ಬಿಡಬಾರ್ದು. ಯಾವ ಪುಣ್ಯ ಇಲ್ಲ? ಅನಿಷ್ಟ ಪುಣ್ಯ ಇಲ್ಲ ಅಂತ ತಿಳ್ಕೊಬೇಕು ನಾವು. ಆಮೇಲೆ ಬಿಟ್ಟರೆ ಪಾಪ ಉಂಟು. ಆ ಬಿಟ್ಟರೆ ಪಾಪ ಉಂಟು ಈಸ್ ಎ ಗುಡ್ ಕಾಷನ್ ಫಾರ್ ಅಸ್ ಟು ಸೇ ದಟ್ ಇಟ್ ಹ್ಯಾಸ್ ಟು ಬಿ ಮ್ಯಾಂಡೇಟರಿಲಿ ಪರ್ಫಾರ್ಮ್ಡ್ ಅಂತ ಒಂದು ಕಾನ್ಸೆಪ್ಟ್ ಅನ್ನ ನಾವು ಅರ್ಥ ಮಾಡ್ಕೋಬೇಕು. ಈಗ ಸಮರಿ ಏನಾಯ್ತು? ಸಂಧ್ಯಾ ವಂದನೆ ನಿತ್ಯ ಕರ್ಮ ಹೌದು, ಅದು ಬಿಟ್ಟರೆ ಪಾಪ ಉಂಟು, ಆಮೇಲೆ ಮಾಡಿದರೆ ಪುಣ್ಯವಿಲ್ಲ. ಅಂದ್ರೆ ಈ ಅನಿಷ್ಟ ಇಷ್ಟ ಪುಣ್ಯಗಳ ವಿವಕ್ಷ ಇಟ್ಕೊಂಡು ನಮಗೆ ಇಷ್ಟ ಪುಣ್ಯವನ್ನ ದೇವರು ತೆಗೆದಿಟ್ಟಿರ್ತಾನೆ ಫಾರ್ ಅವರ್ ಮೋಕ್ಷ ಸಾಧನ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದು ಒಂದಾಯ್ತು, ನಿತ್ಯದಲ್ಲಿ ಮಾಡುವ ಕರ್ಮ ಅಂತ ಎಲ್ಲರಿಗೂ ಅರ್ಥ ಆಯ್ತು. ಸೊ ಬೇಸಿಕ್ಸ್ ಇಂದ ಗ್ರೋ ಮಾಡ್ತಾ ಹೋಗ್ತೀನಿ, ಕಾನ್ಸೆಪ್ಟ್ಸ್ ನೋಡ್ತಾ ಹೋಗೋಣ, ಆಯ್ತಾ? ಈಗ ಆ ನಿತ್ಯ ಕರ್ಮದಲ್ಲಿ ಎ ಕ್ಲಾಸಿಕ್ ಎಕ್ಸಾಂಪಲ್ ಈಸ್ ಸಂಧ್ಯಾ ವಂದನೆ. ಅಂದ್ರೆ ನಿತ್ಯದಲ್ಲೂ ತ್ರಿಕಾಲದಲ್ಲಿ ಮಾಡ್ತಕ್ಕಂತ ಮಾಡಲೇಬೇಕಾದ ಬ್ರಾಹ್ಮಣನಿಗೆ ವಿಧಿ ಪೂರ್ವಕವಾಗಿ ಇಟ್ಟ ಕರ್ಮ ಸಂಧ್ಯಾ ವಂದನೆ. ವೆರಿ ಗುಡ್. ಅದರ ಜೊತೆ ನಾವು ನೈಮಿತ್ತಿಕ ಕರ್ಮ ಅಂತ ಇನ್ನೊಂದು ಪದ ಉಪಯೋಗಿಸಿದ್ವಿ ಅಲ್ವಾ? ನೈಮಿತ್ತಿಕ ಕರ್ಮ ಅಂದರೆ ಏನು ಅಂತ ನೆಕ್ಸ್ಟ್ ಕ್ವಶನ್ ಅಲ್ವಾ? ದಯವಿಟ್ಟು ನಾನು ಹೆಸರು ಹೇಳ್ತೇನೆ, ನೀವು ಅನ್ಮ್ಯೂಟ್ ಮಾಡಿ ಹೇಳಿ, ಸೊ ದಟ್ ಎವ್ರಿಬಡಿ ವಿಲ್ ಗೆಟ್ ಅ ಚಾನ್ಸ್. ನಾನು ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಹೋಗ್ತೇನೆ. ಇಸ್ ದಟ್ ಓಕೆ? ಅನಂತ ಪದ್ಮನಾಭನ್, ಅನಿಲ್ ಕುಮಾರ್, ಅರವಿಂದ್ ಬಿ ಆರ್. ನೀವು ಅನ್ಮ್ಯೂಟ್ ಮಾಡಿ ಹೇಳ್ಬೇಕು ಆನ್ಸರ್. ನೈಮಿತ್ಯ ಕರ್ಮ ಅಂದ್ರೆ ಏನು? ನೈಮಿತ್ತಿಕ ಕರ್ಮ ಅಂದ್ರೆ ಏನು? ಅರವಿಂದ್ ರಾವ್, ಅಥವಾ ನೀವು ಹ್ಯಾಂಡ್ ರೈಸ್ ಮಾಡಿದ್ರು ಆಯ್ತು. ಅರವಿಂದ್ ರಾವ್ ಹೇಳಿ. ಮಾಹಿತಿ ಇಲ್ಲ ಮಾಹಿತಿ ಅಷ್ಟು. ಅರವಿಂದ್ ರಾವ್ ಬಗ್ಗೆ ತಿಳ್ಕೊಂಡಿಲ್ಲ. ಒಂದ್ ನಿಮಿಷ ಪ್ಲೀಸ್. ನಮಸ್ಕಾರ, ಮಾತಾಡ್ತಾ ಇದ್ದೇನೆ. ಅರವಿಂದ್ ರಾವ್ ಹೇಳ್ತಾ ಇರೋದು ನಮ್ಗೇನ್ ಕೇಳಿಸ್ತಾ ಇಲ್ಲ. ಅರವಿಂದ್ ರಾವ್ ಹೇಳಿ. ಹಾ, ಇದ್ರ ಬಗ್ಗೆ ಹೆಚ್ಚಿಗೆ ನಾನು ನೈಮಿತ್ಯ ಕರ್ಮದ ಬಗ್ಗೆ ಹೆಚ್ಚಿಗೆ ತಿಳ್ಕೊಂಡಿಲ್ಲ ಆಚಾರ್ಯ. ನನ್ನ ತಿಳ್ಕೊಂಡಿಲ್ಲ. ಗೊತ್ತಿದ್ರೆ ಗೊತ್ತಿರ್ಬೋದು ಅಂತ ಹೇಳಿ. ನೆಕ್ಸ್ಟ್ ಅರುಣ್ ಆರ್ ಗೊತ್ತಾ? ಬದ್ರಿ ನಾರಾಯಣ್, ಬೆಲ್ಗುನ್ ಪ್ರಹ್ಲಾದ್, ಎಲ್ಲರಿಗೂ ಚಾನ್ಸ್ ಕೊಡ್ತೀನಿ. ಭರತ್, ಚೇತನ್, ದಾಶರಥಿ, ಬೆಳಗುಂದ್ ಹೇಳಿ. ಬೆಳಗುಂದಿನೇ. ನೀವೆಲ್ಲರೂ ಮ್ಯೂಟ್ ಮಾಡಿ ದಯವಿಟ್ಟು. ನಿಮ್ ಹೆಸರು ಹೇಳ್ತೀನಿ ನಾನು, ಸ್ವಲ್ಪ ನಿಮ್ಗೆಲ್ಲರಿಗೂ ಚಾನ್ಸ್ ಕೊಡೋಣ ಅಂತ ಅಷ್ಟೇ. ನಮಸ್ಕಾರ. ಬೆಳಗುಂದ್ ಹೇಳಿ. ಆಚಾರ್ಯ, ಈ ಹೋಮ ಹವನಾದಿಗಳು ಮಾಡ್ತಾರಲ್ಲ, ಅದರಿಂದ ಬರುವ ಪುಣ್ಯ. ನೀವೇನ್ ಹೇಳ್ತಾ ಇದ್ದೀರಾ? ನೈಮಿತ್ತಿಕ ಕರ್ಮಕ್ಕೆ ಎಕ್ಸಾಂಪಲ್ ಕೊಟ್ರಿ. ನೈಮಿತ್ತಿಕ ಕರ್ಮ ಅಂದ್ರೆ ಏನು ಅಂತ ಹೇಳಿಲ್ಲ ಅಲ್ವಾ? ನಾನು ಎಕ್ಸಾಂಪಲ್ ಕೇಳಿಲ್ಲ. ಎಕ್ಸಾಂಪಲ್ ನೆಕ್ಸ್ಟ್ ಬರೋಣ.
ನಮಗೆ ಪುಣ್ಯ ಮಾತಾಡಬಹುದಾ? ಕರ್ಮಗಳು. ಹಾ ಮಧು ಆಚಾರ್ಯ, ಮನದ ಅಭಿಲಾಷೆ ಇಟ್ಕೊಂಡು ಮಾಡೋದಕ್ಕೆ ನೈಮಿತ್ತಿಕ ಕರ್ಮ ಅಂತಾರೆ ಆಚಾರ್ಯ. ಅದಕ್ಕೆ ಸಕಾಮ ಅಥವಾ ನಿಷ್ಕಾಮ ಅಂತಾರೆ. ಸಕಾಮದಿಂದ ಮಾಡೋದನ್ನ ನಾವು ನೈಮಿತ್ತಿಕ ಕರ್ಮ ಅಂತ ಹೇಳ್ತೇವೆ. ಅದೇ ಹೇಳದ್ನಲ್ಲ, ನಿಮ್ಮ ಆನ್ಸರ್ ಹೋಲ್ಡ್ಸ್ ಗುಡ್ ಫಾರ್ ಡಿಫರೆನ್ಸ್ ಬಿಟ್ವೀನ್ ಸಕಾಮ ಅಂಡ್ ನಿಷ್ಕಾಮ. ಆಚಾರ್ಯ, ನೈಮಿತ್ತಿಕ ಕರ್ಮಗಳಂದ್ರೆ ಈಗ ಆಚಾರ್ಯ ಕುಲಕರ್ಣಿ ಅವ್ರ ಒಂದ್ ನಿಮಿಷ, ನಾನು ಎಲ್ಲಾರ್ಗು ಒಂದ್ ರೌಂಡ್ ಅಲ್ಲಿ ಬರ್ತೀನಿ. ಯಾರೋ ಇಬ್ಬಿಬ್ರು ಮಾತಾಡ್ತಾ ಇದಾರೆ, ಕೇಳಿಸ್ತಾ ಇಲ್ಲ ನನ್ಗೆ. ಬರ್ತೀನಿ. ಸರಿ, ಎಲ್ಲರೂ ಒನ್ ಅಟ್ ಎ ಟೈಮ್ ಮಾತಾಡಿದ್ರೆ ಎಲ್ಲಾರ್ಗು ಅನುಕೂಲ ಆಗತ್ತೆ. ನಾಗೇಶ್ ದೇಶಪಾಂಡೆ, ನಾಗರಾಜ್, ಎಲ್ಲರೂ ಮಾತಾಡೋಣ. ವಿ ಆರ್ ಆಲ್ ಲರ್ನಿಂಗ್ ಟುಗೆದರ್. ನನಗೆ ಗೊತ್ತಿಲ್ಲ ಆಚಾರ್ಯ. ಆಯ್ತು, ನೆಕ್ಸ್ಟ್ ಎನಿಬಡಿ ಜಸ್ಟ್ ಟೇಕ್ ನೇಮ್ಸ್. ನಾನು ಹೇಳ್ಬೋದಾ? ಹಲೋ, ನಾಗರಾಜ್ ಸಿ ಎಸ್ ಸರ್, ಮುರಳೀಧರ್ ಅಂತ ಹೇಳಿ. ನಾಗರಾಜ್ ಸಿ ಎಸ್. ಇದು ಆಬ್ಲಿಗೇಟರಿ ಡ್ಯೂಟೀಸ್ ಅಲ್ಲಿ ಬರುತ್ತೆ. ಆಬ್ಲಿಗೇಟರಿ ಅಂದ್ರೆ ನನ್ಗೆ ಗೊತ್ತಿಲ್ಲ ಆಚಾರ್ಯ. ಮಾಡ್ಲೇಬೇಕು ಅಂತ ಏನಿಲ್ಲ, ಸ್ಪೆಷಲ್ ಅಕೇಶನ್ ಮಾಡಬಹುದು. ಯು ಆರ್ ರೈಟ್. ಅಂದ್ರೆ ನಿಮಿತ್ತ, ಒಂದು ನಿಮಿಷ ಮ್ಯೂಟ್ ಮಾಡಿ ಪ್ಲೀಸ್. ನಿಮಿತ್ತ ಅನ್ನೋದು ಒಂದು ವರ್ಡ್ ಇದೆ. ರೇಖಾ ಗೋವಿಂದ್ ಅವರೇ ಮ್ಯೂಟ್ ಮಾಡಿ. ನಿಮಿತ್ತ ಅಂತ ವರ್ಡ್ ಇದೆ, ಅಲ್ಲಿಂದ ಬಂದಿದ್ದು ನೈಮಿತ್ತಿಕ ಅಂತ. ಯಾವುದೋ ಒಂದು ನಿಮಿತ್ತ ಇಟ್ಕೊಂಡು, ಅಂದ್ರೆ ಕಾಮನೆ ಅಂತಲ್ಲ, ಅದು ಯಾವುದೋ ಒಂದು ನಿಮಿತ್ತದಲ್ಲಿ ಅದು ವಿಧಿ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಗಣೇಶ ಚತುರ್ಥಿ ನಿತ್ಯ ಕರ್ಮನೋ ನೈಮಿತ್ತಿಕ ಕರ್ಮನೋ? ನೈಮಿತ್ತಿಕ. ಯಾಕೆ? ಆ ಭಾದ್ರಪದ ಶುಕ್ಲ ಪಕ್ಷದ ಚತುರ್ಥಿಯ ದಿವಸ ವಿಘ್ನೇಶ್ವರನ ಪೂಜೆ ಮಾಡುವುದು, ಆ ನಿಮಿತ್ತದಿಂದ ಆ ಪೂಜೆ ಮಾಡೋದು, ಆ ಕರ್ಮವನ್ನು ಮಾಡೋದು, ಅದು ನೈಮಿತ್ತಿಕ ಕರ್ಮ ಅಂತ ಅನ್ಸುತ್ತೆ. ಅಥವಾ ಅದು ಎಲ್ಲರಿಗೂ ಮ್ಯಾಂಡೇಟರಿನೇ, ಎಲ್ಲರಿಗೂ ಆ ಪದ್ಧತಿ ಬಂದಿದೆ. ಇನ್ನೊಂದು ತಗೊಳ್ಳೋಣ, ವರಮಹಾಲಕ್ಷ್ಮಿ ವ್ರತ. ಯಾರೋ ಒಂದು ಮೆಸೇಜ್ ಕಳಿಸಿದ್ರು ವ್ರತ ಅಂತ. ಮಹಾಲಕ್ಷ್ಮಿ ವ್ರತ, ವರಮಹಾಲಕ್ಷ್ಮಿ ವ್ರತ, ಅದು ನೈಮಿತ್ತಿಕ ಕರ್ಮನೋ ಇಲ್ಲವೋ? ನೈಮಿತ್ತಿಕ. ಅಂದ್ರೆ ಸರ್ಟನ್ ಸ್ಪೆಷಲ್ ಅಕೇಶನ್ಸ್ ಅಂಡ್ ಡಿಫೈನ್ಡ್ ಡೇಸ್ ಅಂಡ್ ತಿಥಿ, ಅದು ಹಬ್ಬ ಬರುತ್ತೆ. ಅದು ಎಲ್ಲರಿಗೂ ಮ್ಯಾಂಡೇಟರಿನಾ? ಇಲ್ಲ. ಇಲ್ಲ. ಅಂದರೆ ಯಾರ ಸಂಪ್ರದಾಯದಲ್ಲಿ ಅದು ಬಂದಿದೆಯೋ ಮನೆತನದಲ್ಲಿ ಆ ಹಬ್ಬದ ಆಚರಣೆ ಮಾಡಲಾಗುತ್ತದೆ. ದೇರ್ ಫೋರ್ ಯಾರೋ ಹೇಳಿದ್ರಲ್ಲ ಆಬ್ಲಿಗೇಟರಿ, ಕೆಲವೊಂದು ಆಪ್ಷನಲ್ಲು, ಇದೆಲ್ಲ ಸಿನಾನಿಮಸ್ ಟರ್ಮ್ಸ್ ಫಾರ್ ನೈಮಿತ್ತಿಕ ಕರ್ಮ. ಆಯ್ತಾ? ಸೊ ಆ ನೈಮಿತ್ತಿಕ ಕರ್ಮ ನಮ್ಮ ಸಂಪ್ರದಾಯದಲ್ಲಿ ಬಂದು ನಾವು ಮಾಡದೇ ಇದ್ರೆ ತಪ್ಪಾಗತ್ತೆ. ಬಟ್ ನಮ್ಮ ಸಂಪ್ರದಾಯದಲ್ಲಿ ಇಲ್ಲೇ ಇರ್ತಕ್ಕಂಥದ್ದು, ಏನಪ್ಪಾ ನೀವು ವರಮಹಾಲಕ್ಷ್ಮಿ ಹಬ್ಬನೇ ಮಾಡಿಲ್ವಾ, ನಿಮಗ್ ಪಾಪ ಬರುತ್ತೆ? ನೋ. ಅರ್ಥ ಆಯ್ತಲ್ವಾ? ಸೊ ನಿತ್ಯ ಕರ್ಮದ ಸ್ಟ್ರೆಂಗ್ತ್ ನೋಡ್ಕೊಳ್ಳಿ, ನೈಮಿತ್ತಿಕ ಕರ್ಮದ ಒಂದು ವೈಶಿಷ್ಟ್ಯ ನೋಡ್ಕೊಳ್ಳಿ. ಆ ತರ ನಮ್ಗೆ ಗೊತ್ತಾಗತ್ತೆ ಅಲ್ವಾ? ಅದೇ ಒಂದು ಡೌಟ್ ಒಂದ್ ನಿಮಿಷ ಮಾಮ, ಒಂದ್ ನಿಮಿಷ ತರ್ರಿ. ಅದೇ ರೀತಿ ನೀವು ಮಂಗಳ ಗೌರಿ, ಈಗ ಕೆಲವರ ಮನೆಯಲ್ಲಿ ಸುವರ್ಣ ಗೌರಿ ಅಂತ ಇರುತ್ತೆ, ಅಥವಾ ಕೆಲವೊಬ್ಬರ ಮನೆಯಲ್ಲಿ ಸುವರ್ಣ ಗೌರಿ ವ್ರತ ಇರಲ್ಲ, ಹೌದಾ? ಕೆಲವೊಬ್ಬರ ಮನೆಯಲ್ಲಿ ಇನ್ನೊಂದು ಗೌರಿ, ಚೈತ್ರ ಮಾಸದ ಗೌರಿ ಪೂಜೆ ಅಂತ ಇರುತ್ತೆ, ಕೆಲವೊಬ್ಬರ ಮನೆಯಲ್ಲಿ ಇರಲ್ಲ. ಅಥವಾ ಕೃಷ್ಣಾಷ್ಟಮಿ, ಅದು ನೈಮಿತ್ತಿಕನೋ ನಿತ್ಯ ಕರ್ಮನೋ? ನೈಮಿತ್ತಿಕ. ಆದ್ರೆ ಒಂದು ಸ್ಪೆಷಾಲಿಟಿ ಇದೆ. ಆ ನೈಮಿತ್ತಿಕ ಅಂದ್ರೆ ಆ ಸರ್ಟನ್ ಅಕೇಶನ್ ಅಲ್ಲಿ ಬರೋ ಡೆಫಿನಿಷನ್ ತಗೊಂಡ್ರೆ ಅದು ನೈಮಿತ್ತಿಕ ಆಗತ್ತೆ. ಆದ್ರೆ ಮಾಡಲೇಬೇಕು ಅಂತ ತಗೊಂಡ್ರೆ ಆ ನೈಮಿತ್ತಿಕ ಕರ್ಮ ನಿತ್ಯ ಕರ್ಮ ಅವತ್ತಿನ ದಿನ ಆಗಿರುತ್ತೆ. ಅರ್ಥ ಆಯ್ತಲ್ಲ? ಯಾಕಂದ್ರೆ ಕೃಷ್ಣಾಷ್ಟಮಿ ಎಲ್ಲರೂ ಆಚರಣೆ ಮಾಡಬೇಕು. ಯಾಕೆ? ಆವಾಗ ಕೃಷ್ಣನ ಪ್ರೀತಿಗಾಗಿ ಉಪವಾಸ ಮಾಡಿ ಅರ್ಘ್ಯಾದಿಗಳನ್ನ ಕೊಡಬೇಕು. ಅದೇನು ವಿಧಿಯಲ್ಲಿ. ಗೊತ್ತಾಯ್ತಲ್ವಾ ನಿಮ್ಗೆ? ಸಟಲ್ ಡಿಫರೆನ್ಸ್ ಗೊತ್ತಾಯ್ತಲ್ಲ? ದಟ್ ಈಸ್ ಎ ನೈಮಿತ್ತಿಕ ಕರ್ಮ sounds to be a nitya karma on that day, specially because irrespective of sampradaya everybody must follow it. Clear? ಅದೇ ರೀತಿ ಏಕಾದಶಿ ತಗೊಂಡ್ರೆ ಅದು ನಿತ್ಯ ಕರ್ಮನೋ ನೈಮಿತ್ತಿಕ ಕರ್ಮನೋ? ನಿತ್ಯ ಕರ್ಮ. ಅಂದ್ರೆ ಅಕೇಶನಲಿ ಬಂದ್ರು ಕೂಡ ಇಟ್ ಈಸ್ ಎ ಮ್ಯಾಂಡೇಟರಿ ವ್ರತ ಫಾರ್ ಆಲ್
ಬ್ರಾಹ್ಮಣಾಸ್. ಅರ್ಥ ಆಯ್ತಲ್ವಾ? ಸೊ ಈ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಸಂಧ್ಯಾ ವಂದನೆ ಈಸ್ ಕನ್ಸಿಡರ್ಡ್ ಆಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ನಿತ್ಯ ಕರ್ಮ ಫಾರ್ ಎ ಬ್ರಾಹ್ಮಣ. ಈಗ ಪುರುಷರ ಬಗ್ಗೆ ಮಾತಾಡ್ತಾ ಇದೀವಿಗೋಸ್ಕರ ಈ ಪುರುಷರ ವಿವಕ್ಷ ಇಟ್ಕೊಂಡು ನಾ ಈ ಮಾತನ್ನ ಹೇಳಿದೆ. ಈಗ ಕಣ್ಣನ್ನವರೇ ಏನು ನಿಮ್ಮ ಪ್ರಶ್ನೆ ಕೇಳಿ. ಇವಾಗ ವರಲಕ್ಷ್ಮಿ ದೊಡ್ಡವ್ರು ಮಾಡಲ್ಲ, ನಾವು ಮಾಡ್ಬೋದಿಲ್ಲ? ಯಾವ್ದು? ವರಲಕ್ಷ್ಮಿ ವ್ರತ ದೊಡ್ಡವ್ರು ಮಾಡಲ್ಲ ಅಂತ ಅಂದ್ರ ನಾವು ಅದು ಮಾಡ್ಬೋದಿಲ್ಲ? ಅದರಿಂದ ಅದಿಲ್ಲ. ಸಂಪ್ರದಾಯದಲ್ಲಿ ಇದ್ದು ಬಂದರೆ, ಮನೆಯಲ್ಲಿ ಸಂಪ್ರದಾಯ ಇದ್ದರೆ ಇಂತಹ ಸಂಪ್ರದಾಯ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ನಿಯಮ ಇದೆ. ದೊಡ್ಡವರು ಮಾಡಿದ್ರೋ ಬಿಟ್ರೋ ಅಂತ ನಮಗೆ ಗೊತ್ತಿಲ್ಲ ಅಂತ ಇದ್ದರೆ ನಮ್ಮ ದೊಡ್ಡವರು ಆಚಾರ್ಯರು ಸ್ವಾಮಿಗಳ ಹತ್ರ ಆಜ್ಞಾ ತಗೊಂಡು ನಾವು ಮಾಡಬಹುದು. ಗುರುಗಳೇ, ಶ್ರಾದ್ದ ಕರ್ಮ ಏನ್ ಹೇಳ್ತೀರಾ? ಶ್ರಾದ್ದಗಳನ್ನ ಮಾಡಿದ್ರೆ ನೈಮಿಕ ತಾನೇ? ವೆರಿ ಗುಡ್. ಒಂದ್ ನಿಮಿಷ. ಹೇಳಿಪ್ಪ. ಶ್ರಾದ್ದ ಕರ್ಮ ನೈಮಿತ್ತಿಕ ಕರ್ಮ ಅಂದ್ರೆ ಅದು ಡೈಲಿ ಬರ್ತಕ್ಕಂಥದ್ದು ಅಲ್ಲಕ್ಕೋಸ್ಕರ ಅದನ್ನ ನೈಮಿತ್ತಿಕ ಅಂತ ಹೇಳ್ತೇವೆ. ಇಲ್ಲಿ ಸಂಪ್ರದಾಯವಲ್ಲ, ಅದು ವಿಧಿನೇ. ಯಾರ್ಯಾರು ಅಧಿಕಾರಿಗಳೋ ಅವರಿಗೆ ಶ್ರಾದ್ದ ಕರ್ಮ. ಅರ್ಥ ಮಾಡ್ಕೊಳ್ಳಿ. ಅನಧಿಕಾರಿಗಳಿಗೆ ಅದು ಕರ್ಮನೇ ಹುಟ್ಟಲ್ಲ ಅವ್ರಿಗೆ, ಅಲ್ವಾ? ಅದಕ್ಕೋಸ್ಕರ ಅದನ್ನ ನಿತ್ಯ ಕರ್ಮ ಅಂತ ನಾವು ಪರಿಗಣನೆ ಮಾಡಲ್ಲ. ಕ್ಲಿಯರ್ ಆಯ್ತಾ? ಈಗ ನಿತ್ಯ ಕರ್ಮ ಮೊದಲನೇ ಪ್ರಶ್ನೆಗೆ ಶ್ರೀನಿವಾಸರಾವ್ ಒಂದು ಡೌಟ್ ಆಯ್ತು, ಪ್ಲೀಸ್ ಸ್ವಲ್ಪ. ಇದು ಶ್ರಾದ್ದ ಮಾಡುವಾಗ ಇದು ಪಿಂಡ ಪ್ರದಾನ ಮಾಡ್ತಾರೆ, ಆಮೇಲೆ ಸಂಕಲ್ಪ ಮಾಡ್ತಾರೆ. ಒಂದ್ ನಿಮಿಷ ಶ್ರೀನಿವಾಸರಾವ್ ಅವರೇ, ಇದು ಡಿಸ್ಕಷನ್, ಶ್ರಾದ್ದದ ಡಿಸ್ಕಷನ್ ಅಲ್ಲ. ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಯುವರ್ ಡಿಸ್ಕಷನ್ ಆನ್ ಸಂಧ್ಯಾ ವಂದನೆ. ನಾನು ಎಕ್ಸಾಂಪಲ್ಗೋಸ್ಕರ ಅವ್ರು ಕೇಳಿದ್ರು ಅಂತ ಶ್ರಾದ್ದ ಹೇಳಿದ್ರು ಅಷ್ಟೇ. ಓಕೆ, ವೆರಿ ಗುಡ್. ನೆಕ್ಸ್ಟ್. ಈ ಮಾಡೆಲ್ ಈಗ ಎಲ್ಲರಿಗೂ ಸರಿ ಹೋಗ್ತಾ ಇದೆಯಾ? ಈ ಮಾಡೆಲ್ ಎನಿ ಕ್ವಿಕ್ ಫೀಡ್ಬ್ಯಾಕ್? ಆರ್ ವಿ ಓಕೆ? ಸರಿ. ಎಲ್ಲರೂ ಒಂದು ನೋಟ್ಬುಕ್ ಪೆನ್ಸಿಲ್ ಇಟ್ಕೊಳ್ಳಿ. ನಿಮಗೆ ಪಾಯಿಂಟ್ಸ್ ಬೇಕಾದ್ರೆ ಬರ್ಕೊಳ್ಳಿ, ಆಯ್ತಾ? ನಿಮ್ಗೆ ಏನಾದ್ರೂ ನನಗೆ ಕೇಳಿಸ್ತಾ ಇಲ್ಲ ಅಂತ ಇದ್ರೆ ಫೀಡ್ಬ್ಯಾಕ್. ಎಲಿಜಿಬಿಲಿಟಿ ಟು ಪರ್ಫಾರ್ಮ್ ಅದರ್ ಡ್ಯೂಟೀಸ್ ಅದು ಸಂಧ್ಯಾ ವಂದನೆಯಿಂದನೇ ಬರ್ತದೆ ಅಂತ ನಾನು. ಅದಕ್ಕೆ ಅದು ನೆಕ್ಸ್ಟ್ ಬರೋಣ. ಸಂಧ್ಯಾ ವಂದನದಿಂದ ಏನೇನು ಲಾಭಗಳು ಅಂತ ನೆಕ್ಸ್ಟ್ ಹೋಗುತ್ತೆ. ಓಕೆ, ದಟ್ ಈಸ್ ದಿ ಬೇಸಿಕ್ ಪ್ರೀ ರೆಕ್ವಿಸಿಟ್ಸ್. ಯು ಆರ್ 100% ರೈಟ್. ಸಂಧ್ಯಾ ವಂದನೆ ಈಸ್ ಅ ಬೇಸಿಕ್ ಪ್ರೀ ರೆಕ್ವಿಸಿಟ್ ಫಾರ್ ಆಲ್ ಅದರ್ ಕರ್ಮಾಸ್. ಅಂದ್ರೆ ಯಾರು ಸಂಧ್ಯಾ ವಂದನೆ ಮಾಡಲ್ಲವೋ ಅವನು ಯಾವಾಗಲೂ ಅಶುಚಿ ಅಂತ ಹೇಳ್ತಾರೆ. ಒಂದು ಶ್ಲೋಕ ಹೇಳ್ತೀನಿ, ಅರ್ಥ ಆಯ್ತಲ್ವಾ? ಸೊ ಸಂಧ್ಯಾ ವಂದನ ಈಸ್ ವೆರಿ ಮಚ್ ಅವತ್ನ, ಬಿಕಾಸ್ ಯು ಆಸ್ಟ್ ಐ ವಿಲ್ ಟೆಲ್. ಅದು ಹೇಳ್ತೀನಿ. ಇವತ್ತು ಪವಮಾನ ಹೋಮ ಇದೆ ಆಚಾರ್ಯ, ಇವತ್ತು ನಮ್ಮ ಮನೆಯಲ್ಲಿ ಪವಮಾನ ಹೋಮ, ಟೈಮ್ ಇಲ್ಲ ಆಚಾರ್ಯ, ಅದಕ್ಕೆ ಸಂಧ್ಯಾ ವಂದನೆ ಮಾಡ್ಲಿಲ್ಲ. ಎಷ್ಟೋ ಮನೇಲಿ ಕೇಳ್ತೀವಿ ನಾವು, ಅಲ್ವಾ? ಅದು ತಪ್ಪು. ಸಂಧ್ಯಾ ವಂದನೆ ಮಾಡದೆ ಬೇರೆ ಕರ್ಮಗಳು ಹುಟ್ಟೋದೇ ಇಲ್ಲ, ನಿಮಗೆ ಅಧಿಕಾರನೂ ಬರಲ್ಲ. To that extent, it becomes more stronger to call it a prerequisite nitya karma for all other karmas. ಇಂಗ್ಲಿಷ್ ಮಾತಾಡಿದ್ರೆ ತೊಂದರೆ ಇಲ್ಲ ತಾನೆ? ಎಲ್ಲರಿಗೂ ಅರ್ಥ ಆಗತ್ತಲ್ವಾ? ಅರ್ಥ ಆಗುತ್ತೆ ಸರ್. ಓಕೆ, ವೆರಿ ಗುಡ್. ಓಕೆ, ರೈಟ್. ನೌ ಕಮಿಂಗ್ ಬ್ಯಾಕ್. ಸೊ ಸಮರಿ ಏನಾಯ್ತು? ಸಂಧ್ಯಾ ವಂದನ ನಿತ್ಯ ಕರ್ಮ, ಮಾಡೋದರಿಂದ ಪುಣ್ಯ ಇಲ್ಲ, ಬಿಟ್ಟರೆ ಪಾಪ ಉಂಟು. ನೈಮಿತ್ತಿಕ ಕರ್ಮ ಆರ್ ದಿ ಅಕೇಶನಲ್ karmas or duties performed based on the adhikara of the individual or as per the sampradaya, and a naimittika karma turns to be a nitya karma on that particular day because it is mandatory to all. Sarina sir? Very good. Next. Iga next question ಏನide ನಿಮ್ಮ ಮೆಸೇಜ್ ಅಲ್ಲಿ ಬಂದಿದ್ದು? What is sandhi kala? ವಾಟ್ ಈಸ್ ಸಂಧಿ ಕಾಲ? ಯಾರು ಹೇಳ್ತೀರಿ? ಹ್ಯಾಂಡ್ ರೈಸ್ ಮಾಡಿ. ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು ನಿಮ್ಮ ಹೆಸರನ್ನ ಹೇಳ್ತೀನಿ. See, actually I am a born teacher, so please excuse me. I don't sound the controlling the class. I have been in this. ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ಹೇಳ್ತೀನಿ ನಾನು. ಶ್ರೀನಿವಾಸ ರಾವ್. ಆಚಾರ್ಯ, ಸಂಧ್ಯಾ ಕಾಲದಲ್ಲಿ ಮಾಡೋದು, ಅರುಣೋದಯದ ಟೈಮ್ ಅಲ್ಲಿ. ವಾಟ್ ಈಸ್ ಸಂಧಿ ಕಾಲ ಅಂದ್ರೆ ಪ್ರಶ್ನೆ ಏನು? ಆ ಕಾಲದ
ಪರಿಭಾಷೆಯನ್ನ ಹೇಳಬೇಕು ಅಲ್ವಾ? ಅದೇ ಅದೇ ಅರುಣೋದಯದ ಟೈಮು ಸಂಧ್ಯಾಕಾಲ ಅದೊಂದೇನಾ? ಸಾಯಂ ಸಂಧ್ಯಾ ಮತ್ತೆ ಅಂದ್ರೆ ನಿಮ್ಮ ಪ್ರಕಾರ ಸಾಯಂ ಸಂಧ್ಯಾ ಮಾಡಬಾರ್ದು? ಆಗಲ್ಲ. ಆಚಾರ್ಯ ನಾನ್ ಹೇಳ ಒಂದ್ ನಿಮಿಷ ತಡ್ರಿ, ಅವ್ರ ಥಿಂಕಿಂಗ್ ಪ್ರಾಸೆಸ್ ನ ನೋಡ್ತಾ ಇದ್ದೀನಿ ನಾನು. ಶ್ರೀನಿವಾಸ್ ಬಿ ಕೆ ಅವ್ರು ಹೇಳಿ. ಎರಡು ಕಾಲಗಳ ಮಧ್ಯೆ ಬರೋದು ಸಂಧಿ ಕಾಲ. ಇವಾಗ ಸಾಯಂಕಾಲ ಮತ್ತೆ ರಾತ್ರಿ, ಮಧ್ಯಾಹ್ನ ಮತ್ತೆ ಸಾಯಂಕಾಲ ಬರೋ ಕಾಲಕ್ಕೆ ಅದು ಸಂಧಿ ಕಾಲ ಅಂತ. ಎರಡು ಓವರ್ಲ್ಯಾಪ್ ಆಗ್ಬಾರ್ದು, ಮಧ್ಯದಲ್ಲಿ ಬರೋದು ಇದು ಹೋಗಿ ಅದು ಬರೋ ಟೈಮಿಗೆ ಅದಕ್ಕೆ ಸಂಧಿ ಕಾಲ. ಹೋಗಿ ಯಾವ್ದು ಬರ್ಬೇಕು ಹೇಳಿ? ಮಧ್ಯಾಹ್ನ ಹೋಗಿ ಸಾಯಂಕಾಲ. ಸ್ವಲ್ಪ ಮ್ಯೂಟ್ ಮಾಡಿ, ಮ್ಯೂಟ್ ಮಾಡಿ. ಅಡ್ಮಿನ್ ಮ್ಯೂಟ್ ಮಾಡಕ್ಕಾಗಲ್ಲ. ಪಾರ್ಥಸಾರಥಿಯವರು ಮ್ಯೂಟ್ ಮಾಡ್ಬೇಕು. ಯಾರು ಮಾಡ್ಬೋದು? ಪಾರ್ಥಸಾರಥಿಯವರೇ ಮ್ಯೂಟ್ ಮಾಡಿ. ಪಾರ್ಥಸಾರಥಿ ಮ್ಯೂಟ್ ಮಾಡಿ. ವೆಂಕಟೇಶ್ ರಾವ್. ಬೆಳತ್ಲೆ ಸನ್ರೈಸ್ ಆಗಕ್ ಮುಂಚೆ ಆ ಟೈಮ್ ನಾಗ ಮಾಡ್ಬೇಕು. ಯಾವಾಗ ಚೇಂಜ್ ಇನ್ ಫೇಸ್ ಅಂತೀವಿ ನಾವು, ಟು ಮಾರ್ನಿಂಗ್, ಇಲ್ಲಂದ್ರೆ ಮಧ್ಯಾಹ್ನ ಅಂದ್ರ ರಾತ್ರಿ. ಮಧ್ಯಾಹ್ನಕ್ಕೆ ಏನ್ ಹೇಳೋದು? ಮಧ್ಯಾಹ್ನಕ್ಕೆ ನೀವ್ ಹೇಳ್ಬೇಕು, ಗೊತ್ತಿಲ್ಲ ಆಚಾರ್ಯ. ಮಧ್ಯಾಹ್ನಕ್ಕೆ ಪೂರ್ವಾನ್ನ ಕಳೆದು ಅಲ್ಲ, ಅದನ್ನೆಲ್ಲ ವರ್ಡ್ಸ್ ನನಗೆ ನಾನು ಎಲ್ಲಿ ಕರೆಕ್ಟ್ ಎಂದು ಉಚಿಕಾಲನ ದಯವಿಟ್ಟು ಒಂದ್ ನಿಮಿಷ ಎಲ್ಲಾರು ಮ್ಯೂಟ್ ಮಾಡ್ರಿ. ಒನ್ ಅಟ್ ಎ ಟೈಮ್ ಮಾತಾಡೋಣ ಪ್ಲೀಸ್. ಲೆಟ್ಸ್ ಫಾಲೋ ಸಮ್ ಡಿಸಿಪ್ಲಿನ್. ಓಕೆ, ನೋಡ್ರಿ, ಆ ಕಾಲಕ್ಕೆ ಹೆಸರು ನೀವು ಕೊಡ್ಬೋದು, ಪೂರ್ವಾನ್ನ, ಅಪರಾಹ್ನ ಎಲ್ಲ ಸರಿ. ಒಂದು ನಾವು ತಿಳ್ಕೊಳ್ಳೋಣ ಸೈಂಟಿಫಿಕ್ ಆಗಿ, ಈ ಕಾಲ ಅನ್ನೋದು ಬೇಸ್ಡ್ ಆನ್ ಯಾರು? ಕುಲಕರ್ಣಿ ಅವರ ಮ್ಯೂಟ್ ಮಾಡ್ರಿಪ್ಪ ಪ್ಲೀಸ್. ಕುಲಕರ್ಣಿ BN, ಯಾಕಂದ್ರೆ ನಿಮ್ ಬ್ಯಾಕ್ ಗ್ರೌಂಡ್ ಸೌಂಡ್ ಕೇಳುತ್ತೆ. ಕ್ಷಮಾ ಮಾಡ್ರಿ, ಪದೇ ಪದೇ ನೀವು ಮ್ಯೂಟ್ ಮಾಡ್ರಿ ಅಂತ ನಾವು ಕೇಳೋದು ಚೆನ್ನಾಗಿರಲ್ಲ. ಓಕೆ, ಸೊ ಯಾವ ರೆಫರೆನ್ಸ್ ಇಟ್ಕೊಂಡು ಈ ಕಾಲ ಡಿಫೈನ್ ಆಗ್ತಾ ಇದೆ ಅಂತ ಯೋಚನೆ ಮಾಡೋಣ. ಈ ಕಾಲಕ್ಕೆ ರೆಫರೆನ್ಸ್ ಯಾರು? ವಾಟ್ ಆಬ್ಜೆಕ್ಟ್ ಇಸ್ ದಿ ರೆಫರೆನ್ಸ್? ಐ ಗಾಟ್ ದಿ ಆನ್ಸರ್. ಮ್ಯೂಟ್ ಮಾಡಿ. ಐ ಗಾಟ್ ದಿ ಆನ್ಸರ್. ಸೂರ್ಯ. ಸರಿನಾ? ಈಗ ಈ ಸೂರ್ಯ ಬೇಸಸ್ ಇಟ್ಕೊಂಡು ನಾವು ಈ ಮೂರು ಕಾಲ ಬಗ್ಗೆ ನಾವು ಹೇಳ್ಬೇಕು. ಸಂಧಿ ಅಂದ್ರೆ ಜಂಕ್ಷನ್, ಕರೆಕ್ಟಾ? ಅಟ್ ದಿ ಜಂಕ್ಷನ್ ಟೈಮ್. ಸರಿ, ಕತ್ತಲೆಯಿಂದ ಬೆಳಕು ಆಗುವ ಜಂಕ್ಷನ್ ಟೈಮ್ಗೆ ಏನ್ ಹೇಳ್ಬೋದು? ಪ್ರಾತಃ ಕಾಲ ಅಂತ ಹೇಳ್ಬೋದು. ದಟ್ ಮೀನ್ಸ್ ದಿ ಡಾರ್ಕ್ನೆಸ್ ಟು ಲೈಟ್ ಟ್ರಾನ್ಸಿಷನ್. ಕತ್ತಲೆಯಿಂದ ಬೆಳಕು ಆಗುವ ಒಂದು ಟ್ರಾನ್ಸಿಷನ್ ಪಾಯಿಂಟ್ ಅಥವಾ ಆ ಜಂಕ್ಷನ್ ಪಾಯಿಂಟಿಗೆ ಒಂದು ಸಂಧಿ ಕಾಲ ಅಂತ ಹೇಳ್ಬೋದಾ ನಾವು? ಪ್ರಾತಃ ಕಾಲ ಅಂತ ಒಂದು. ಸೆಕೆಂಡ್, ಸಾಯಂಕಾಲಕ್ಕೆ ಬರೋಣ. ಲೈಟ್ ಇಂದ ಡಾರ್ಕ್ನೆಸ್ಸಿಗೆ ಹೋಗುತ್ತೆ, ಬೆಳಕಿನಿಂದ ಕತ್ತಲೆಗೆ ಹೋಗುವ ಒಂದು ಸಂಧಿ ಕಾಲ. ಸೊ ಎರಡು ಸಂಧಿ ಕಾಲ ನಾವು ಫಿಕ್ಸ್ ಮಾಡ್ಕೊಂಡ್ವಿ ಈಗ. ಸೊ ದಟ್ ಸಂಧಿ ಕಾಲ ಈಸ್ ದ ಟೈಮ್ ವೆನ್ ವಿ ಹ್ಯಾವ್ ಟು ಪರ್ಫಾರ್ಮ್ ಐದರ್ ದಿ ಪ್ರಾತಃ ಸಂಧ್ಯಾ ವಂದನ ಆರ್ ವಿ ಹ್ಯಾವ್ ಟು ಪರ್ಫಾರ್ಮ್ ದಿ ಸಾಯಂ ಸಂಧ್ಯಾ ವಂದನ. ಇಷ್ಟವರೆಗೆ ಕ್ಲಿಯರಾ? ವೆರಿ ಗುಡ್. ಈಗ ಭಟ್ನವರೇ ತಂಪ ತಡಿರಿ, ಯಾವಾಗ ನಕ್ಷತ್ರ ಇರುವಾಗ ಅದೆಲ್ಲ ಹೇಳ್ತೇನೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ. ಈಗ ಮಾಧ್ಯಾಹ್ನಿಕ ಕಾಲ ನಾವೇನು ತಿಳ್ಕೊಳಿಕ್ ಹೊರಟಿದೀವಿ ಈಗ? ಸಂಧಿ ಕಾಲ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಬೇಸ್ಡ್ ಆನ್ ದಿ ಸನ್ ಅಂತ ಗೊತ್ತಾಯ್ತು. ಮಾಧ್ಯಾಹ್ನಿಕ ಕಾಲ ಏನಾಗತ್ತೆ ಅಂದ್ರೆ ದಿ ಅಸೆಂಡಿಂಗ್ ಸನ್ ಏನಾಗತ್ತೆ? ಪ್ರಾತಃ ಕಾಲದಿಂದ ಸನ್ ಸ್ಟಾರ್ಟ್ಸ್ ಅಸೆಂಡಿಂಗ್. ಆಯ್ತಾ? ಆ ಅಸೆಂಡಿಂಗ್ ಸನ್ ಏನಾಗತ್ತೆ ಅಂದ್ರೆ ಇಟ್ ಸ್ಟಾರ್ಟ್ಸ್ ಟು descend. The point or the junction point or the transition point when the sun starts, the ascending sun starts to descend, that becomes the madhyanika kala. Means a point in time. So adenu bare ಒಂದು ಫಿಕ್ಸೆಡ್ ಡಿಸ್ಕ್ರೀಟ್ ಪಾಯಿಂಟ್ ಅಲ್ಲ, ಒಂದು ಡ್ಯೂರೇಷನ್ ಕೊಟ್ಟಿರ್ತಾರೆ ಅಲ್ವಾ? ಅದರಿಂದ ಆ ಕಾಲ ಅನ್ನೋದು ಸಂಧಿ ಕಾಲ ಮೀನ್ಸ್ it is the transition junction point based on the sun's movement. When darkness to light transition happens, the sun rises. That transition point is called pratah kala.
ಅಲ್ವಾ? ಆಮೇಲೆ ಮಾಧ್ಯಾಹ್ನಿಕ ಕಾಲ, ಆಮೇಲೆ ಸಾಯಂಕಾಲ. ವಾಟ್ ಇಸ್ ಸಂಧಿಕಾಲ ಅಂತ ಗೊತ್ತಾಯ್ತು. ಅದರ ಫರ್ದರ್ ಬ್ಯೂಟಿಫಿಕೇಶನ್ ಏನಂದ್ರೆ, ಪ್ರಾತಃ ಕಾಲ ಅಂದ ಮೇಲೆ ಸೂರ್ಯ ಹುಟ್ಟುತ್ತಾ ಇದ್ದಾನಿನ್ನು, ಕತ್ತಲೆಯಿಂದ ಸೂರ್ಯ ಹುಟ್ಟುತ್ತಾ ಇದ್ದಾನಂದ್ರೆ ಬೆಳಕು ಆಗ್ತಾ ಇದೆ. ಆ ಸಮಯದಲ್ಲಿ ನಾವು ಪ್ರಾತಃ ಕಾಲ ಸಂಧ್ಯಾ ವಂದನೆ ಮಾಡ್ಬೇಕಂದ್ರೆ ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ. ಏನಂತ? ಸನಕ್ಷತ್ರವಾಗಿ ನಾವು ಬೆಳಗಿನ ಸಂಧ್ಯಾ ವಂದನೆ ಮಾಡಬೇಕು. ವಿಚ್ ಮೀನ್ಸ್ ಆ ಸಂಧಿಕಾಲ ಟೈಮಲ್ಲಿ ನಮಗೆ ಆಕಾಶದಲ್ಲಿ ನಕ್ಷತ್ರ ಕಾಣುತ್ತಾ ಇರಬೇಕು. ಆವಾಗ ನಾವು ಸೂರ್ಯಾರ್ಘ್ಯವನ್ನ ಕೊಟ್ಟು ಸೂರ್ಯೋದಯವರೆಗೆ ನಿಂತು ಗಾಯತ್ರಿ ಮಂತ್ರ ಜಪವನ್ನು ಮಾಡ್ತಾ ಇರಬೇಕಂತೆ. ಸೂರ್ಯ ಉದಯ ಆದ ತಕ್ಷಣ ಗಾಯತ್ರಿ ಮಂತ್ರ ಮುಗಿಸಿ ಕೆಳಗೆ ಕೂತು ಮತ್ತೆ ಸೂರ್ಯೋಪಸ್ಥಾನವನ್ನು ಮಾಡಬೇಕು. ಮಾಧ್ಯಾಹ್ನಿಕ ಕಾಲ ಜನರಲಿ ಸ್ಟಾರ್ಟ್ಸ್ at 10:30 plus or maybe 11. ಆ 11 o'clock ಇಂದ ಇಟ್ಸ್ ಅಂದ್ರೆ ಅರೌಂಡ್ 4 to 4.5 hours ಫ್ರಮ್ ಸನ್ರೈಸ್ ಅಂತ ಇಟ್ಕೊಳ್ಳಿ, ಒಂದು ಫಾರ್ಮುಲಾ. ಅಲ್ಲಿಂದ ಅರೌಂಡ್ 1 o'clock 2 o'clock ವರೆಗೆ ಆ ಕಾಲ ಇರುತ್ತೆ. ಕೆಲವೊಬ್ರು ಏನ್ ಮಾಡ್ತಾರೆ, ಸೂರ್ಯಾಸ್ತ ಆಗೋವರೆಗೆ ಮಾಧ್ಯಾಹ್ನಿಕ ಕಾಲ ಅಂತ ಪರಿಗಣನೆ ಮಾಡುತ್ತಾರೆ. ಅದಿರ್ಲಿ, ಅದನ್ನ ಡಿಬೇಟಿಗೆ ಹೋಗಿ ಬೇಡ. ಈಗ ಸಾಯಂಕಾಲ ಸಂಧ್ಯಾ ವಂದನೆ ಬೆಳಕಿನಿಂದ ಕತ್ತಲೆ ಆಗ್ತಕ್ಕಂತ ಸಂಧಿಕಾಲ. ಅಂದರೆ ಸೂರ್ಯ ಮುಳಗಬಾರದು, ನಕ್ಷತ್ರ ಬಂದಿರಬಾರದು. ಆವಾಗ ನಾವು ಸಾಯಂ ಸಂಧ್ಯಾ ಮಾಡಬೇಕು. ಇದು ಕಾಲದ ಒಂದು ಪರಿಚಯ. ಇದರಲ್ಲಿ ಏನಾದ್ರೂ ಕ್ವಶನ್ಸ್ 1 or 2 ಕ್ವಶನ್ಸ್ ಇದ್ರೆ ಕೇಳಿ, ಮುಂದೆ ಹೋಗ್ತೇನೆ. ನಕ್ಷತ್ರ ಇರೋವಳೆ ಅರ್ಘ್ಯ ಕೊಡ್ಬೇಕಾ, ಇಲ್ಲ ಆರಂಭಿಸ್ಬೇಕಾ, ಇಲ್ಲ ಮುಗಿಸ್ಬೇಕಾ? ನಕ್ಷತ್ರ ಇರೋ ಒಳಗೆ ನಕ್ಷತ್ರ ಇರೋವಾಗ ಅರ್ಘ್ಯ ಕೊಟ್ಟು ಮುಗಿಸಿರ್ಬೇಕು. ಮುಂದಿನ ಸಂಧ್ಯಾ ಅಂದ್ರೆ ಕಂಟಿನ್ಯೂ ಮಾಡ್ಬೇಕು. ಯಾರು RTA? ಸಾರಿ, ನಿಮ್ ಹೆಸರು? ನಾನು ಪ್ರಭಾಕರ್ ರಾವ್. RTA. ಹೇಳಿಪ್ಪ, RTA ಅವರು ಕೇಳಿ. ಅದೇ ಈಗ ಸೂರ್ಯೋದಯ ಸೂರ್ಯಾಸ್ತಮ ಟೈಮಿಂಗ್ ಕೊಟ್ಟಿರ್ತಾರಲ್ಲ ನಮ್ಮ ಪಂಚಾಂಗದಾಗೆ. ಹೌದು. ಅದನ್ನ ಹಿಡಿದು ವರ್ಕ್ ಬ್ಯಾಕ್ವರ್ಡ್ಸ್ 1.5 hours 1.5 hours. ನಾಟ್ ರಿಯಲಿ 1.5 hours ಏನ್ ಬೇಕಾಗಿಲ್ಲ ನಿಮಗೆ. ಒಂದು 45 minutes to 1 hour ಅಲ್ಲಿ ನೋಡಿ ನಕ್ಷತ್ರ ಕಾಣ್ತಾ ಇರುತ್ತೆ. ಆವಾಗ ಕೊಡಿ. ಆಮೇಲೆ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಏನಂದ್ರೆ, 3 ಸಂಧ್ಯಾ ವಂದನೆಯಲ್ಲಿ ಅಟ್ಲೀಸ್ಟ್ 1 ಸಂಧ್ಯಾ ವಂದನ ಲೆಟ್ ಅಸ್ ಡೂ ಇಟ್ ಕರೆಕ್ಟ್ ಟೈಮ್. ಲೆಟ್ ಅಸ್ ಏಮ್ ಫಾರ್ ಇಟ್. ಯಾಕಂದ್ರೆ ಇವತ್ತಿನ ಇದರಲ್ಲಿ ಮೋಸ್ಟ್ ಆಫ್ ದಿ ಪೀಪಲ್ ಸ್ಲೀಪ್ ವೆರಿ ಲೇಟ್, ಗೆಟ್ ಅಪ್ ವೆರಿ ಲೇಟ್. ಓಕೆ, ಸೊ ನಾವು ಹೇಳುವಾಗ್ಲೇ ಸೂರ್ಯ ಹುಟ್ಟಿದಾನೆ ಅನ್ನೋದ ಅನುಸಂಧಾನ ಮಾಡಿ ಸಂಧ್ಯಾ ವಂದನೆ ಎಲ್ಲರೂ ಮಾಡ್ತೀವಿ ಅಲ್ವಾ? ಬಟ್ ವಾಟ್ ಈಸ್ ಟು ಬಿ ಡನ್ ಈಸ್ ವಿ ಮಸ್ಟ್ ಕೀಪ್ ಇನ್ ಮೈಂಡ್ that at least 1 ಸಂಧ್ಯಾ ವಂದನೆ ಆದರೂ ನಾವು ಸಕಾಲಕ್ಕೆ ಮಾಡಬೇಕು ಅಂತ ಚಿಂತನೆ ಮಾಡಬೇಕು. ಸೊ ಬೆಳಗ್ಗಾದ್ರೂ ಮಾಡಿ, ಸಾಯಂಕಾಲ ಆದ್ರೂ ಮಾಡಿ, ಮಧ್ಯಾಹ್ನ ಆದ್ರೂ ಮಾಡಿ. ದಯವಿಟ್ಟು ಮ್ಯೂಟ್ ಮಾಡಿ ಕಣ್ಣಮ್ಮ. ದಯವಿಟ್ಟು ಯಾರು ಅನ್ಮ್ಯೂಟ್ ಮಾಡಬೇಡಿ. ನಾನ್ ಮಾತಾಡ್ತಾ ಇರುವಾಗ ನೀವು ಅನ್ಮ್ಯೂಟ್ ಮಾಡಿದ್ರೆ ನಿಮಗೆ ಕೇಳಲ್ಲ, ಪ್ಲೀಸ್. ಓಕೆ, ಸೊ ವೆರಿ ಗುಡ್. ಸೊ ವಿ ಕೇಮ್ ಟು ನೋ ವಾಟ್ ಈಸ್ ಸಂಧಿಕಾಲ ಅಲ್ವಾ? ನೌ any other follow-up questions on that? Next ಹೋಗೋಣ. ಅದಾவது ನಕ್ಷತ್ರ ಬಂದು 5 ಕಾಲಕ್ಕೆ ಮುಗಿಯುತ್ತೆ. 5 ಕಾಲ ಒಳಗೆ ಇದು ಅಡ್ಗೆ ಬಿಟ್ಬಿಡ್ಬೇಕಾ? ಹೌದು, 5 ಕಾಲಿಗೆ. ಸರಿ ಹೌದು, ಸರಿ ಸರ್. 5 ಕಾಲ ಅನ್ನೋದು ನಿಮ್ಗೆ ಯಾರು ಹೇಳಿದ್ರು? ನೀವು ನೋಡ್ಬೇಕಲ್ಲ ನಕ್ಷತ್ರ ಕಾಣ್ತಾ ಇದೆಯಾ ಅಂತ. ಹೌದು, ನಕ್ಷತ್ರ ನಾವು ನೋಡ್ತಾರೆ 5 ಕಾಲಕ್ಕೆ ನಕ್ಷತ್ರ ಮುಗಿದೋಗುತ್ತೆ. ಮುಗಿದೋಗತ್ತಂದ್ರೆ ಅಷ್ಟೊಳಗೆ ಅರ್ಘ್ಯ ಕೊಡೋದು. ಅಲ್ಲ ಸೂರ್ಯೋದಯದೊಳಗೆ ಅಲ್ವಾ ಆಚಾರ್ಯ? ಸೂರ್ಯೋದಯ ಆಗೋದ್ರೊಳಗೆ ಕೊಡ್ಬೇಕಲ್ಲ ಅರ್ಘ್ಯ ಅಲ್ವಾ? ನಾನು ಹೇಳದ್ನಲ್ಲ ಸ್ವಾಮಿ ಇಷ್ಟವರೆಗೆ. ಶ್ರೀಮದಾಚಾರ್ಯರು ಮಾತು ಏನು ಅಂದ್ರೆ, ನಕ್ಷತ್ರ ಇರಬೇಕು, ಆವಾಗ ನಾವು ಪ್ರಾತಃ ಸಂಧ್ಯಾ ವಂದನೆಯ ಅರ್ಘ್ಯವನ್ನು ಕೊಡಬೇಕು ಅಂತ ಸ್ಪಷ್ಟವಾಗಿ ವಾಕ್ಯ ಬರೆದಿದ್ದಾರೆ ಮಧ್ವಾಚಾರ್ಯರು. ಅದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈ ರೂಲ್ ಬುಕ್ ಅನ್ನ ನೀವು ಚೇಂಜ್ ಮಾಡತಕ್ಕದ್ದಲ್ಲ. ಆ ಕಾನ್ಸ್ಟಿಟ್ಯೂಷನ್ ಡಿಫೈನ್ಡ್ ಆಲ್ರೆಡಿ. ಅದನ್ನ ನಾವು ಪರಿಪಾಲನೆ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಅದಕ್ಕೆ ಇನ್ನೊಂದು ವಯಾ ಮೀಡಿಯಾ ಕೊಟ್ಬಿಟ್ಟಿದ್ದಾರೆ. ಕಾಲಾತೀತ ದೋಷ ಪ್ರಾಯಶ್ಚಿತ್ತಾರ್ಥಂ ಚತುರ್ಥರ್ಘ್ಯ ಪ್ರದಾನಂ ಕರಿಷ್ಯೇ. ನಾವೆಲ್ಲ ಮಾಡ್ತಾ ಇರೋದೇನು? 4ನೇ ಅರ್ಘ್ಯ ಕೊಟ್ಟು ಬದುಕ್ತಾ ಇದ್ದೀವಿ ನಾವು. ಯಾಕೆ? ಸಕಾಲಕ್ಕೆ ನಾವು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಗೋಸ್ಕರ. ಕ್ಲಿಯರ್ ಸರ್ ಎಲ್ಲರಿಗೂ?
ಓಕೆ, ಸಾಯಂಕಾಲದ ಹೊತ್ತು ದಯವಿಟ್ಟು ಸೂರ್ಯ ಅಸ್ತ 6:36 ಅಂತ ಹೇಳಿದರೆ ಒಂದು ಅರ್ಧ ಗಂಟೆ ಮುಂಚೆ ಸಂಧ್ಯಾ ವಂದನೆ ಶುರು ಮಾಡ್ಬಿಡಿ. ಆವಾಗ ಸಾಯಂಕಾಲ ಸಂಧ್ಯಾ ವಂದನೆ ಸಕಾಲಕ್ಕೆ ಆಗತ್ತೆ. ಒಂದು ವೇಳೆ ಮಾಧ್ಯಾಹ್ನಿಕ ಸಂಧ್ಯಾ ವಂದನೆ ಮಧ್ಯಾಹ್ನದಲ್ಲಿ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ನೀವೇನ್ ಮಾಡ್ಬೇಕು, ಬೆಳಗ್ಗೆನೆ ಒಂದೊಂದ್ಸರಿ ಕೆಲವೊಬ್ರು ಮಾಡ್ತಾರೆ ಊಟದ ಮುಂಚೆ, ಅಥವಾ ಸಾಯಂಕಾಲ ಆಫೀಸಿಂದ ಬಂದ ಮೇಲೆ ಸಾಯಂಕಾಲ ಸಂಧ್ಯಾ ಮೊದಲು ಮಾಡಿಬಿಟ್ಟು ಮಾಧ್ಯಾಹ್ನಿಕ ಸಂಧ್ಯಾ ವಂದನೆ ಮಾಡಬಹುದು. ಇದಕ್ಕೇನ್ ರೂಲ್ ಬುಕ್ ಅಂದರೆ, ಬೆಳಗ್ಗೆ ಮಾಡುವ ಕರ್ಮಾನುಷ್ಠಾನಕ್ಕೆ ಆಪತ್ ಧರ್ಮ ಪ್ರಕಾರ ನಮಗೆ ಯಾವುದೋ ಕಾರಣದಿಂದ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ನಾವು ಸಾಯಂಕಾಲದ ಮೊದಲನೇ ಜಾಮದವರೆಗೆ ಟೈಮ್ ಇದೆ. ಸೂರ್ಯಾಸ್ತ ಆದ ಮೇಲೆ ಮೊದಲನೇ ಜಾಮ ಅಂದ್ರೆ 3 hours ಫ್ರಮ್ ಸನ್ಸೆಟ್. ಸೊ 9 ಗಂಟೆ ಸುಮಾರುವರೆಗೆ ಟೈಮ್ ಇರುತ್ತೆ. ಆದರೆ 9 ಗಂಟೆವರೆಗೆ ಟೈಮ್ ಇದೆ ಅನ್ಕೊಂಡು ಮನೆಯಲ್ಲಿ ಕೂತ್ಕೊಂಡು ಟಿವಿ ನೋಡ್ಕೊಂಡು 8:45 ಸಂಧ್ಯಾ ವಂದನೆಗೆ ಹೋಗ್ಬಾರ್ದು. ಆಫೀಸಿಂದ ಬರೋದೇ ಲೇಟ್ ಆಯ್ತು ಅಂದ್ರೆ ಕ್ಷಮೆ ಕೇಳ್ಬಿಟ್ಟು ದೇವರಿಗೆ ನಾವು ಮಾಧ್ಯಾಹ್ನಿಕ ಮತ್ತೆ ಸಾಯಂಕಾಲ ಸಂಧ್ಯಾ ಒಟ್ಟಿಗೆ ಸೇರಿ ಮಾಡ್ತಾ ಇದ್ದೇವೆ ಅಂತ ಪ್ರಾರ್ಥನೆ ಮಾಡಿ ಸಂಧ್ಯಾ ವಂದನೆ ಮಾಡ. ಕ್ಲಿಯರ್ ಆಯ್ತಾ? ಈಗ ಅದಕ್ಕೆ ಒಂದೊಂದು ಕ್ವಶನ್ ಬಹಳಷ್ಟು ಕಾನ್ಸೆಪ್ಟ್ಸ್ ಇದಾಗತ್ತೆ. ಇವತ್ ನಾನು ನಿಮ್ಗೆ ಸ್ಥೂಲ ರೂಪದಲ್ಲಿ ಒಂದೊಂದು ಪಾಯಿಂಟ್ ಅನ್ನ ಹೇಳ್ತಾ ಹೋಗ್ತಾ ಇದ್ದೇನೆ. ಇದೆಲ್ಲ ನಿಮ್ಗೆ ಸಂಧ್ಯಾ ವಂದನೆ ಕ್ಲಾಸ್ ಅಲ್ಲಿ ಮುಗ್ದಿರ್ಬೇಕಲ್ವಾ ಆಚಾರ್ಯ? ನಿಮಗೆ ಇದು ಸಂಧ್ಯಾ ವಂದನ ಕ್ಲಾಸಸ್ ಅಲ್ಲಿ ಮಾಡಿದಾರಲ್ವಾ ಇದೆಲ್ಲ? ಮಾಡಿದ್ದಾರೆ. ಅದರ ರಿವಿಷನ್ ಆಗ್ತಾ ಇದೆ ಅಲ್ವಾ? ಅದರ ಹೌದು. ವೆರಿ ಗುಡ್. ಸೊ ಅದರಲ್ಲಿ ನಿಮಗೆ ಇನ್ನೂ ಡೌಟ್ಸ್ ಇದ್ರೆ ಪ್ಲೀಸ್ ಇಂಟರಪ್ಟ್ ಮೀ ಅಂಡ್ ಆಸ್ಕ್ ಮೀ. ಓಕೆ ಸರ್, ಒಂದು ಕ್ವಶನ್ ಕೇಳ್ತೀನಿ ನಾನು. ಪ್ರಭಾಕರ್ ಕೇಳಿ ಪ್ರಭಾಕರ್. ತರ್ಪಣ ಕೊಡ್ತೀವಲ್ಲ, 12 ಗಂಟೆ ಅಪಹಾರ ಟೈಮ್ನ ಕೊಡ್ತೀವಿ, ಅಷ್ಟರೊಳಗೆ ನಾವು ಮಧ್ಯಾಹ್ನ ಸಂಧ್ಯಾ ವಂದನೆ ಮುಗಿಸಿರ್ಬೇಕಾ? ಮ್ಯಾಂಡೇಟರಿನ ಅಲ್ಲ? ಯಾವ ತರ್ಪಣ ನೀವು ಕೇಳೋದು? ಮಾಮೂಲಾಗಿ ಷಣ್ಣವತಿ ಶ್ರಾದ್ದಗಳು ತರ್ಪಣಗಳು ಅವಲ್ರಿ, ಡೈಲಿ ಕೊಡ್ತೀವಲ್ಲ, ಒಂದು 96 ಅದೇನದಲ್ಲ? ಹೌದು. ತರ್ಪಣ ವಿಷಯ ದಯವಿಟ್ಟು ಇವಾಗ ಇಲ್ಲಿ ತರೋದ್ ಬೇಡ. ಸಂಧ್ಯಾ ವಂದನ ವಿಷಯದಲ್ಲಿ ತರ್ಪಣ ಅಲ್ಲ, ಮಧ್ಯಾಹ್ನ ಸಂಧ್ಯಾ ವಂದನೆ, ಅದಕ್ಕೋಸ್ಕರ ಕೇಳುದು ಅಷ್ಟೇ, ಇನ್ನೇನಿಲ್ಲ. ಮೂರು ಸಂಧ್ಯಾ ವಂದನೆ ಮ್ಯಾಂಡೇಟರಿ, ಇರ್ರೆಸ್ಪೆಕ್ಟಿವ್ ಆಫ್ ಶ್ರಾದ್ದ, ಕರ್ಮ, ತರ್ಪಣ. ಅದರಲ್ಲಿ ಏನು ರಿಯಾಯಿತಿ ಇಲ್ಲ. ಯಾಕೆ? ಈಗ ತಾನೇ ನಿಮ್ಗೆ ಆನ್ಸರ್ ಬಂತು. ಅದು ನಿತ್ಯ ಕರ್ಮನೋ ಇಲ್ವೋ? ಮಧ್ಯಾಹ್ನಿಕ ಮಾಡ್ಲೇಬೇಕೋ ಇಲ್ವೋ? ಅಷ್ಟೇ, ಆನ್ಸರ್ ಬಂದ್ಬಿಡ್ತೀರಿ. ರೈಟ್, ವೆರಿ ಗುಡ್. ರೈಟ್, ಮುಂದೆ ಹೋಗ್ಲಾ? ಏನಾದಿದ್ಯಾ ಆಚಾರ್ಯ? ನಾನು ಒಂದು ಸ್ವಲ್ಪ ಚಿಕ್ಕ ಫೀಡ್ಬ್ಯಾಕ್ ಇದೆ. ರವಿ ಅವರೇ ಕೇಳಿ. ರವಿ ಅವರೇ, ಆಚಾರ್ಯ, ನೀವು ಒಂದು ವಿಷಯ ಹೇಳಿದ್ರಿ, ಬ್ರಾಹ್ಮಣರು ಅಂತ ಹೇಳಿದ್ರಿ, ಬಟ್ ಇದು ಸಂಧ್ಯಾ ವಂದನೆ ಇರೋದು 4 ಧರ್ಮಕ್ಕೂ ಇದೆ ಅಂತ. ಒಂದು 3 ಅದೇ ಮೂರು ಜನಾಂಗಕ್ಕಿದೆ. ವೈಶ್ಯ ಇವ್ರಿಗೆ ಮಾತ್ರ, ಶೂದ್ರರಿಗಿಲ್ಲ, 3 ಜನಾಂಗಕ್ಕೂ ಇದೆ. ಅದು ಒಂದು ಫೀಡ್ಬ್ಯಾಕ್. ಆಮೇಲೆ ಇನ್ನೊಬ್ರು ಪ್ರಶ್ನೆ ಕೇಳ್ಬೇಕಾರೆ 5:15 ಫೀಡ್ಬ್ಯಾಕ್ ನೀವು ಕರೆಕ್ಷನ್ಸ್ ಅಂತ ಇದ್ರು. ಇಲ್ಲ, ನನ್ನ ನಂಬಿಕೆ, ನಮ್ ಫೀಡ್ಬ್ಯಾಕ್ ಅಂತ ಹೇಳ್ಬೋದು ಅಷ್ಟೇ. ರವಿ ಅವರೇ, ಒಂದ್ ನಿಮಿಷ ಕೇಳಿ. ಇದು ತ್ರೈವರ್ಣಿಕರಿಗೆ ಸಂಧ್ಯಾ ವಂದನೆಯ ವಿಧಿ ಇದೆ. ಯಾಕೆ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ. ನಾನು ಈಗ ಅಡ್ರೆಸ್ ಮಾಡ್ತಾ ಇರೋದು ಯಾರಿಗೆ? ಕರೆಕ್ಟ್, ಅದು ಒಪ್ತೀನಿ. ಬಟ್ ಒಂದ್ ನಿಮಿಷ ತಡೀರಿ. ನಾನು ಯಾಕೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ, ನೀವ್ ಹೇಳಿದ್ದೆ ಬೇಜಾರಿಲ್ಲ ನನ್ಗೆ. ನಾವು ಅಡ್ರೆಸ್ ಮಾಡ್ತಾ ಇರೋದು ಈ ಟಾರ್ಗೆಟ್ ಪಾಪ್ಯುಲೇಷನ್ಗೋಸ್ಕರ ನಾನು ಬ್ರಾಹ್ಮಣ ಅಂತ ರೆಫರ್ ಮಾಡಿದ್ರೆ. ಬಟ್ ಯು ಆರ್ ರೈಟ್, ತ್ರೈವರ್ಣಿಕರಿಗೆ ಸಂಧ್ಯಾ ವಂದನೆಯ ಅಧಿಕಾರ ಇದೆ. ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದ್ದೀನಿ? ನೆಕ್ಸ್ಟ್ ಎರಡನೇದು ನೀವೇನ್ ಹೇಳಿದ್ರು, ಯಾರೋ ಒಬ್ರು ಹೇಳ್ತಾರೆ ನಕ್ಷತ್ರ 5:45 ಮುಳುಗಿ ಬಿಡುತ್ತೆ ಅಂತ ಬೆಳಗ್ಗೆ ಸಂಧ್ಯಾ ವಂದನೆಗೆ. ಬಟ್ ನಾವ್ ಯಾವ ರೀತಿ ತಿಳ್ಕೊಬೇಕಪ್ಪ ಅಂತಂದ್ರೆ, ಸೂರ್ಯ ಹುಟ್ಟ ಸಮಯ 6:30 ಅಂತ ಬೆಳಗ್ಗೆ ಇತ್ತಂದ್ರೆ ಸೂರ್ಯ ಹುಟ್ಟಕ್ಕಿನ ಮುಂಚೆ ನಕ್ಷತ್ರ ಇರುತ್ತೆ. ನಮಗ್ ಕಾಣಿಸದೇ ಇದ್ರು ಕೂಡ ನಕ್ಷತ್ರ ಇವೆ ಅಂತ ತಿಳ್ಕೊಂಡು ಅವಾಗ ಮಾಡಿದ್ರೆ ಕರೆಕ್ಟ್ ಅಂತ ನನ್ನ ಭಾವನೆ. ಎರಡೂ ಕರೆಕ್ಟ್. ಏನಂದ್ರೆ ಕೆಲವೊಂದು ನೀವ್ ಹೇಳಿದ್ ರೈಟ್, ಒಂದು ಸಲ ಮೋಡ ಇತ್ತಪ್ಪ, ಆವಾಗ ನಕ್ಷತ್ರ ಕಾಣಲ್ಲ. 4 ಗಂಟೆಗೆ ಮೋಡ ಇತ್ತಂದ್ರೆ ನಕ್ಷತ್ರ ಕಾಣಿಲ್ಲ, ನಾನು ಅಕಾಲದಲ್ಲಿ ಮಾಡದೆ ಪ್ರಾಯಶ್ಚಿತ್ತ ಅರ್ಘ್ಯ ಕೊಡ್ಬೇಕು ಅಂತ ಅಲ್ಲ, ಆಯ್ತಾ? ಆದರೆ ಆನ್ ಆಲ್ ನಾರ್ಮಲ್ ಡೇಸ್ ಸೂರ್ಯ ಉದಯಕ್ಕಿಂತ ಮುಂಚೆ ಕೆಲವೊಂದು ನೀವು ಟೈಮ್ ನೋಡ್ಕೋಬಹುದು, ನೀವೇ ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ಳಿ. ಅದು 1 hour ಬಿಫೋರ್ ಏನೋ ನಿಮ್ಗೆ ನಕ್ಷತ್ರ ಕಾಣ್ತಾ ಇರುತ್ತೆ. ಒಂದು ವೇಳೆ
1 hour ಇದ್ರೂ ನಕ್ಷತ್ರ ಕಾಣ್ಲಿಲ್ಲ ಅಂದ್ರೆ ದೇರ್ ಇಸ್ ಸಮಥಿಂಗ್ ಡಿಫರೆಂಟ್. ಆವಾಗ ಖಂಡಿತ ಸಕಾಲದಲ್ಲಿ ಮಾಡ್ತಾ ಇದ್ದೀರಂತ ಅನುಸಂಧಾನ ಮಾಡಿ ಸಂಧ್ಯಾ ವಂದನ ಮಾಡೋದು ತಪ್ಪಿಲ್ಲ. ಅದೇ ಅಲ್ವಾ ನಿಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯ ಏನಪ್ಪಾ ಅಂದ್ರೆ ಸೂರ್ಯ ಹುಟ್ಟಿಲ್ಲ ಅಂತಂದ್ರೆ ನಕ್ಷತ್ರ ಇದೆ ಅಂತ ಅರ್ಥ. ಹಂಗೇನಿಲ್ಲ, ನಾಟ್ ನೆಸೆಸರಿ. ದೇರ್ ಇಸ್ ಸಮ್ ಪಾಯಿಂಟ್, ಅಲ್ಲ ಕೇಳಿ, ದೇರ್ ಇಸ್ ಸಮ್ ಪಾಯಿಂಟ್ ಇನ್ ಟೈಮ್ ವೇರ್ ಸನ್ರೈಸ್ ಮೈಟ್ ನಾಟ್ ಹ್ಯಾವ್ ಹ್ಯಾಪೆಂಡ್. ಆಯ್ತಾ? ದಟ್ ಡಸಂಟ್ ಇಂಪ್ಲೈ ದಟ್ ದೇರ್ ಇಸ್ ನೀವು ನೋಡ್ರಿ ಅಸ್ಟ್ರಾನಮಿಲಿ ಟೈಮ್ ಡಿಫರೆನ್ಸ್ ನೋಡಿದ್ರೆ ನಿಮಗೆ ಆ ನಕ್ಷತ್ರಗಳು ಇದು ನೀವು ಸ್ವಲ್ಪ ಡೀಪರ್ ಹೋದ್ರೆ ಅದು 1-to-1 ಕರೆಸ್ಪಾಂಡೆನ್ಸ್ ಇಲ್ಲ. Okay, maybe we can consider some half an hour early, 45 minutes. ಅಷ್ಟೇ ಕರೆಕ್ಟ್. half an hour to 45 minutes. ಅಥವಾ ಸೂರ್ಯ ಉದಯ 6:30 ಇತ್ತಂದ್ರೆ 6 ಗಂಟೆಗೆ ನಕ್ಷತ್ರ ಇದೆ ಅಂತ ತಿಳ್ಕೊಂಡು ಕೊಟ್ಬಿಡ್ಬೇಕು ಅಷ್ಟೇ ನಾವು ಆ ಟೈಮ್ ಅಲ್ಲಿ. ಅಷ್ಟೇ. ಇವತ್ತು ಅಷ್ಟು ಮಾಡಿದ್ರಾದ್ರೂ ಸಂತೋಷ ರೀ. ಇವತ್ತು ಅಷ್ಟು ಮಾಡಿದ್ರಾದ್ರೂ ಅವರಿಗೆ ನಾನು ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಆಚಾರ್ಯ ಪ್ರಶ್ನೆ ಕೇಳಿ. ಆಚಾರ್ಯ, ಅನುಕೂಲ ಇದ್ದವ್ರಿಗೆ ಮನೆ ಮೇಲೆ ಹೋಗಿ ಸಂಧ್ಯಾ ವಂದನ ಮಾಡೋದು, ಅವಾಗ ಅರ್ಘ್ಯ ಬಿಡೋದು, ಇನ್ನ ಟೆರಸ್ ಇದ್ದವ್ರಿಗೆ ಅದು ಹೌದಾಚಾರ್ಯ? ಕ್ಲಿಯರ್ ಇಲ್ಲ ನಿಮ್ ಪ್ರಶ್ನೆ. ಅಂದ್ರೆ ಅನುಕೂಲ ಇದ್ದವ್ರಿಗೆ ಮನೆ ಮೇಲೆ ಟೆರಸ್ ಇರ್ತದಲ್ಲ, ಅಲ್ಲಿ ಹೋಗಿ ಅರ್ಘ್ಯ ಅಲ್ಲೆಲ್ಲ ಸಂಧ್ಯಾ ವಂದನ ಮುಗಿಸ್ಕೊಬಹುದು ಉತ್ತಮನ, ಇಲ್ಲ ಮನಿ ಒಳಗಾನೆ ಮಾಡ್ಬೇಕು ಅಂತಂದು? ನೋಡ್ರಿ, ಯಾವುದೇ ಕರ್ಮಕ್ಕೂ ಭೂಸ್ಪರ್ಶ ಇರಬೇಕು. ಆದರೆ ಎಲ್ಲರ ಮನೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇರಲ್ಲ. ಕರೆಕ್ಟ್ ಆಚಾರ್ಯ ಅಲ್ವಾ? ನೀವ್ ಇನ್ನೂ ಅಂತರಿಕ್ಷಕ್ಕೆ ಹೋದ್ರೆ ಭೂಯಿಂದ ಇನ್ನೂ ದೂರ ಹೋಗ್ತಾ ಇದ್ದೀರಾ, ಅದು ಉತ್ತಮ ಅಲ್ಲ. ಆಚಾರ್ಯ, ಒಂದು ಪ್ರಶ್ನೆ ಹೇಳಿ ವಿನೋದ್ ಅವ್ರೆ. ನೀವು ಹೇರ್ ಕಟ್ ಹೋಗ್ತೀವಿ ಅಂದ್ರ, ಹೇರ್ ಕಟಿಂಗ್ ಹೋಗ್ತೀವಿ ಅಂದ್ರ ಅವತ್ತು ಬೆಳಿಗ್ಗೆ ಸಂಧ್ಯಾ ವಂದನ ಮಾಡ್ಬಿಟ್ಟು ಹೋಗಿ ಬಂದು ತಿರ್ಗ ಸಂಧ್ಯಾ ವಂದನ ಮಾಡ್ಬೇಕಾ, ಇಲ್ಲ ಯಾವ ತರ ಮಾಡೋದು? ನೋಡಿ, 2 ತರ. ಇದು ಬಹಳ ಧರ್ಮ ಸೂಕ್ಷ್ಮ ಇದು. ಆಯ್ತಾ? ಬೆಳಗ್ಗೆ ನೀವು ಸಂಧ್ಯಾ ವಂದನ ಮಾಡ್ಬಿಟ್ಟು ಹೋಗ್ಬಿಟ್ಟು ಬಂದ್ರೆ ಮತ್ತೆ ಸಂಧ್ಯಾ ವಂದನ ಮಾಡ್ಬೇಕಂತ ಇಲ್ಲ. ಅವತ್ ಬೆಳಗಿನ ಸಂಧ್ಯಾ ವಂದನ ಮುಗಿದಿದ್ದು ಅಂತ ಲೆಕ್ಕ, ಸರಿನಾ? ಆದ್ರೆ ನೀವು ದೇವ್ರ ಪೂಜೆ ಮುಗಿಸ್ಲಿಲ್ಲ ಅಂದ್ರೆ ಮತ್ತೆ ಬಂದು ದೇವ್ರ ಪೂಜೆ ಕಂಟಿನ್ಯೂ ಮಾಡಬಹುದು. ಆದ್ರೆ ಒಂದು ಮಾತ ಹೇಳ್ತೀನಿ. ಈಗ ಅದೇ ಸಕಾಲಕ್ಕೆ ಕೊಡಬೇಕಂತ ಇಟ್ಕೊಂಡಿದ್ರೆ ನೀವು ಹೇರ್ ಕಟ್ ಹೋದ್ರೆ ಅವತ್ ಸಕಾಲಕ್ಕೆ ಆಗಲ್ಲ. ಅವತ್ತೊಂದ್ ದಿವ್ಸ ನೀವು ಚತುರ್ಥರ್ಘ್ಯ ಕೊಟ್ಟು ತಂದೆ ತಾಯಿ ಇರೋರು ಸಂಧ್ಯಾ ವಂದನೆ ಮಾಡ್ಬಿಟ್ಟು ಆಮೇಲೆ ಹೇರ್ ಕಟ್ ಹೋಗೋದು ಅಷ್ಟು ಉತ್ತಮ ಅಲ್ಲ. ಅದಕ್ಕೆ ಅದೇ ನಂಗೆ ಡೌಟ್ ಇತ್ತು. ಅದೇ ಹೇಳದ್ನಲ್ಲ, ತಂದೆ ತಾಯಿ ಇರೋರು ನೀವು ಹೇರ್ ಕಟ್ಗೆಲ್ಲ ಹೋಗ್ಬಿಟ್ಟು ಬಂದು ಶುಚಿ ಸ್ನಾನ ಮಾಡಿ ಸಂಧ್ಯಾ ವಂದನ ಮಾಡೋದು ಉತ್ತಮ ಪಕ್ಷ. ಇದಕ್ಕೆಲ್ಲಾದ್ರೂ ರೂಲ್ ಬರ್ದಿದ್ಯಾ ಅಂತ ನನಗ್ ಕೇಳಬೇಡಿ. ದೊಡ್ಡವ್ರು ಕೇಳಿದ್ದನ್ನ ನಾನು ಹೇಳ್ತಾ ಇದ್ದೀನಿ. ಹೇಳಿ. ನಾನು ಮಾವುಕರ್ ಮಾತಾಡ್ತೀನಿ ಪ್ರಸನ್ನ. ಮೋಸ್ಟ್ ಆಫ್ ದ ಟೈಮ್ ಈಗ ಮಧ್ಯಾಹ್ನ ಸಂಧ್ಯಾ ವಂದನೆ ಆಗೋದಿಲ್ಲ, ಎಲ್ಲಿ ಆಫೀಸ್ ನಲ್ಲಿ ಇದು ಇದೆ. ಸೊ ಬಂದು ಸಂಜೆ ಸಂಧ್ಯಾ ವಂದನ ಮುಗಿಸಿ ಆಮೇಲೆ ಮಧ್ಯಾಹ್ನ ಮಾಡ್ಲೇಬೇಕಾಗತ್ತೆ ಅಂತವ್ರಿಗೆ. ಮಾಡ್ಲೇಬೇಕು. ಸೊ ಅದು ಬೆಟರ್ ಅಲ್ಲ, ಮಧ್ಯಾಹ್ನ ಆಫೀಸ್ ನಲ್ಲಿ ಆಗೋದಿಲ್ಲ. ಸೊ ಮಾನಸಿಕ ಸಂಧ್ಯಾ ಹಿಂಗೇನ್ ಇರುತ್ತಾ? ಮಾನಸಿಕ ಸಂಧ್ಯಾ ಇರುತ್ತೆ, ಅದು ದಟ್ ಇಸ್ ನಾಟ್ ಈಕ್ವಿವೆಲೆಂಟ್ ಆರ್ ಅದು ಮಾಡ್ದಂಗ್ ಲೆಕ್ಕ ಅಲ್ಲ. ಆ ಸಮಯದಲ್ಲಿ ಸೂರ್ಯನಿಗೆ ಒಂದು ನಮಸ್ಕಾರ ಸಲ್ಲಿಸ್ತೀರ ಅಷ್ಟೇ. ಓಕೆ, ಟ್ರಾವೆಲಿಂಗ್ ನಲ್ಲೆಲ್ಲ ಇದ್ದಾಗ ಮಾನಸಿಕ ಮಾಡ್ಬೋದು. ಮಾನಸಿಕ ಮಾಡಬೇಕು. ಟ್ರಾವೆಲಿಂಗ್ ಮಾಡೋದು ಆದಷ್ಟು ಸಂಧ್ಯಾ ವಂದನ ಲೋಪ ಇಲ್ಲದೆ ಟ್ರಾವೆಲ್ ಮಾಡ್ರಿ. ಎಲ್ಲರೂ ಇವತ್ತು ಫ್ಲೈಟ್ ಅಲ್ಲೇ ಟ್ರಾವೆಲ್ ಮಾಡೋದು, ಅದು ಸ್ವಲ್ಪ ಪ್ಲಾನ್ ಮಾಡ್ಕೊಳ್ಳಿ. ಓಕೆ ಓಕೆ. ಆಚಾರ್ಯ, ಸೂರ್ಯೋದಯ ಒಳಗೆ ಸಂಪೂರ್ಣ ಸಂಧ್ಯಾ ವಂದನ ಮುಗಿಸ್ಬೋದು ಆಚಾರ್ಯ? ಅದನ್ನ ಹೇಳಿದ್ನಲ್ಲ, ಮುಖ್ಯ ಭಾಗ ಅರ್ಘ್ಯ ನೀವು ಸೂರ್ಯೋದಯ ಒಳಗೆ ಕೊಟ್ಬಿಟ್ಟು ಸಂಧ್ಯಾ ವಂದನ ಕಂಟಿನ್ಯೂ ಆದ್ರೂ ಪರವಾಗಿಲ್ಲ. ಸೂರ್ಯ ಹುಟ್ಟು ಬಿಟ್ಟಿದ್ದಾನೆ ಅಂದ್ರೆ ಮುಂದೆ ಗಾಯತ್ರಿ ಎಲ್ಲ ನಡೆಯುತ್ತೆ. ಅಲ್ಲ ಆಚಾರ್ಯ, ಸೂರ್ಯೋದಯ ಒಳಗಡೆನೆ, ಸೂರ್ಯೋದಯ ಇನ್ನೂ ಮುಂಚೆ. ನಿಮ್ಗೆ ಆನ್ಸರ್ ಮಾಡ್ತಾ ಇದೀನಿ, ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ. ಸೂರ್ಯೋದಯ ಮುಂಚಿತವಾಗಿ ನಕ್ಷತ್ರ ಇರೋವಾಗ ಸಂಧ್ಯಾ ವಂದನೆಯಲ್ಲಿ ಅರ್ಘ್ಯ ಪ್ರದಾನ ಅಂತ ಬರುತ್ತಾ? ಆ ಅರ್ಘ್ಯ ಪ್ರದಾನವನ್ನ ಸೂರ್ಯೋದಯಕ್ಕಿಂತ ಮುಂಚೆ ನಕ್ಷತ್ರ ಇರೋವಾಗ ಕೊಟ್ಟು ಆಮೇಲೆ ಗಾಯತ್ರಿ ಮಂತ್ರ ಎಲ್ಲ ಕಂಟಿನ್ಯೂ ಮಾಡಿ
ನಿಂತ್ಕೊಂಡೇ ಮಾಡ್ಬೇಕು. ಇನ್ನು ಸೂರ್ಯ ಉದಯ ಆಗಿಲ್ಲ ಅಂದ್ರೆ ಗಾಯತ್ರಿ ಮಂತ್ರ ನಿಂತ್ಕೊಂಡೇ ಮಾಡಿ, ಸೂರ್ಯ ಉದಯ ಆಗುವವರೆಗೆ ಗಾಯತ್ರಿ ಮಂತ್ರ ಮಾಡಿ, ಆಮೇಲೆ ಕೆಳಗೆ ಇಟ್ಟು ನೀವು ಕೆಳಗೆ ಸೂರ್ಯೋಪಸ್ಥಾನ ಮಾಡಿ ಯಶಸ್ಮೃತ್ಯಾಚ ಮಾಡ್ಬೇಕು. ಆ ಟೈಮಲ್ಲಿ ಸೂರ್ಯ ಉದಯ ಆಗ್ಬಿಟ್ಟಿದಾನಂದ್ರೆ ತೊಂದರೆ ಇಲ್ಲ ಅಂತ ಹೇಳಿದೆ. ಅಲ್ಲ ಆಚಾರ್ಯ, ಅದಕ್ಕಿಂತ ಮೊದಲೇ ಸೂರ್ಯೋದಯಕ್ಕಿಂತ ಮೊದಲೇನೆ ಸಂಪೂರ್ಣ ಸಂಧ್ಯಾವಂದನ ಮುಗಿಸ್ಬೋದು ಆಚಾರ್ಯ? ಮಾಡ್ರಿ, ತೊಂದರೆ ಇಲ್ಲ, ಮುಗಿಸ್ಬೋದು. ಆದ್ರೆ ಶ್ರೀಮದಾಚಾರ್ಯರು ಏನ್ ಹೇಳ್ತಾರಂದ್ರೆ, ನೀವು ಅರ್ಘ್ಯ ಪ್ರದಾನ ಕೊಟ್ಟ ಮೇಲೆ ನಿಂತುಕೊಂಡು ಗಾಯತ್ರಿ ಮಾಡೋದು ಎಲ್ಲಿವರೆಗೆ ನಿಂತ್ಕೊಂಡು ಮಾಡ್ಬೇಕಂದ್ರೆ ಸೂರ್ಯೋದಯ ಆಗೋವರೆಗೆ ನಿಂತ್ಕೊಂಡು ಮಾಡಬೇಕಂತ ಹೇಳಿದ್ದಾರೆ. ಅಂದರೆ ಪೂರ್ಣ ಸಂಧ್ಯಾವಂದನ ಮುಗಿಸ್ಲಿಕ್ಕೆ ಬರಲ್ಲ ಅಂತ ಆಗತ್ತಾ ಅರ್ಥ? ಅದೇ ಡೌಟ್ ಇದೆ. ಅದೇ ಹೇಳದ್ನಲ್ಲ ಈಗ, ದ್ವಾದಶಿ ದ್ವಾದಶಿಗೆ ಎಕ್ಸೆಪ್ಷನ್ ಅದು. ಸರಿನಾ? ದ್ವಾದಶಿಗೆ ಎಕ್ಸೆಪ್ಷನ್ ಏನಂದ್ರೆ ಅಲ್ಲೂ ಕೂಡ ನೀವು 2:30-3 ಗಂಟೆಗೆ ಸ್ನಾನ ಮಾಡ್ಬಿಟ್ಟೆಲ್ಲ ಸಂಧ್ಯಾವಂದನ ಮಾಡ್ಬೇಕು. ಮೊದ್ಲು ಗಂಧ ತೇಯಿಸ್ಕೊಳ್ಳೋದು, ನಿರ್ಮಾಲ್ಯ ವಿಸರ್ಜನೆ ಎಲ್ಲ ಮಾಡೋದು, ಆಮೇಲೆ ನೀವು ಸಂಧ್ಯಾವಂದನ ಶುರು ಮಾಡಿ ಬಹಳ ಅರ್ಲಿ ಇಲ್ದೆ ಒಂದು 5 ಗಂಟೆ ಸುಮಾರು ಅರ್ಘ್ಯ ಕೊಟ್ಟು ಮುಗಿಸ್ಬಿಡ್ರಿ ಸಂಧ್ಯಾವಂದನ. ಇಲ್ಲ, ಇಬ್ರು ಮಾತಾಡಿದ್ರೆ ನಮ್ಗೆ ಕೇಳಲ್ಲ, ಯಾರೋ ಒಬ್ರು ಮಾತಾಡ್ತಾರೆ. ಅನ್ನೆಸರಿ ಕಾಂಪ್ಲಿಕೇಶನ್ ಮಾಡೋದು ಬೇಡ ಅಂತ. ಪ್ಲೀಸ್ ಡು ನಾಟ್ ಅನ್ನೆಸರಿ ಕಾಂಪ್ಲಿಕೇಶನ್. ಯಾವುದು ಅನ್ನೆಸರಿ ಕಾಂಪ್ಲಿಕೇಶನ್ ಮಾಡೋದು ಬೇಡ, ಪ್ರಾಬ್ಲಮ್ ಇಲ್ಲ. ಅನ್ನೆಸರಿ ಕಾಂಪ್ಲಿಕೇಶನ್ ಮಾಡೋದು ಬೇಡ, ಅನ್ನೆಸರಿ ಕಾಂಪ್ಲಿಕೇಶನ್ ಮಾಡೋದು ಬೇಡ. ನೀವೇನ್ ಹೇಳ್ತಾ ಇರೋದು ನಂಗೆ ಅರ್ಥ ಆಗ್ತಾ ಇಲ್ಲ. ಅನ್ನೆಸೆಸರಿ ಕಾಂಪ್ಲಿಕೇಟ್ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಮೇಕ್ ಇಟ್ ಸಿಂಪಲ್ ಅಂಡ್ ಡೂಯಬಲ್. ಮೊದ್ಲೇ ಏನಂದ್ರೆ ನಾವು ಎಲ್ಲಾ ರೂಲ್ಸ್ ತಿಳ್ಕೊಂಡ್ಬಿಡಕ್ ಪ್ರಯತ್ನ ಪಡ್ತೀವಿ, ಬಟ್ ಗೊತ್ತಿರೋ ರೂಲ್ಸ್ ಅನ್ನ ಫಸ್ಟ್ ಸಿಂಪಲ್ ಆಗಿ ಫಾಲೋ ಮಾಡೋಣ. ದೇವರು ಇನ್ನೂ ದೊಡ್ಡ ರೂಲ್ಸ್ ಫಾಲೋ ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಮಾಡಿ ಕೊಡ್ತಾನೆ ಅಂತ ಪ್ರಾರ್ಥನೆ ಮಾಡ್ತೀವಿ. ಅದೇ ಒಂದೇ ಒಂದು ಡೌಟ್ ಸರ್. ಹೆಸರು ಹೇಳಿಪ್ಪ, ನಿಮ್ ಹೆಸರು ಹೇಳಿ, ಅವಾಗ ನಾನು ಹೇಳ್ತೀನಿ. ಸುಧಾಕರನ್ ಹೇಳಿ. ಮಠ ಒಳಗೆ ಪೂಜೆ ಮಾಡ್ತಾ ಇದ್ದೇವೆ. ಬೆಳಗಾತಲಿ ಮೈ ತೊಳ್ಕೊಂಡು ಸಂಧ್ಯಾವಂದನ ಮಾಡಿಟ್ಟು ಮಠಲ ಪೂಜೆ ಒಳಗೆ ಎಲ್ಲಾನೇ ಮಾಡಿಟ್ಟು ಹಸ್ತೋದಕ್ಕೆಲ್ಲ ಕೊಟ್ಟು ಎಲ್ಲ ಮುಡಿಸಿ ತೀತೆಲ್ಲ ತಕೊಂಡು ಆಮೇಲೆ ಬಂದು ಹೇರ್ ಕಟ್ ಮಾಡ್ಲಾಗ ಹೋಗ್ಬಂದ ಆಚಾರ್ಯ. ಆಮೇಲೆ ನೀವು ಅಂದ್ರೆ ನೀವು ಬೇರೆಯವ್ರಿಗೆಲ್ಲ ಊಟದೆಲ್ಲ ಆಮೇಲೆ ಪುರಿಂಜಿಲ್ಲ ಆಚಾರ್ಯ, ಪುರಿಂಜಿಲ್ಲ. ಅಲ್ಲಪ್ಪ, ಅದಾದ್ಮೇಲೆ ನಿಮ್ಗೆ ಏನ್ ಕೆಲಸ ಇರುತ್ತೆ? ಹೇರ್ ಕಟ್ ಮೇಲೆ ಮತ್ತೆ ಮಡಿ ಕೆಲಸ ಇರುತ್ತಾ? ಇಲ್ಲ ಇಲ್ಲ ಇಲ್ಲ. ಆಯ್ತು, ಆಮೇಲೆ ಬಂದು ನೀವು ಊಟ ಮಾಡಿ. ಕೆಲವೊಬ್ರು ಏನ್ ಮಾಡ್ತಾರೆ, ತೀರ್ಥ ದೇವ್ರ ಪೂಜೆ ಎಲ್ಲ ಮುಗಿಸಿ ನೈವೇದ್ಯ ಎಲ್ಲ ಮಾಡಿ ತೀರ್ಥ ಹೋಗಿ ಸ್ವಲ್ಪ ಮ್ಯೂಟ್ ಮಾಡಿ ಆನ್ಸರ್ ಹೇಳ್ತೀನಿ, ಮ್ಯೂಟ್ ಮಾಡಿ. ಸೊ ತೀರ್ಥ ತಗೊಳ್ಳೋ ಮುಂಚೆನೆ ಇದೆಲ್ಲ ಹೋಗ್ಬಿಟ್ಟು ಬಂದು ಇದು ಮಾಡ್ಬೋದು. ಈಗ ಸ್ವಲ್ಪ ಹೇರ್ ಕಟ್ ಟಾಪಿಕ್ ಹೋಗ್ತಾ ಇದೆ, ದಯವಿಟ್ಟು ಅದನ್ನ ನಿಲ್ಸಿ. ಸಂಧ್ಯಾವಂದನೆ ಟಾಪಿಕ್ಗೆ ಮತ್ತೆ ಬರೋಣ. ಸೊ ನೀವು ಮಾಡ್ಬೋದು, ಓಕೆನಾ? ಮಾಡ್ಬಿಟ್ಟು ಬಂದು ಆಮೇಲೆ ತೀರ್ಥ ತಗೊಳ್ತಾರೆ ಕೆಲವು. ಸರಿ, ದ್ವಾದಶಿ ದಿನ 1 ಗಂಟೆಗೆ ಎದ್ದು ಸ್ನಾನ ಮಾಡ್ಬೋದಾ? ಮಾಡಬಾರದು. 1 ಗಂಟೆಗೆ 2:30 ಮೇಲೆ. ಸರಿ. ಆಫ್ಟರ್ 2:30 ರಾಕ್ಷಸರ ಕಾಲದಲ್ಲಿ ನಾವು ಸ್ನಾನಕ್ಕೆ ಹೋಗ್ಬಾರ್ದು. ಒಂದು ಸರಿ ಕತೆ ಕೇಳಿದೀರಾ? ಎಲ್ಲಿ ಅಂದ್ರೆ, ನಂದಗೋಪ ಏನ್ ಮಾಡ್ದ ಅಂದ್ರೆ, ಯಾವುದೋ ಒಂದು ದ್ವಾದಶಿ ಅಕಾಲದಲ್ಲಿ ನದಿನಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋದ. ಅದು ಮನುಷ್ಯರ ಟೈಮ್ ಅಲ್ಲ ಅಂತ ಹೇಳಿ ಪೂರ್ತಿ ವರುಣ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಟ್ರು ನಂದಗೋಪನ್ನ. ಕೃಷ್ಣನಿಗೆ ಗೊತ್ತಾಯ್ತು, ಒಳಗ ಹೋಗಿ ಆ ಲೋಕಕ್ಕೆ ಹೋಗಿ ಇವ್ ನಮ್ಮಪ್ಪ ಅಂತ ಹೇಳಿ ಮೇಲೆ ಕರ್ಕೊಂಡ್ ಬಂದ ನಂದಗೋಪನ್ನ. ಅರ್ಥ ಆಯ್ತಾ? ಅಕಾಲದಲ್ಲಿ ಮಾಡಬಾರದು. ಆಯ್ತು, ವೆರಿ ಗುಡ್. 2:30 ಮೇಲೆ ಸ್ನಾನ ಮಾಡ್ಬೇಕು. 2:30 ಮೇಲೆ. ಎಸ್, ಆಫ್ಟರ್ 30. ಅದು ಇನ್ನೂ 3 o'clock ಮಾಡಿದ್ರೆ ಇನ್ನೂ ಒಳ್ಳೇದು. ಓಕೆನಾ? ವೆರಿ ಗುಡ್. ಸರಿ ಆಚಾರ್ಯ, ಮಧ್ಯಾಹ್ನ ಸಂಧ್ಯಾವಂದನ ಸಾಯಂಕಾಲ ಸಂಧ್ಯಾವಂದನಕ್ಕೂ ಸ್ನಾನ ಮಾಡ್ಬೇಕು ಆಚಾರ್ಯ? ಯಾರು ಕೇಳ್ತಾ ಇರೋದು? ಆಚಾರ್ಯ, ನನ್ನ ಹೆಸರು ವೆಂಕಟೇಶ್ ಅಂತ. ನೀವು ಮಾಡ್ತಾ ಇದ್ದೀರಾ ಇವಾಗ? ಇಲ್ಲ, ಕೈಕಾಲು ತಗೊಂಡು ಮಾಡ್ತಿದ್ವಿ ಅಷ್ಟೇ. ಸೊ ಒಂದು ನೋಡ್ರಿ, ಬೆಳಗ್ಗೆ ಸಂಧ್ಯಾವಂದನೆಗಂತೂ ಸ್ನಾನ ಮಾಡಿ ಮಾಡ್ತೀರಿ, ಆಯ್ತಾ? ನೀವು ಕೆಲ್ಸಕ್ಕೆಲ್ಲ ಹೋಗಿ ಬರ್ತೀರಿ, ಆಯ್ತಾ? ಆ ಸ್ನಾನದಲ್ಲಿ ಬೇರೆ ತರ ಇದೆ. ಕಟಿ ಸ್ನಾನ ಮಾಡ್ಬೋದು, ಕೈ ಕಾಲು ಚೆನ್ನಾಗಿ ತೊಳ್ಕೊಂಡು
ವಸ್ತ್ರಾಂತರ ಮಾಡಿಕೊಂಡು ಆಮೇಲೆ ಸಾಯಂಕಾಲ ಸಂಧ್ಯಾ ವಂದನೆ ಮಾಡಬಹುದು. ಸಾಯಂಕಾಲ ಸ್ನಾನ ಮಾಡಿಯೇ ಮಾಡಬೇಕಂತ ನಿಯಮ ಇಲ್ಲ. ಸಾಯಂಕಾಲ ಸಂಧ್ಯಾ ಮತ್ತೆ ಮಾಧ್ಯಾಹ್ನಿಕ ಸಂಧ್ಯಾಗೆ ನೀವು ಚೆನ್ನಾಗಿ ಕೈಕಾಲೆಲ್ಲ ತೊಳ್ಕೊಂಡು ಬೇರೆ ವಸ್ತ್ರ ಒದ್ದೆ ಉಟ್ಕೊಂಡು ಮತ್ತೆ ನೀವು ಸಂಧ್ಯಾ ವಂದನೆಗೆ ಯಾವ್ದು ಪಂಚೆ ಇಟ್ಕೊಂಡಿರ್ತೀರೋ ಅದನ್ನ ಉಟ್ಕೊಂಡು ಸಂಧ್ಯಾ ವಂದನೆ ಮಾಡಬೇಕು. ಕ್ಲಿಯರಾ? ಸಂಧ್ಯಾ ನೀವು ಸ್ನಾನ ಮಾಡ್ತೀರಂದ್ರೆ ಯಾರು ಬೇಡ ಅನ್ನಲ್ಲ, ಅದು ಯಾರು ಬೇಡ ಅನ್ನಿಲ್ಲ. ನೀವು ಅಲ್ಲಿ ನಿಮ್ಮ ಬಿಸಿಲು ಪ್ರದೇಶದಲ್ಲಿ ಇದೀರಂದ್ರೆ ಖಂಡಿತ ಬಂದು ಒಂದ್ಸರಿ ಸಂಧ್ಯಾ ವಂದನೆ ಮಾಡಿ ಗೋಪಿಚಂದ್ರ ನಾಮ ಮುದ್ರಾಧಾರಣೆ ಮತ್ತೆ ಮಾಡ್ಕೋಬೇಕು. ಯಾಕೆ ಅಂದ್ರೆ ನೀವು ಸ್ನಾನ ಮಾಡಿರ್ತೀರಾ, ಮತ್ತೆ ಅದನ್ನ ಹಚ್ಕೊಂಡೇ ಸಂಧ್ಯಾ ವಂದನೆ ಮಾಡಬೇಕು. ಕ್ಲಿಯರಾ ಸರ್? ಓಕೆ ಸರ್. ಎಸ್ ಸರ್, ಥ್ಯಾಂಕ್ ಯು. ರೈಟ್, ಗುಡ್. ಲಾಟ್ ಆಫ್ ಕ್ವೆಶನ್ಸ್ ಆರ್ ಕಮಿಂಗ್. ಒಬ್ರು ಕ್ವಶನ್ಸ್ ಆ ಡೌಟ್ ಇನ್ನೊಬ್ರಿಗೂ ಇರುತ್ತೆ, ಅದಕ್ಕೆ ನನ್ನ ಆನ್ಸರ್ ಬಗ್ಗೆ ಸ್ವಲ್ಪ ಗಮನ ಕೊಟ್ಟಿರ್ರಿ. ಸೊ ವಿಲ್ ಆಲ್ ಲರ್ನ್. ವಾಸುದೇವ ಮೂರ್ತಿ ಅವರೇ ಏನಾದ್ರು ಕ್ವಶನ್ ಇದೆಯಾ? ಹ್ಯಾಂಡ್ ರೈಸ್ ಮಾಡಿದ್ರೆ ಹೇಗೆ ಅಂತ ಕೇಳ್ತಾರೆ. ಏನ್ ಸ್ವಾಮಿ? ಧನುರ್ಮಾಸದಲ್ಲಿ ಹೇಗೆ ಮಾಡ್ಬೇಕು ಅಂತ. ಅಲ್ಲಿ ಸ್ವಲ್ಪ ವಿಶೇಷ ದಿನಗಳದ್ದು ಟಾಪಿಕ್ ಮತ್ತೆ ಬರೋಣ, ಯಾಕಂದ್ರೆ ಎಲ್ಲ ಕವರ್ ಆಗ್ಬಿಡುತ್ತೆ. ಐ ವಿಲ್ ಕಮ್ ಬ್ಯಾಕ್. ಸರಿ, ಹೌ ಮೆನಿ ಟೈಮ್ಸ್ ಒನ್ ಶುಡ್ ಡು ಸಂಧ್ಯಾ? ಗಾಯತ್ರಿ ಜಪ. ಮಾಮ ಒಂದ್ ನಿಮಿಷ, ಕಣ್ಣನ್ನವರೇ ಸ್ವಲ್ಪ ಒಂದ್ ನಿಮಿಷ ಬರ್ತೀನಿ, 1 by 1 ಹೋಗೋಣ. ಈಗ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಡೂಯಿಂಗ್ ಸಂಧ್ಯಾ ವಂದನೆ ಫಾರ್ ಫಿಸಿಕಲ್ ಅಂಡ್ ಸ್ಪಿರಿಚುವಲ್ ಹೆಲ್ತ್? ಈಗ ಕೆಲವು ನಿಮಿಷ ನಾನು ಈಗ ನನ್ನ ಸ್ಲೈಡ್ ಅನ್ನ ಶೇರ್ ಮಾಡ್ತೇನೆ, 1 ನಿಮಿಷ ಇರಿ. ಒಂದೇ ನಿಮಿಷ, ಬಂದೆ. ಈಗ ನಾನು ನಿಮಗೆ ಶೇರ್ ಮಾಡ್ತೀನಿ. ಶೇರ್ ಆಗ್ತಾ ಇದೆಯಾ? ಶೇರ್ ಆಗಿಲ್ಲ ಆಚಾರ್ಯ. 1 ನಿಮಿಷ. ಆಗಿಲ್ವಾ? ಇಲ್ಲ ಇಲ್ಲ ಇಲ್ಲ. 1 ನಿಮಿಷ ಇರಿ. ಆಚಾರ್ಯ ನೀವು ಮ್ಯೂಟ್ ಅಲ್ಲಿ ಇದ್ದೀರಿ. ಅದ ಹೇಗೆ ಶೇರ್ ಮಾಡೋದು? 1 ನಿಮಿಷ, ಈಗ ಶೇರ್ ಆಗತ್ತಾ ನೋಡೋಣ. ಆಚಾರ್ಯ ಪ್ರೆಸೆಂಟ್ ಸ್ಕ್ರೀನ್ ಮಾಡ್ಬೇಕಾಗತ್ತೆ. 1 ನಿಮಿಷ. ಈಗ ಇಲ್ಲ, ಬರ್ಲಿಲ್ಲ. ಆಗಿಲ್ಲ ಆಗಿಲ್ಲ. ಆಗ್ತಾ ಉಂಟು. ಇಲ್ಲ, ಆಯ್ತು ಆಯ್ತು. ಆಗಿದೆ ಆಗಿದೆ ಆಚಾರ್ಯ, ಇವಾಗ ಆಗಿದೆ. ಆಗಿದೆಯಾ? ಈಗ ನೋಡ್ರಿ, ಈಗ ನಾನು ಇಷ್ಟವರೆಗೆ ಮಾತಾಡಿದ್ದು ಸ್ವಲ್ಪ ಪಾಯಿಂಟ್ಸ್ ಅಲ್ಲಿ ಇದೆ, ಸ್ವಲ್ಪ ಲೆಟಸ್ ಅಬ್ಸರ್ವ್. ಈಗ ಉಪನಯನ ಅನ್ನೋದು ಒಂದು 16 ಸಂಸ್ಕಾರಗಳಲ್ಲಿ ಒಂದು ಸಂಸ್ಕಾರ ಅಲ್ವಾ? ಯಾಕೆ ಅಂದ್ರೆ ಈ ಸಂಸ್ಕಾರದಿಂದ ಒಂದು ಪುನರ್ಜನ್ಮ ನಾವು ಪಡೆದಿದ್ದೇವೆ ಅಂತ. ಯಾಕೆ ಅಂದ್ರೆ ನಮಗೆ ವೇದಗಳ ಅಧಿಕಾರ ಬರುತ್ತೆ ಅಲ್ವಾ? ಅದು ಉಪನಯನ ಈಸ್ ಎ ಸಿಗ್ನಿಫಿಕೆಂಟ್ ಸಂಸ್ಕಾರ which enables us to do ಸಂಧ್ಯಾ ವಂದನೆ. ಇದೆಲ್ಲರಿಗೂ ಗೊತ್ತು. ನಿತ್ಯ ಕರ್ಮ, ಡ್ಯೂಟಿ ಟು ಬಿ ಪರ್ಫಾರ್ಮ್ಡ್ ಡೈಲಿ, ಎಲ್ಲರಿಗೂ ಕಾಣ್ತಾ ಇದೆಯಾ? ಓಕೆ. ಆಮೇಲೆ ನೈಮಿತ್ತಿಕ ಕರ್ಮ, ಅಕೇಶನಲ್ ಡ್ಯೂಟೀಸ್ ಅಂತ ಹೇಳಿದ್ವಿ. ಗಣೇಶ ಚತುರ್ಥಿ, ಕೃಷ್ಣಾಷ್ಟಮಿ ಎಕ್ಸೆಟ್ರಾ. ಆಮೇಲೆ ಸೂರ್ಯೋದಯ, ಸೂರ್ಯ ಅಸ್ತಂಗತ. ಆವಾಗ ಏನಾಗತ್ತೆ ಅಂದ್ರೆ ಈ ಸೂರ್ಯೋದಯ ಸಮಯದಲ್ಲಿ ಲಾಟ್ ಆಫ್ ಎನರ್ಜೀಸ್ ಗೆಟ್ ರಿಲೀಸ್ಡ್. ಆ ಟೈಮಲ್ಲಿ
ಐ ನೀಡ್ ಟು ಅಕ್ವೈರ್ ರೈಟ್ ಅಂಡ್ ಟ್ಯಾಪ್ ಆಲ್ ದ ಎನರ್ಜೀಸ್ಗೋಸ್ಕರ ಸೂರ್ಯೋದಯ ಕಾಲದಲ್ಲಿ ಎದ್ದು ನಾವು ಅರ್ಘ್ಯಾದಿಗಳನ್ನ ಕೊಡೋದರಿಂದ ನಮಗೇನಾಗತ್ತೆ, ವಿ ಅಕ್ವೈರ್ ದೋಸ್ ಎನರ್ಜೀಸ್. ಸನ್ಸೆಟ್ ಟೈಮ್ ಅಲ್ಲಿ ವಿಡ್ರಾಯಲ್ ಆಫ್ ಎನರ್ಜೀಸ್ ಆಗತ್ತೆ, right? Therefore, to tap these energies at the right time, we have to perform Sandhya Vandana as prescribed in the Kala. ಸಂಧಿ ಕಾಲ ಅಂತ ಡಿಸ್ಕಸ್ ಮಾಡಿದ್ವಿ. ಇಷ್ಟವರೆಗೆ ಡಿಸ್ಕಸ್ ಮಾಡಿದ್ ನಿಮಗೆ ಸಮರಿ ಹೇಳ್ತಾ ಇದ್ದೀನಿ ಅಲ್ವಾ. ಸಂಧಿ ಕಾಲ 3, ದಿ ಟೈಮ್ ಆಫ್ ಜಂಕ್ಷನ್, ಆಯ್ತಾ. ಡಾರ್ಕ್ನೆಸ್ ಟು ಲೈಟ್ ಅನ್ನೋದು ಪ್ರಾತಃ ಕಾಲ, ಲೈಟ್ ಟು ಡಾರ್ಕ್ನೆಸ್ ಅನ್ನೋದು ಸಾಯಂಕಾಲ, ಆಮೇಲೆ ಚೇಂಜ್ ಫ್ರಮ್ ಅಸೆಂಡಿಂಗ್ ಸನ್ ಟು ಡಿಸೆಂಡಿಂಗ್ ಸನ್ ಅದು ಮಾಧ್ಯಾಹ್ನಿಕ ಕಾಲ ಅಲ್ವಾ. ಆಮೇಲೆ ಆ ಸಂಧಿ ಕಾಲದಲ್ಲಿ ಮಾಡುವ ಉಪಾಸನ ಅಥವಾ ವಂದನ ಈಸ್ ಕಾಲ್ಡ್ ಸಂಧ್ಯಾ ವಂದನ. ಆ ಹೆಸರು ಯಾಕೆ ಬಂತಂದ್ರೆ ಸಂಧಿ ಕಾಲದಲ್ಲಿ ಮಾಡುವ ದೇವರ ಉಪಾಸನೆ ಅಥವಾ ವಂದನೆ, ದೇರ್ಫೋರ್ ಇಟ್ ಈಸ್ ಕಾಲ್ಡ್ ಸಂಧ್ಯಾ ವಂದನೆ. ಇನ್ನೊಂದು ಪ್ರಶ್ನೆ ಇತ್ತಲ್ಲಿ, ಸಂಧ್ಯಾ ಕಾಲದ ಅಧಿಷ್ಠಾತೃ ದೇವತೆ ಯಾರು ಅಂದ್ರೆ, ಸಂಧ್ಯಾ ಅನ್ನೋ ವರ್ಡ್ ಇದೆ ಅಲ್ವಾ, ಇಟ್ ರೆಫರ್ಸ್ ಟು ಪರಬ್ರಹ್ಮ, ಅಂದ್ರೆ ಸಾಕ್ಷಾತ್ ವಿಷ್ಣುವಿನ ಉಪಾಸನೆ, ಪರಮಾತ್ಮನ ಉಪಾಸನೆ. ಸಂಧ್ಯಾ ಅನ್ನೋ ಯಾವುದೋ ಒಂದು ದೇವಿ, ಹೆಣ್ಣು ದೇವತಾ, ಗಾಯತ್ರಿ ದೇವಿ ಆತರ ಅಲ್ಲ. ಇದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಸಂಧ್ಯಾೋಪಾಸನ ಅಂದ್ರೆ ಪರಮಾತ್ಮನ ಉಪಾಸನೆ ಅಂತ ಹೇಳ್ತಾ ಇದ್ದೇವೆ. ಅರ್ಥ ಆಯ್ತಾ? ಸೊ ಇನ್ನೊಂದೇನಂದ್ರೆ, ಸಂಧಿ ಕಾಲದಲ್ಲಿ ಮಾಡ್ತಕ್ಕಂತ ಉಪಾಸನೆ ಯಾರನ್ನ ಕುರಿತು ಮಾಡ್ತೇವೋ ಅದರ ಹೆಸರೇ ಸಂಧ್ಯಾ ಅಂತೆ. ಅರ್ಥ ಆಯ್ತಲ್ವಾ? ಸಂಧ್ಯಾ ಈಸ್ ದಿ ಅಧಿಷ್ಠಾತ್ರಿ ದೇವತಾ ಇನ್ ಸಂಧ್ಯಾ ವಂದನೆ. ಆಮೇಲೆ ಯೋಗಿಗಳು ಯಾವ ಕರ್ಮದಲ್ಲಿ ಪರಬ್ರಹ್ಮನನ್ನು ಚೆನ್ನಾಗಿ ಉಪಾಸನೆ ಮಾಡ್ತಾರೋ ಆ ಕರ್ಮಕ್ಕೆ ಸಂಧ್ಯಾ ವಂದನೆ ಎಂದು ಹೆಸರು. Means some definitions which our scriptures clearly indicate is called Sandhya Vandane. So in summary, last point, Sandhyopasana is equal to Paramatmana Upasana. ಈಗ ಒಂದು ಪ್ರಶ್ನೆ ಕೇಳಬಹುದು ನೀವು, ಎಲ್ಲಿದೆ ಪ್ರಮಾಣ, ಎಲ್ಲಿದೆ ನಾವು ಸಂಧ್ಯಾ ವಂದನ ಮಾಡಬೇಕನ್ನೋದು ಅಂತ ಕೇಳಿದರೆ ಬಹು ಪ್ರಮಾಣ ಇದೆ. ಅಹರಹರ್ ಸಂಧ್ಯಾಂ ಉಪಾಸೀತ ಅಂತ ವೇದವಾಕ್ಯ ಅಲ್ವಾ. ಅದಕ್ಕೋಸ್ಕರ ದಿಸ್ ವೆರಿ ಕ್ಲಿಯರ್ಲಿ ಸೇಸ್ ಪರ್ಫಾರ್ಮ್ ಸಂಧ್ಯಾ ಡೈಲಿ. ಆಮೇಲೆ ಮನುಸ್ಮೃತಿ ಏನ್ ಹೇಳುತ್ತಂದ್ರೆ ಸಂಧ್ಯಾ ಈಸ್ ಎ ಮಸ್ಟ್. ಯಾತಕ್ಕೆ? ಟು ಪ್ರೊಟೆಕ್ಟ್ ಒನ್ಸ್ ಬ್ರಾಹ್ಮಣ್ಹುಡ್. ಓಕೆ, ಇಟ್ ಈಸ್ ಓನ್ಲಿ ಥ್ರೂ ಜಪ ಡ್ಯೂರಿಂಗ್ ಸಂಧ್ಯಾ ದಟ್ ಒನ್ ರಿಮೈನ್ಸ್ ಎ ಬ್ರಾಹ್ಮಣ್. ಅದಕ್ಕೆ ಸುಮಾರು ಶ್ಲೋಕಗಳು ಕೂಡ ನಾವು ಕೊಡಬಹುದಾಗಿದೆ. ಯಾಕಂದ್ರೆ ಇವತ್ತು ಸಮಯ ಇಲ್ಲ, ಆದ್ರೆ ಇದರ ದೀರ್ಘವಾದ ಡಿಸ್ಕಷನ್ ಅಲ್ಲಿ ಆ ಶ್ಲೋಕಗಳೆಲ್ಲ ನಿಮಗೆ ಪ್ರಮಾಣ ಅಂತ ಹೇಳ್ಕೊಟ್ಟಿರ್ತಾರೆ. ಖಂಡಿತ ನಿಮ್ಮ ಶಿಬಿರದಲ್ಲಿ ಇವೆಲ್ಲ ಕಾನ್ಸೆಪ್ಟ್ಸ್ ಮುಗ್ದಿರತ್ತೆ, ಅದನ್ನ ನೀವು ಇಟ್ಕೋಬೇಕು. ಜಪ್ಯೇನೈವತು ಸಂಸಿದ್ಧೇತ್ ಬ್ರಾಹ್ಮಣೋ ನತ್ರ ಸಂಶಯ ಕುರ್ಯಾದನ್ಯತ್ರ ವಾ ಕುರ್ಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ ಅಂತ ಒಂದು ವಾಕ್ಯ ಇದೆ. ಇನ್ನೊಂದು ಸಂಧ್ಯಾಹೀನೋ ಅಶುಚಿರ್ ನಿತ್ಯ ಮನರ್ಹ ಸರ್ವ ಕರ್ಮಸು. ಬಿಡಿಸಿ ಹೇಳಿದರೆ, ಯಾರು ಸಂಧ್ಯಾಹೀನನೋ, ಯಾರು ಸಂಧ್ಯಾವಂದನವನ್ನು ಮಾಡುವುದಿಲ್ಲವೋ ಅವನು ನಿತ್ಯದಲ್ಲಿ ಅಶುಚಿ, ನಿತ್ಯ ಸೂತಕ ಆಯ್ತಾ. ಆಮೇಲೆ ಅನರ್ಹ ಸರ್ವ ಕರ್ಮಸು, ಎಲ್ಲ ಕರ್ಮಗಳನ್ನು ಅವನು ಮಾಡಲಿಕ್ಕೆ ಅನರ್ಹ. ಅದಕ್ಕೆ ಯಾರೋ ಹೇಳಿದ್ರಲ್ಲ, ಇಟ್ ಈಸ್ ದಿ ಬೇಸಿಕ್ ಕ್ರೈಟೀರಿಯಾ ಫಾರ್ ಡೂಯಿಂಗ್ ಅದರ್ ಕರ್ಮಾಸ್. ಇದು ದಕ್ಷ ಸ್ಮೃತಿನಲ್ಲಿ ಬರುತ್ತೆ. ಆಮೇಲೆ ಅನರ್ಹ ಕರ್ಮಣಾಂ ವಿಪ್ರಹ ಸಂಧ್ಯಾಹೀನೋ ಯತಸ್ಮೃತಃ ಅಂತ ಛಂದೋಗ ಪರಿಶಿಷ್ಟದಲ್ಲಿ ಈ ವಾಕ್ಯ ಕೂಡ ಬರುತ್ತೆ. ಅದು ಇಲ್ಲದೆ ನಮಗ್ ಮುಖ್ಯವಾದ ಇನ್ನೊಂದಂದ್ರೆ, ವಾಲ್ಮೀಕಿ ರಾಮಾಯಣದಲ್ಲಿ ಕೂಡ ಆದಿತ್ಯ ಹೃದಯ ಅಂತ ಬರುತ್ತೆ. ಆಮೇಲೆ ಛಾಂದೋಗ್ಯ ಉಪನಿಷತ್ತಲ್ಲಿ
ಆದಿತ್ಯ ವಿದ್ಯಾ ಅಂತ ಉಪನಿಷತ್ ವೇದ ಪುರುಷ ಉಪದೇಶ ಮಾಡ್ತಾನೆ. ಅಲ್ಲಿ ಯಾವ್ದರ ಇಂಪಾರ್ಟೆನ್ಸು ಸೂರ್ಯನ ಒಂದು ಉಪಾಸನೆ ಮಾಡ್ತಕ್ಕಂಥದ್ದು. ಆಮೇಲೆ ಗಾಯತ್ರಿ ಮಂತ್ರದ ಉಪಾಸನೆ ಸೂರ್ಯೋದಯ ಮತ್ತೆ ಸೂರ್ಯಾಸ್ತದಲ್ಲಿ ಮಾಡಬೇಕು ಅಂತ ಅಲ್ಲಿಯೂ ಬಂದಿದೆ. ನಿಮಗೆಲ್ಲರಿಗೂ ಗೊತ್ತಿರತ್ತಂತೆ ಮಹಾಭಾರತ ಯುದ್ಧ ನಡೀತಾ ಇರುವಾಗ ಸಾಯಂಕಾಲ ಸಮಯ ಬಂದಾಗ ಎಲ್ಲರೂ ಇದು ಯುದ್ಧ ಭೂಮಿಯಲ್ಲೇ ನಿಂತು ಆ ಮಣ್ಣಿನಿಂದ ಅರ್ಘ್ಯವನ್ನು ಕೊಟ್ಟು ಎಲ್ಲರೂ ಕ್ಷತ್ರಿಯರು ಅವರೆಲ್ಲರೂ ಸಂಧ್ಯಾ ವಂದನೆ ಮಾಡಿದ್ರು. ಬ್ರಾಹ್ಮಣರು ಇದ್ರು ಅಲ್ಲಿ, ಅವರು ಸಂಧ್ಯಾ ವಂದನೆ ಮಾಡಿದ್ರು. ಅದು ಆ ಟೈಮಲ್ಲಿ ಅದು ವಿಧಿ. ನೀರಿದೆ ಅದೆಲ್ಲ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ಅಲ್ಲೇ ಪರಮಾತ್ಮನ ಸೂರ್ಯೋಪಸ್ಥಾನ ಮಾಡಿ ಸೂರ್ಯನ ಅರ್ಘ್ಯ ಕೊಟ್ಟು ಗಾಯತ್ರಿ ಮಂತ್ರ ಜಪವನ್ನ ಮಾಡ್ತಾ ಇದ್ರು. ಅಂದ್ರೆ ಇದು ಸ್ಪಿರಿಚುವಲ್ ಅಥಾರಿಟಿ, ಅಂದ್ರೆ ಪ್ರಮಾಣ. ಇದು ಕೊಡ್ತಾ ಹೋಗ್ಬೋದು. ಆದ್ರೆ ಇವತ್ತು ಸಮಯ ಇಷ್ಟಿರೋದ್ರಿಂದ ನಾವು ಇಲ್ಲಿಗೆ ಏನು ಮುಗಿಸೋಣ, ಒಂದು ಬೆನಿಫಿಟ್ಸ್ ಆಫ್ ಇದು ಅಂತ ಹೇಳಿದ್ವಿ. ಇದು ಮಾತ್ರ ನಾವು ಮನಸ್ಸಲ್ಲಿ ಇಟ್ಕೊಳ್ಳೋಣ. ಏನು, ಒಂದು ದೇವರ ಉಪಕಾರ ಸ್ಮರಣೆ ಮಾಡ್ಲಿಕ್ಕೆ ಇದು ಒಂದು ಮಾಧ್ಯಮ. ಯಾಕಂದ್ರೆ ಎಲ್ಲ ಬರುತ್ತೆ ನೋಡ್ರಿ, ಆಚಮನದಿಂದ ಹಿಡ್ಕೊಂಡು ಸ್ಮೃತ್ಯಾಚವರೆಗೆ ಬರುವಾಗ ಎಲ್ಲ ದೇವತೆಗಳು ಪರಮಾತ್ಮನ ವಿಷ್ಣು ಸರ್ವೋತ್ತಮತ್ವ ಆ ವಿಷಯಗಳನ್ನೆಲ್ಲ ಮಾಡಿ ನಾವು ಸೂರ್ಯಾಂತರ್ಗತ ಲಕ್ಷ್ಮೀನಾರಾಯಣನನ್ನ ಪೂಜೆ ಮಾಡ್ತೇವೆ. ಬ್ರಾಹ್ಮಣ್ಯ ಸಂರಕ್ಷಣೆ ಆಗತ್ತೆ. ಮುಖ್ಯವಾಗಿ ನಾವು ಪ್ರಥಮ ಮಾರ್ಜನ, ಮಂತ್ರಾಚಮನ, ದ್ವಿತೀಯ ಮಾರ್ಜನ, ಪಾಪ ಪುರುಷ ವಿಸರ್ಜನ, ಏನು ನಾವು ಮಾಡಿದ ಅನಂತ ಪಾಪಗಳು ಸುಟ್ಟು ಭಸ್ಮ ಆಗಬೇಕಾದ್ರೆ ಒಂದು ಸಂಧ್ಯಾ ವಂದನೆ ನಮಗೆ ಸಾಕು. ಅದಕ್ಕೆ ಆ ಸಂಧ್ಯಾ ವಂದನೆಯನ್ನ ಅರ್ಥವತ್ತಾಗಿ ನಾವು ತಿಳಿದು ಮಾಡೋದರಿಂದ ನಮ್ಮ ಪಾಪಗಳು ನಾಶ ಆಗತ್ತೆ. ಆಮೇಲೆ ಅಷ್ಟು ಪ್ರಾಣಾಯಾಮ ಮಾಡ್ತೀವಿ ಸಂಧ್ಯಾ ವಂದನದಲ್ಲಿ, ಆಯುಷ್ಯ ಆರೋಗ್ಯ ಅಭಿವೃದ್ಧಿ ಆಗತ್ತೆ, ಬ್ರಹ್ಮ ವರ್ಚಸ್ ಸಿಗತ್ತೆ, ಮಾನಸಿಕ ಸ್ವಾಸ್ಥ್ಯ ಆಗತ್ತೆ. ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಡೂಯಿಂಗ್ ಸಂಧ್ಯಾ ವಂದನ ಅಂತ ಮಾತಾಡಿದೀವಲ್ವಾ, ಆ ತರ ಸುಮಾರು ಸ್ಲೈಡ್ಸ್ ಇದೆ. ಆದರೆ ಇವತ್ತು ನಾವು ಒಂದು ಇದು ಪ್ರಕಾರ ನಾವು ಮಾಡಿದ್ದೇವೆ. ಏನು, ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಹೇಗೆ ಮಾಡಬೇಕು ಅದನ್ನ ಮಾಡಿದ್ದೇವೆ. ಅರ್ಥ ಆಯ್ತಾ? ಸೊ ಇವತ್ತಿನ ಕಾರ್ಯಕ್ರಮ ಇಟ್ ಈಸ್ ಓನ್ಲಿ ಟು ಸ್ಟಾರ್ಟರ್. ನಿಮಗೆಲ್ಲ ಫುಲ್ ವರ್ಕ್ಶಾಪ್ ಆಗಿದೆ. ನಾವು ಈಗ ಶುರು ಮಾಡಿದ್ದು ಯಾತಕ್ಕೆ ಅಂದ್ರೆ ಟು get more questions from you, right? And together see if we are doing this nitya karma in a decent way. ಮೂರೇ ಪೋರ್ಷನ್, ಮಂತ್ರ, ತಂತ್ರ, ಅನುಸಂಧಾನ. ಈ ಮೂರು ಇಟ್ಕೊಳ್ಳಿ. ಮಂತ್ರ ಇರುತ್ತೆ, ವೇದ ಮಂತ್ರ ಇರುತ್ತೆ, ಏನೇನ್ ಮಾಡ್ಬೇಕು. ತಂತ್ರ ಪ್ರೊಸೀಜರ್ ಟು ಡೂ ಇಟ್. ಅನುಸಂಧಾನ ಎಲ್ಲೆಲ್ಲಿ ಭಗವಂತನ ಚಿಂತನೆ ಹೇಗೆ ಮಾಡಬೇಕು ಅನ್ನೋದು ಮಾಡ್ಕೊಂಡು ಮಾಡೋದೆ. ಸಂಧ್ಯೋಪಾಸನೆದು ಒಂದು ಇದು ನಾವು ಒಂದು 10 ಸೆಷನ್ಸ್ ಅಲ್ಲಿ ಮಾಡ್ತೀವಿ ಬೇರೆ ಕಡೆ, ಇದೆಲ್ಲ ವರ್ಕ್ಶಾಪ್ಸ್ ಅಲ್ಲಿ ಮಾಡ್ತಾ ಇರ್ತೀನಿ ನಾನು. ಆದ್ರೆ ಇವತ್ತು ಜಸ್ಟ್ ಐ ಹ್ಯಾವ್ ಗಿವನ್ ಯು ದ ಬೇಸಿಕ್ ಆಸ್ಪೆಕ್ಟ್ಸ್ ಆಫ್ ಇಟ್. ಆಯ್ತಾ? ಇದರಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸಿ ನಮ್ಮ ಪ್ರಶ್ನೆಗಳನ್ನ ಸಮರ್ಪಕವಾಗಿ ಕೇಳಿದಿರಿ. ಅದಕ್ಕೆ ನಮಗೆ ಯಥಾಮತಿ ಯಥಾಶಕ್ತಿಯಾಗಿ ನಾವು ಅದನ್ನ ಉತ್ತರಿಸಿದ್ದೇವೆ. ಇನ್ನೇನಾದ್ರೂ 2 ನಿಮಿಷ ಇದ್ರೆ ಹೇಳೋದಿದ್ರೆ ಹೇಳಿ. ಇದು ನೆಕ್ಸ್ಟ್ ಸೆಷನ್ ಅದನ್ನ ನಾನು ನಿಮ್ಮ ಅಡ್ಮಿನ್ ಅವ್ರ ಹತ್ರ ಮಾತಾಡಿ, ಈ ಮಾಡೆಲ್ ನಿಮಗೆ ಇಷ್ಟ ಆಯ್ತಾ? ಆಗ್ತಾ ಇದೆ ಗುರು. ಓಕೆ, ಆಗಿದೆ. ನಿಮ್ಗೆ ಯಾವ್ದಾದ್ರು ರಿಪಿಟೇಷನ್ ಅನಿಸ್ತಾ? ಆಗಿದೆ. ರಿಪಿಟೇಷನ್ ಏನಿಲ್ಲ. ಪ್ರೊಸೀಜರ್ ಎಕ್ಸ್ಟ್ರೀಮ್ಲಿ ಗುಡ್. ಓಕೆ, ಸರಿ. ಹಾಗಿದ್ರೆ ನಾನು ವಿಠೋಬಾಚಾರ್ಯ ಅನಾಲಿಟಿಕಲ್ ಆಗಿತ್ತು, ಅದರಿಂದ ತುಂಬಾ ಅನಾಲಿಟಿಕಲ್ ಆಗಿತ್ತು. ಸರಿ, ನಮ್ಮ ಕ್ಲಾಸಸ್ ಫುಲ್ಲು ಪವರ್ ಪಾಯಿಂಟ್ ಇಂದನೇ ನಾವು ಮಾಡ್ತೇವೆ, ಆಯ್ತಾ? ಬಟ್ ನಾನು ಕಂಪ್ಲೀಟ್ ಸಂಧ್ಯಾ ವಂದನೆ ಕವರ್ ಮಾಡಲ್ಲ. ಲೆಟ್ ಅಸ್ ಓನ್ಲಿ ಫೋಕಸ್ ಆನ್ ದಿ ಡೌಟ್ಸ್ ಅಂಡ್ ಕ್ವೆಶನ್ಸ್ ದಟ್ ವಿ ಹ್ಯಾವ್ ಇನ್ ಡೂಯಿಂಗ್ ಸಂಧ್ಯಾ ವಂದನೆ. ಅದಿದ್ರೆ ಸರಿ ಅನ್ಸುತ್ತೆ ಅಲ್ವಾ? ಹೌದು. ಒಂದ್ ಪ್ರಶ್ನೆ ಕೇಳ್ಬೋದಾ ಈ ಬಗ್ಗೆ? ಬೇಗ ಕೇಳಿ, ಇನ್ನೊಂದು ಕ್ಲಾಸ್ 7:15 ನನಗೆ. ಇದು ಸಂಧ್ಯಾ ವಂದನೆ ಮಂತ್ರ ಶ್ಲೋಕಗಳು ಮನ್ಸಲ್ಲಿ ಹೇಳ್ಕೋಬೇಕೋ ಜೋರಾಗಿ ಹೇಳ್ಬೋದು? ಸಂಧ್ಯಾ ವಂದನೆ ಮಂತ್ರಗಳ ಜೋರಾಗಿ ಹೇಳ್ಬೋದು, ಗಾಯತ್ರಿ ಮಂತ್ರ ಮಾತ್ರ ಜೋರ್ ಹೇಳ್ಬಾರ್ದು. ಧನ್ಯವಾದ. ಜಪ ಮಾಡುವಾಗ ಲಿಪ್ ಮೂವ್ಮೆಂಟ್ ಮೆತ್ತಗೆ ಹೇಳೋದು, ಮಾನಸಿಕವಾಗಿ ಹೇಳೋದು. ಮಾನಸಿಕವಾಗಿ ಹೇಳೋದು ಉತ್ತಮ ಪಕ್ಷ, ಬರೀ ಲಿಪ್ ಮೂವ್ಮೆಂಟ್ ಮಾಡೋದು ಮಧ್ಯಮ ಪಕ್ಷ.
ಆಮೇಲೆ ನಿಮಗ್ ಕೇಳೋದಷ್ಟೇ ಹೇಳ್ಕೊಳ್ಳೋದು ಅಧಮ ಪಕ್ಷ. ಬೇರೆಯವ್ರು ಕೇಳೋದ ತರ ಹೇಳ್ಬಿಟ್ರೆ ಅದು ಜಪಾನೇ ಅಲ್ಲ. ಆಚಾರ್ಯ ಕಡೆ ಒಂದೇ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ಆಚಾರ್ಯ. ನಂಗೆ ಸ್ವಲ್ಪ ಮಧ್ಯ ನೆಟ್ವರ್ಕ್ ಪ್ರಾಬ್ಲಮ್ ಬಂದ್ಬಿಡ್ತು. ನೀವು ಮಧ್ಯಾಹ್ನ ಸಂಧ್ಯಾವಂದನೆ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಸಂಜೆ ಮಾಡ್ಬೋದು ಅಂತ ಹೇಳೋದಲ್ಲ, ಅದು ಸ್ವಲ್ಪ ಇನ್ನೊಂದ್ಸಲ ಹೇಳಕ್ಕಾಗತ್ತೆ ಆಚಾರ್ಯ ಏನ್ ಮಾಡ್ಬೇಕು ಅಂತ? ನಂಗೆ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಬಂದ್ಬಿಡ್ತು ಆಗ. ಸರಿ, ನೀವು ಮನೆಗೆ ಒಂದು ವೇಳೆ 5:15 ಬಂದ್ರಿ ಅಂದ್ರೆ ಮೊದಲು ಸಾಯಂಕಾಲ ಸಂಧ್ಯಾ ವಂದನೆ ಸಕಾಲದ ಮುಗಿಸ್ಬಿಡಿ, ಆಮೇಲೆ ಮಾಧ್ಯಾಹ್ನಿಕ ಸಂಧ್ಯಾ ವಂದನೆ ಮಾಡಿ ಅಂತ ಹೇಳಿ. ಸರ್ ಅಂದ್ರೆ ಒಂದ್ 1/4 ಗಂಟೆ ಆಗ್ತಿದಂಗೆ ಇನ್ನೊಂದ್ಸಲ ಮಧ್ಯಾಹ್ನಿಕ ಸಂಧ್ಯಾವಂದನೆ ಅನುಸಂಧಾನ ಮಾಡ್ಕೊಂಡು ಮಾಡ್ಬಿಡ್ಬೋದು ಆ ತರ ಆಚಾರ್ಯ? ಅನುಸಂಧಾನ ಇಲ್ಲ, ಆಕ್ಚುಲ್ ಮಾಡ್ಬೇಕು. ಅದೇ ಇದು ಆಕ್ಚುಲಿ ಮಾಡ್ತೇನೆ, ಬಟ್ ಮನ್ಸಲ್ಲಿ ಆ ತರ ಅನ್ಕೊಳ್ಳೋದು ಅಂತ ನಾನು ಆ ತರ ಕೇಳಿದ್ದೆ ಅಷ್ಟೇ ಆಚಾರ್ಯ. ಅಲ್ಲ, ಮನಸ್ಸಲ್ಲಿ ಹಚ್ಕೊಂಡು ಹಂಗೆ ಮಾಡ್ತೀರಾ ಅಷ್ಟೇ. ಸಾಯಂ ಸಂಧ್ಯಾ ಮಾಡ್ಬಿಟ್ಟು ಸಾಯಂ ಸಂಧ್ಯಾ ಮಾಡ್ಬಿಟ್ಟು ಮಾಧ್ಯಾಹ್ನಿಕ ಸಂಧ್ಯಾ ವಂದನೆ ಮಾಡ್ರಿ. ಯಾಕಂದ್ರೆ ಅಟ್ಲೀಸ್ಟ್ ಸಾಯಂ ಸಂಧ್ಯಾ ರೈಟ್ ಟೈಮ್ ಮಾಡಿದ್ದಕ್ಕೆ ನಿಮ್ಗೆ ಟಿಕ್ ಮಾರ್ಕ್ ಕೊಡ್ತಾನೆ ದೇವ್ರು, ಅದಕ್ಕೋಸ್ಕರ. ಕರೆಕ್ಟ್. ಅದೇ 24 ನಿಮಿಷ ಮುಂಚೆ ಮಾಡ್ಬೇಕು ಅಂತ ಕೇಳಲ್ಪಟ್ಟಿದ್ದೆ, ಅದು ಮಾಡ್ತಾ ಇದ್ದೆ. ಸೊ ಹಾಗಾಗಿ ಮಾಡ್ಬಿಡೋಣ ಅಂತ ಅಷ್ಟೇ ಆಚಾರ್ಯ. ಸರಿ, ಯಾವ್ದು ಸಾಯಂ ಸಂಧ್ಯಾ ವಂದನ ಅದೇ ಸೂರ್ಯಾಸ್ತಕ್ಕೆ 24 ನಿಮಿಷ ಮುಂಚೆ ಮಾಡ್ಬೇಕು ಅಂತ ಅದು ಎಲ್ಲ ಓದಿದ್ದೆ. ಮೊದಲು ಮಾಡ್ಬಿಡಿ ಸಾಯಂ ಸಂಧ್ಯಾ, ಆಮೇಲೆ ಮಾಧ್ಯಾಹ್ನಿಕ ಮಾಡಿ. ಹೌದು, ಸರಿ ಆಚಾರ್ಯ. ಥ್ಯಾಂಕ್ಸ್ ಆಚಾರ್ಯ, ಧನ್ಯವಾದ ಆಚಾರ್ಯ. ಸರಿ, ಹರೇ ನಮಃ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ದಂಡಮಂಡಲಂ. ನಿಮ್ಮ ಮಾಡರೇಟರ್ ಅವ್ರಿಗೆ ಕಳಿಸಿ ಗ್ರೂಪ್ ಅಲ್ಲಿ. ನಾವು ಫುಲ್ ಟೈಮ್ ಕೆಲಸ ಮಾಡೋರೆ. ಐ ವರ್ಕ್ ಫಾರ್ ಅಡೋಬಿ, ಐ ಹೆಡ್ ದಿ ಕಂಟ್ರಿ ಫಾರ್ ಟೆಕ್ನಿಕಲ್ ಟ್ರೈನಿಂಗ್. ಆದ್ರೆ ನನಗಿದು ಪ್ಯಾಷನ್ನು. ಆದಷ್ಟು ದೇವರು ಇದರಲ್ಲಿ ಅನುಷ್ಠಾನದಲ್ಲೂ ನಮಗೆ ಜ್ಞಾನವನ್ನು ಗುರುಗಳಿಂದ ಕೊಟ್ಟಿದ್ದಾನೆ. ನಮಗ್ ಗೊತ್ತಿದ್ದನ್ನ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀವಿ. ನೀವೆಲ್ಲ ಭಾಗವಹಿಸಿದ್ದಕ್ಕೆ ಅನಂತ ಧನ್ಯವಾದಗಳು. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಧನ್ಯವಾದಗಳು ಆಚಾರ್ಯ. ಮಾಡರೇಟರ್ ಅವ್ರು ಇದ್ದಾರಾ? ಆಚಾರ್ಯ ಹೇಳಿ ಶ್ರೀನಿವಾಸರಾವ್. 15 ಮಿನಿಟ್ಸ್ ನಮಗೆ ನೆಟ್ ಹೋಯ್ತು ಸರ್, ಮಾಡಿಲ್ಲ. ರೆಕಾರ್ಡೆಡ್ ಕೇಳಿ, ನೀವು ರೆಕಾರ್ಡ್ ಮಾಡಿರ್ತಾರಲ್ವಾ ಸರ್? ಅದು ಅಲ್ಲ, ನನ್ನ ಹತ್ರ ಇರಲ್ಲ, ನಿಮ್ಮ ಮಾಡರೇಟರ್ ಇರ್ತಾರಲ್ಲ ಅಡ್ಮಿನ್, ಅವ್ರ ಹತ್ರ ಕೇಳಿ. ಓಕೆ ಸರ್, ಬಹಳ ಥ್ಯಾಂಕ್ಸ್ ಸರ್, ಬಹಳ ಚೆನ್ನಾಗಿತ್ತು. 3 ಮಿನಿಟ್ಸ್ ಮಿಸ್ ಆಗ್ತೀನಿ ಸರ್. ರೆಕಾರ್ಡೆಡ್ ಇದೆ, ಧನ್ಯವಾದಗಳು. ರೆಕಾರ್ಡೆಡ್. ಅಜಯ್, ಎನಿ ಕ್ಲೋಸಿಂಗ್ ಕಾಮೆಂಟ್ಸ್? ಏನಿಲ್ಲ, ನಮ್ ಕಡೆಯಿಂದ ಏನಿಲ್ಲ ಕ್ಲೋಸಿಂಗ್ ಕಾಮೆಂಟ್ಸ್. ರೆಕಾರ್ಡೆಡ್ಸ್ ಇದೆ, ನಾನು ಸೆಷನ್ ಕಂಟಿನ್ಯೂ ಮಾಡ್ತೀನಿ. ರೆಕಾರ್ಡಿಂಗ್ ಕಳಿಸ್ತೀನಿ, ಅವ್ರಿಗೆ ಪೋಸ್ಟ್ ಮಾಡ್ತೀವಿ. ಆಯ್ತು. ಈಗ ನೆಕ್ಸ್ಟ್ ಇದನ್ನ ಹೇಗೆ ಮುಂದುವರಿಸಬೇಕು ಅನ್ನೋದು ವಿಠೋಬಾಚಾರ ನಾವು ನೀವು ಕೂತ್ಕೊಂಡು ಡಿಸ್ಕಸ್ ಮಾತಾಡೋಣ ಆಚಾರ್ಯ. ಆಫ್ಲೈನ್ ಅಲ್ಲಿ ಮಾತಾಡಿ ನಾವು ಸರ್ಕ್ಯುಲೇಟ್ ಮಾಡ್ತೀವಿ ನ್ಯೂಸ್. ಅದೇ ಸೆಕೆಂಡ್ ಪಾರ್ಟ್ ಇದೆಯಾ? ಅದೇ ಸೆಕೆಂಡ್ ಪಾರ್ಟ್ ಇದೆಯಾ ಇವಾಗ? ಆಯ್ತು, ಒಂದೇ ಪಾಠ ಏನು? ಅಜಯ್ ಅವರೇ, ಇನ್ನೊಂದು ಪಾಠ ಇದೆಯಾ ಅಂತ ಕೇಳ್ತಾ ಇದ್ರು. ಇಲ್ಲ, ಇವಾಗ ಯಾವ್ದು ಇಲ್ಲ. ಸರಿ ಅಜಯ್, ನಾನು ಹೊರಡ್ತೇನೆ. ಧನ್ಯವಾದ ಸರ್. ನಾನು ಮತ್ತೆ ಆಫ್ಲೈನ್ ಕಾಂಟ್ಯಾಕ್ಟ್ ಮಾಡ್ತೀನಿ ನಿಮ್ಮನ್ನು. ಆಯ್ತು. ಆಮೇಲೆ ಸ್ವಾಮಿಗಳಿಗೆ ಸಮರ್ಪಣೆ ಮಾಡ್ತೀರಿ. ಖಂಡಿತ ಸರ್. ಧನ್ಯವಾದ. ಹರೇ ಅಜಯ್ ಅವರೇ, ಒಂದು ಪ್ರಶ್ನೆ ಇದೆ. ಹಲೋ ಅಜಯ್ ಅವರೇ.